ಸದ್ಗೃಹಸ್ಥವಾದಂಥ ಸತ್ಕುಲ ಪ್ರಸೂತವಾದಂಥ ಸಜ್ಜನ ಚರಿತ್ರೆಯಿಂದ ಹೊಂದಿದಂಥ ಮುಳವಾಡ ಗ್ರಾಮ ಬಹುತೇಕ ನಮ್ಮ ಜಿಲ್ಲೆಯಲ್ಲಿ, ಅಖಂಡ ವಿಜಾಪುರ ಜಿಲ್ಲೆಯಲ್ಲೇ ಎಲ್ಲ ಮಹಾನುಭಾವರನ್ನು ತನ್ನಡೆಗೆ ಆಕರ್ಷಿಸಿ ಸರ್ವರ ಆಶೀರ್ವಾದವನ್ನು ಪಡೆದಂಥ ಕೈಲಾಸ ಯಾವುದು ಅಂತ ಕೇಳಿದರೆ ಅದು ಮುಳವಾಡ ಗ್ರಾಮ. ಈರಪ್ಪ ಅವರ ಒಂದು ಸುಮಾರು ಸಿದ್ದೇಶ್ವರಪ್ಪ ಅವರು ಬಂದು ಹೋಗಿ ಅಂದಾಜು ಎಷ್ಟು ವರ್ಷ ಆತ್ರಿ? 16 ವರ್ಷದ ಹಿಂದೆ ಅಪ್ಪಗಳು ಇಲ್ಲಿ ಹೈಸ್ಕೂಲ್ ಗ್ರೌಂಡ್ನೊಳಗೆ ಅಲ್ಲಿ ಇದರೊಳಗೆ ಅದೇನು ರೋಡಿನ ಹತ್ತಿರಲ್ಲೇ ವಸತಿ ಇತ್ತು. ಕಲಬುರಗಿ ಒಳಗೆ ನಾನು ಮಾಮಾರ ಮನೆಯೊಳಗೆ ಇಟ್ಕೊಂಡೆ ನಿಮ್ಮ ಗ್ರಾಮಕ್ಕೆ ಬಂದು ಹೋಗಿ ಯಾರಿಗೂ ಗೊತ್ತಿಲ್ಲದಂಗೆ ಹಿಂದೆ ಕುಂತು ಹೋಗ್ತಿದ್ದೆ. ಚಲೋ ಆನಂದವಾದಂಥ ಪ್ರವಚನ ಕೇಳಿದ್ವಿ. ಮುನ್ನ ಮಲ್ಲಿಕಾರ್ಜುನ ಶಿವಯೋಗಿಗಳು ಪ್ರೇಮದಿಂದ ಯಾವುದಾದ್ರೂ ಒಂದು ಊರನ್ನು ತಮ್ಮ ಹೃದಯದಾಗ ಇಟ್ಕೊಂಡಿದ್ದರೆ ಅದು ನನ್ನ ಮುಳವಾಡ ಅಂತ ಹೇಳುವಂಥ ಪ್ರವಚನ. ಇವತ್ತು ನೋಡಿದರೆ ಇಂಥ ಸುಂದರವಾದ ಭವ್ಯವಾದ ಅರಮನೆಯೊಳಗೆ ಪರಮಾತ್ಮನ ಆಲಯದೊಳಗೆ ಪೂಜ್ಯಪಾದರಂಥ ಮಹಂತ ಯಪ್ಪಂಗಳಿಂದ ತಾಯಿ ಮಲ್ಲಮಾಂಬೆಯ ಪ್ರವಚನವನ್ನು ಕೇಳ್ತಾ ಇದ್ದೀರಿ ಅಂದರೆ ಎಂಥ ಸಂತೋಷವಾದಂಥ ವಾತಾವರಣ. ಬಹುತೇಕ ಕರ್ನಾಟಕ ರಾಜ್ಯಕ್ಕೆ ಇಂಥ ಒಂದು ಸೂಕ್ಷ್ಮ ದಿನಮಾನದಲ್ಲಿ ಮಳೆಯಪ್ಪ ಬಂದ ಎಲ್ಲರಿಗೂ ಒಂದು ತುತ್ತ ಅನ್ನ ಉಂತಿದ್ರೆ ಅದು ಮುಳವಾಡ ಮಲ್ಲಮ್ಮನ ಪುರಾಣದಿಂದ ಆಗುವುದು ಸಂಕೇತ. ಹಿಂದೆ ನಿಮಗೊಂದು ಮಾತು ಹೇಳ್ತೀನಿ. ಗದಗಿನೊಳಗೆ ಪುಟ್ಟರಾಜ ಅಪ್ಪಗಳ ಆಶ್ರಮದೊಳಗೆ ತಮ್ಮ ಸಂಗೀತ ಕಲಿಯಾಕಂತ ಹೇಳಿ ಕುರುಡ್ರು ಕುಂಡ್ರು ನಮ್ಮಂಥವು ಬಡತನಕ್ಕಾಗಿ ಮಠದೊಳಗೆ ಇರ್ತಿದ್ರು. ಹಿಂಗೆ ಮಳೆ ಹೋತು ತಂಗಿ, ಅದು ಹಿಂಗೆ ಮಳೆ ಹೋತು. ಈಗ ನೋಡು, ಮನೆಗೆ ಅನುಕೂಲ ಇದ್ದರೆ ಎಲ್ಲರೂ ಒಂದು ರೊಟ್ಟಿಯಾರ ಕೊಡ್ತೀರಿ, ಒಂದು ಏನಾರ ಒಂದು ಮುಟ್ಟಿಗೆ ಜ್ವಾಳಾರ ಹಾಕ್ತೀರಿ, ಒಂದು ಮುಟ್ಟಿಗೆ ಹಿಟ್ಟಾರ ಹಾಕ್ತೀರಿ, ಏನಾರು ಅನುಕೂಲ ಆಗ್ತದೆ. ಮತ್ತು ಎಲ್ಲ ಮಳೆ ಪೈ ಹೋಗಿ ಅನಾನುಕೂಲ ಆದ ಕೂಡಲೇ ನಿಮ್ಮ ಮನೆಗೆ ಭಿಕ್ಷಾಕ್ ಬಂದ್ರೂ ನಮಗೂ ನೋಣ, ಅದು ಬಂದು ನಮ್ಮನ್ನು ಹೊಳಿಸಿ ಕಳಿಸಿದ್ರೆ ನಿಮಗೂ ನೋಣ. ಹೀಗಾಗಿ ಮಠ ನಡೆಸೋದ ಕಷ್ಟ ಹಾಕೊಂಡು ಕೂತಿತ್ತು. ಆ ಮಠ ನಡೆಸೋದು ಕಷ್ಟ ಹಾಕೊಂಡು ಕುಂತು ಕೊನೆ ದಿವಸ ಮುಂಜಾನೆ ಎದ್ದ ಕೂಡಲೇ ಎಲ್ಲ ಹುಡುಗರಿಗೆ ಅಂಬಲಿ ಮಾಡೋ ಪುರ್ತೆ ಒಂದಿಟ್ಟು ಹಿಟ್ಟು ಉಳಿದಿತ್ತು. ಅದಟ್ಟು ಅಂಬಲಿ ಮಾಡಿ ಮಧ್ಯಾಹ್ನ ಪ್ರಸಾದಕ್ಕೆ ಏನೂ ಇಲ್ಲರಿ, ಮತ್ತು 200-300 ಹುಡುಗರು ಏನೂ ಇಲ್ಲಪ್ಪ ಮಧ್ಯಾಹ್ನ ಪ್ರಸಾದಕ್ಕೆ ಏನೂ ಉಳಿದಿಲ್ಲ ಅಂಥೇಳಿ ಶಿಷ್ಯ ಬಂದ ಅಪ್ಪಗಳಿಗೆ ಹೇಳಿದ. ಅವಾಗ ಅಪ್ಪಗಳು ತೊಗೊಂಡಂಥ ನಿರ್ಣಯ ಏನಂದರೆ, ಲೋಕದೊಳಗೆ ನೋಡಪ್ಪ, ಜಗಜ್ಜನನಿಯಾಗಿ ಪಾರ್ವತಿ ಅವತಾರ ಈ ಭೂಮಿ ಮೇಲೆ ಏನಾರ ಹುಟ್ಟಿದ್ರೆ ಅದು ಮಾತಾ ಮಲ್ಲಮಾಂಬೆಯಾಗಿ ಬಿತ್ತು ಕುರಿ ಒಳಗೆ ಉಸಕ್ಕೆ ಬಿತ್ತು ಕಾಳ ತೆಗೆದಂಥ ಹೆಸರು ಹೇಳಿರೋ ನೀವು ಮಧ್ಯ ನೋಡಿದ ಮಳೆ ಆಗತ್ತಂತೇಳಿ. ಊಟ ಮಾಡೋ ಮುಂದೆ ಏನು ಮಾಡಬೇಡ್ರಿ, ಆಕೆ ಹೆಸರು ಹೇಳಿ ಊಟ ಮಾಡ್ರಿ. ಮಧ್ಯ ನೋಡೋದ ಮಳೆ ಆಕತಿ. ಉಸುಕ ಬಿತ್ತಿ ಬಿಳಿಜೋಳ ಬೆಳೆದಾಳಪ್ಪ ಅಂತಂದ್ರೆ ಭೂಮಿ ಮಳೆ ಆಗೋದಿಲ್ಲ ಏನೋ ತಮ್ಮ. ಕುತ್ಕೊಂಡು ಪ್ರಸಾದ ಮಾಡೋ ಒಂದು ತುತ್ತಿಗೊಮ್ಮೆ ಆಕೆ ಹೆಸರು ಹೇಳಿ ಊಟ ಮಾಡ್ರಿಪ್ಪ, ನಿಮ್ಮ ಮಳೆ ಪಕ್ಕನ ಹೋಗಪ್ಪ ಅಂತಂದರು. ಆವತ್ತಿನಿಂದ ಇವತ್ತಿನ ತನಕ ಇವು ಏನು ಗ್ರಂಥ ಬರೆದಾರಲ್ಲ, ಈ ಎರಡೂ ಗ್ರಂಥಗಳನ್ನು ಬರೆದವರು ಇವರು ದ್ಯಾಂಪೂರ್ ಚನ್ನ ಕವಿಗಳಂತಿದ್ರು. ಇವರು ಕೊಪ್ಪಳ ಮಠದಾಗಿರ್ತಿದ್ರು. ಕೊಪ್ಪಳ ಮಠದೊಳಗೆ ರಾಜಾಶ್ರಯ ಪಡೋ ಶಿವಶಾಂತರಪ್ಪ ಅವ್ರ ಕಾಲಕ್ಕೆ ಇವರು ಕೊಪ್ಪಳ ಮಠದಾಗ ಇದ್ದುಕೊಂಡೆ ಈ ಪುರಾಣಗಳನ್ನು ರಚನೆ ಮಾಡಿದರು. ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಪುರಾಣ ಬರೆದವರು ದ್ಯಾಂಪೂರ್ ಚನ್ನ ಕವಿಗಳು. ಈ ಪುರಾಣ ಬರೆದ ನಂತರ ಪದ್ಯ ರೂಪದಲ್ಲಿ ಅನೇಕ ಜನ ಬರೆದರು. ಇಲ್ಲೇ ರಾಮಾರೂಢ ಮಠದ ಚನ್ಮಲ್ಲಿಕಾರ್ಜುನ ಶಿವಯೋಗಿಗಳಂತಿದ್ರು ನಮ್ಮ ಗುರುಬಂಧುಗಳು. ಅವರು ಇದನ್ನು ಪದ್ಯ ರೂಪಕ್ಕೆ ಬರೆದು ಮತ್ತು ಟೀಕಾ ತಾತ್ಪರ್ಯ ಬರೆದ ಲೋಕಕ್ಕೆ ಕಲ್ಯಾಣ ಮಾಡಿದರು. ಇಂಥ ಮಹಾನ್ ಕವಿಗಳು ಬರೆದಂಥ ರಚಿತವಾದಂಥ ಈ ದ್ಯಾಂಪೂರ್ ಅಪ್ಪಗಳು ಬರೆದಂಥ ಪುರಾಣವನ್ನೇ ಆ ಪೂಜ್ಯಪಾದರಾದಂಥ ಅಂಥದೇ ಮಹಾನುಭಾವರಾದಂಥ ಮಾಂತಯ್ಯ ಅಪ್ಪಗಳು ನಮಗೆ ಹೇಳ್ತಾರೆ ಅಂದರೆ ಇದು ಕೇಳಲಿಕ್ಕೆ 2 ಕಿವಿ ಸಾಲಾಕಿಲ್ಲಪ್ಪ ಅಂತ ಅನಿಸ್ತೈತಿ. ನೋಡು ಈಗ ಇನ್ನು ಮೇಲೆ ನನಗೆ ದನು ಆಕೈತಿ. ನಾನು ಒಟ್ಟು ಹೇಳ್ತಾನು, ನೀವು ಒಟ್ಟು ಹೇಳಬೇಕು. ಬರೀ ಒಬ್ಬನ್ನ ಹೇಳಕ್ಕೆ ಹಚ್ಚಬಾರ್ದು. ಕಣ್ಣು ಎಸ್ದವು, ಕಿವಿ ಎಸ್ದವು, ಬಾಯಿ ಎಸ್ದವು, ಅದೊಂದು ಐತನ ಅದು. ನನಗೆ ಅವು 2 ಅದಾವತ್ತು ಮಾಡಿದ್ದು ನೋಡೋದು. ಅಂದರೆ 2 ಕಣ್ಣು 2 ಕಿವಿ 1 ಬಾಯಿ ಭಗವಂತ ಯಾಕೆ ಕೊಟ್ಟಾನಪ್ಪ ಅಂತಂದರೆ 2ರಷ್ಟು ಓದು, 2ರಷ್ಟು ಕೇಳು, 1ರಷ್ಟು ಮಾತಾಡು ಅಂಥೇಳಿ ಅದಕ್ಕೆ ಪುರಾಣ ಬರೆದಿದ್ದಾನೆ ನೋಡೋದು.
ಕಣ್ಣಿಲೆ 2 ಹೊತ್ತು ದರ್ಶನ ಮಾಡೋದು. 2 ಕಣ್ಣು ಯಾಕೆ ಕೊಟ್ಟನಪ್ಪ ಅಂದರೆ ಬೆಳಗಾಗಿ ಒಮ್ಮೆ ಸಂಜೆ ತನಕ ಒಮ್ಮೆ 2 ಹೊತ್ತು ಭಗವಂತನ ರೂಪವನ್ನು ನೋಡು, 2 ಸಾರಿ ಪರಮಾತ್ಮನ ನಾಮವನ್ನು ಕೇಳು. ನಿನಗೇನಾದರೂ ಪರಮಾತ್ಮ ಅನುಕೂಲ ಕೊಟ್ಟರೆ 1 ಸಾರಿ ಆದರೂ ಭಗವಂತನ ನಾಮವನ್ನು ನುಡಿಯೋ, ನಿನ್ನ ಜೀವನ ಪಾವನ ಆಗ್ತದೆ ಅಂತ ಹೇಳಿ ಅದಕ್ಕೆ ಪರಮಾತ್ಮ ಅದಕ್ಕೆ ಅವನು 2 ಡಬಲ್ ಕೊಟ್ಟು ಕೇಸಿ ಇದನ್ನು ಒಂದೇ ಕೊಟ್ಟಿದ್ದಾನೆ ನೋಡ, ಇದನ್ನೊಂದೇ ಕೊಟ್ಟಿದ್ದ. ಅಂಥದ್ದೊಂದು ಪುಣ್ಯಮಯ ಪುರಾಣವನ್ನೇ ಅಪಗೋಳು ಹೇಳಿದರು. ಈಗ ಮಲ್ಲಮಾಂಬೆಯ ಜನನ ಕಾಂಡ ಅಂದರೆ ಭಾಗ, ಕಾಂಡ ಅಂತ ಬರುತ್ತಾರೆ ಅವರದ್ರಾಗೆ. ಕಾಂಡ ಅಂದರೆ ಭಾಗ. ಮೊದಲು ಪುರಾಣದ ಮಹತ್ವ ಅಥವಾ ಪುರಾಣದ ಪೀಠಿಕಾ ಅಧ್ಯಾಯದೊಳಗೆ ಆ ದ್ಯಾಂಪುರ ಅಪ್ಪಗಳು ಏನು ಮಾಡ್ಯಾರಪ್ಪ ಅಂದರೆ ಈ ಪುರಾಣದ ಮಹತ್ವವನ್ನು ಹೇಳ್ಯಾರ. ಆ ಪುರಾಣದ ಮಹತ್ವವನ್ನು ಹೇಳಿ ನಂತರದಲ್ಲಿ ಫಲಲಿಂಗ ಅಂತಾರೆ ಶಾಸ್ತ್ರದಲ್ಲಿ ಅದಕ್ಕೆ. ಆ ನಂತರದಲ್ಲಿ ಮಹಾತ್ಮರ ಜನನ ಯಾಕೆ ಆಯ್ತು ಅಂದರೆ ಉದ್ದೇಶಪೂರ್ವಕವಾಗಿ. ಈಗ ಒಂದು ಸಣ್ಣ ಉದಾಹರಣೆ, ಸುಮ್ಮನೆ ನಿಮ್ಗೊಂದು ತಿಳಿಯುವ ಸಲುವಾಗಿ ಒಂದು ಉದಾಹರಣೆ. ಈಗ ಯಾವುದೇ ಒಂದು ಕಾರಣ ನಾನು ಇಲ್ಲಿಗೆ ಬರಬೇಕಾಯ್ತು ಅಂತಂದರೆ ಇಲ್ಲಿ ಪುರಾಣ ನಡೆದತಿ ಅನ್ನುವಂಥ ಕಾರಣಕ್ಕೆ ನಾನಿಲ್ಲಿ ಪ್ರವಚನ ಮಾಡಲಿಕ್ಕೆ ಬಣ್ಣಲ್ಲ. ಇದಕ್ಕೇನಂತಾರೆ ಕಾರ್ಯ ಅಂತಾರೆ. ಅದಕ್ಕೆ ನಾನು ಕರ್ಕೊಂಡು ಬಂದದಕ್ಕೆ ಏನಂತಾರೆ ಅಂದರೆ ಕಾರಣ ಅಂತ ಕರೀತಾರೆ. ಅಂದರೆ ಕಾರಣ ಇಲ್ಲದೆ ಕಾರ್ಯ ಇರೋದಿಲ್ಲ. ಹಂಗೆ ಮಲ್ಲಮ್ಮ ಬಂದು ಹುಟ್ಟಿದ ಕಾರಣ ಏನಪ್ಪ ಅಂದರೆ ಭೂಲೋಕದಲ್ಲಿ ಶಿವಾರಾಧನೆಯನ್ನು ನಶಿಸಿ ಜನ ಎಲ್ಲ ನಾಸ್ತಿಕ ಭಾವವನ್ನು ನೋಡಿಕೊಂಡು ಭೋಗ ಮೋಕ್ಷಾದಿಗಳನ್ನು ಮರೆತು ಕೇವಲ ವಿಷಯಾಭಿಮುಖವಾಗಿ ತಿರುಗುವಂಥ ಈ ಜನ ಭ್ರಷ್ಟರಾಗಿದ್ದುಕೊಂಡು ತಿರುಗುವಂಥ ಕಾಲದಲ್ಲಿ ಶಿವಲೋಕದಲ್ಲಿ ಚಿಂತನೆ ನಡೀತಂತೆ. ನಾರದ ಭಗವಂತರು ಹೋಗಿ, ಏನಪ್ಪ ನಾರದ ಭಗವಂತ ಭೂಲೋಕಕ್ಕೆ ಹೋಗಿದ್ದೆಲ್ಲ, ಏನು ವರ್ತಮಾನದ ಭೂಲೋಕದಲ್ಲಿರುವ ಜನರು ಕ್ಷೇಮವೇ, ಮಳೆ ಬೆಳೆಗಳು ಚೆನ್ನಾಗಿದ್ದಾವೆ, ಗೃಹಸ್ಥಾಶ್ರಮದಲ್ಲಿ ಗಂಡ ಹೆಂಡತಿಯರು ಸಂತೋಷವಾಗಿದ್ದಾರೆ, ಹೇಗೆ ನಡೆದದ ಅಂತ ಕೇಳಿದಾಗ ನಾರದರು ಕಣ್ತುಂಬ ನೀರು ತುಂಬಿಕೊಂಡು ಹೇಳಿದರು, ಭಗವನ್ ಪರಮೇಶ. ಎಲ್ಲಿಂದ ಹೋಗಿದ್ರವರು? ಭೂಲೋಕದಿಂದ ದೇವಲೋಕಕ್ಕೆ ಹೋಗಿದ್ರು. ದೇವಲೋಕದಲ್ಲಿ ಯಾರು ಕೂತಿದ್ರು? ಅಲ್ಲಿ ಒಳಗೆ ಮಂದಿರದೊಳಗೆ ಕುಂತಾನಲ್ಲ ಪುಣ್ಯಾತ್ಮ ಶಿವನು ತನ್ನ ಪಾರ್ವತಿಯಾದಂಥ ತನ್ನ ಮಡದಿಯಾದಂಥ ಪಾರ್ವತಿಯನ್ನೇ ಗಣಪತಿ, ಷಣ್ಮುಖ, ನಂದಿ, ಭೃಂಗಿ ತಪಸ್ಸುಗಳು ಹಾಡ್ಕೋತ ಕೈಲಾಸದಲ್ಲಿ ಕೂತಾಗ ಆ ನಾರದ ಭಗವಂತ ವಾದ ಹೇಗದ ಭೂಲೋಕದ ಪ್ರಭಾವ ಹೇಗೆ ನಡೆದದ ಅಂತ ಕೇಳಿದಾಗ ನಾರದರು ಹೇಳ್ತಾ ಇದ್ದಾರೆ, ಪರಮಾತ್ಮ ಭೂಲೋಕದಲ್ಲಿರುವಂಥ ಜನ ಪಶು ಬದುಕಿದಂಗೆ ಬದುಕ್ತಾರೆ. ಹೆಂಗೆ ಬದುಕಾಕತ್ತಾರಂತ? ಹೆಂಗಂತಮ್ಮ ಹೇಳಿ ಜೋರಾಗಿ, ಹೆಂಗದು ಹೆಂಗೆ ಬದುಕಾಕತ್ತಾರೆ? ಪಶು ಬದುಕ್ತಾವೆ. ಏನೋ ಒಂದು ಕಾಲದಲ್ಲಿ ಒಂದು ಎಮ್ಮೆ ಕರ ಹಾಕ್ತತಿ. ಆ ಕರ ಕೊಣಗಾರ ಹುಡ್ತತಿ. ಹುಟ್ಟಿದ ಕೂಡಲೇ ಹಸಿವಿಗಾಗಿ ತಾಯಿ ಮಲಿ ಹಾಲು ಕುಡ್ತತಿ, ಹರೇಕ್ ಬರ್ತತಿ. ಒಂದು ಹರೇಕ್ ಬಂದು ಎಮ್ಮೆ ಬಂತು ಅಂದ್ರೆ ಅದನ್ನು ತಿರ್ಕೊಂಡು ಹೋಗ್ತತಿ, ಮತ್ತು ಅದು ಹಡುತ್ತತಿ. ಒಂದು ದಿವಸ ಗಳೆ ಹೂಡಿ ಹೊಡುತ್ತಾರೆ, ಒಂದು ದಿವಸ ಬಿಸಿಲಾಗಿ ತೇಕ್ ಬೀಳ್ತತಿ, ಒಂದಿನ ಗುಂಡಿನ ಶೈಲಿ ಹತ್ತಿ ಸಾವ್ತತಿ. ಇದು ಯಾವುದಿದು? ದನದ ಜೀವನ. ಇದು ದನದ ಜೀವನ. ಆ ದನದಂತೆ ನೀವು ಮನುಷ್ಯರು ಏನು ಮಾಡಕತ್ತಾರಪ್ಪ ಅಂದ್ರೆ ಹುಟ್ಟುತ್ತಾರೆ. ತಾಯಿ ತಂದೆ ಹೊಟ್ಟೆ ಒಳದು ಹುಟ್ಟುತ್ತಾರೆ. ಅವಟ್ಟು ದಾವೇದಾಗ ಹುಟ್ಟುತ್ತಾವ, ಇವತ್ತು ಪಡಸಲಾಗ ಹುಟ್ಟುತ್ತಾವ. ಹುಟ್ಟಿದ್ದಿಂದ ಹರೇಕ್ ಬರ್ತಾವೆ. ಹರೇಕ್ ಬಂದ ಕೂಡಲೇ ಗಂಡಿಗೆ ಒಂದು ಹೆಣ್ಣಿಗೆ ಒಂದು ಗಂಡ ಕುಡ್ಕೊಂಡೆ ತಂದೆ ತಾಯಿಗಳ ಬಗ್ಗೆ ಗೌರವ ಇಲ್ಲ. ದೇವ ದ್ವಿಜ ಗುರು ಪ್ರಾಜ್ಞರ ಬಗ್ಗೆ ಅನುಕಂಪಿಲ್ಲ. ದಾನಾದಿಗಳಂತೂ ಮೊದಲಿಲ್ಲ. ಜನ ಎಲ್ಲ ಸ್ವಾರ್ಥ ಬುಭುಕ್ಷುಗಳಾಗಿ ಭೂಲೋಕದಲ್ಲಿ ಪರಮಾತ್ಮನ ವಿಸ್ಮರಣೆಯನ್ನು ಮಾಡಿ ಭಗವಂತನಂದ್ರೆ ಏನು ಅನ್ನೋ ಕಡೆ ವಿಚಾರ ಕೂಡ ಮಾಡದೆ ಸಾಧು ಸಂತರನ್ನು ಅಪಮಾನ ಮಾಡಿಕೊಂಡು ತಂದೆ ತಾಯಿಗಳಿಗೆ ದ್ರೋಹ ಮಾಡಿಕೊಂಡು ಹಡೆದ ತಂದೆ ತಾಯಿನ ಅನಾಥಾಶ್ರಮದಲ್ಲಿ ಇಟ್ಟು ಭೂಲೋಕದಲ್ಲಿ ಚಕ್ಕಂದಾಡುವಂಥ ಸುಸ್ತರು ಊರಿಗೆ ಬಂದಾರೆ. ಭೂಲೋಕದಲ್ಲಿರುವಂಥ ತಂದೆ ತಾಯಿಗಳು ಅವರವ ನರಕವನ್ನು ಪಡ್ತಾ ಇದ್ದಾರೆ. ಗುರುದೇವ ದ್ವಿಜ ಪ್ರಾಜ್ಞೆಗಳು ದೇವಾಲಯದ ಸುಣ್ಣ ಬಣ್ಣಗಳೆಲ್ಲ ಅಳಿಕೆ ಹೋಗಿದ್ದಾವೆ. ಎಲ್ಲಿ ಶಿವಾರ್ಚನೆಗಳು ಪತ್ರಿಗಳನ್ನು, ಹಳೆ ಪತ್ರಿಗಳನ್ನು ತೆಗೆಯದೆ ಹಾಳು ಗುಡಿಗಳಾಗಿ ಕದ ಹಾಕೊಂಡು ಹೋಗ್ಯಾರೆ. ಆ ದೇವರ ಮುಂದಿಟ್ಟಂಥ ಕಾಣಿಕೆ ಹುಂಡಿಯನ್ನು ರಾತ್ರಿ ತುಡುಗರು ತೊಗೊಂಡು ಹೋಗಕತ್ತಾರೆ. ಎಲ್ಲಿ ನೋಡಿದ್ರಲ್ಲಿ ಕೂಡ ನಾಸ್ತಿಕತೆ ಹಬ್ಬೆ ಭಗವಂತ ಇದಕ್ಕಾಗಿ ಏನಾದರೂ ಒಂದು ಉಪಾಯವನ್ನು ಮಾಡಬೇಕು. ತಾವು ದಯವಿಟ್ಟು ಹೀಗೆ ಮಾಡಿದರೆ ಭೂಲೋಕ ಅನ್ನೋದು ಸ್ಮಶಾನ ಆಗಿ ಹೋಗ್ತದೆ, ಇದಕ್ಕೆ ಏನಾದರೂ ಉಪಾಯವನ್ನು ಮಾಡಿ ಅಂತ ಹೇಳಿ ನಾರದ ಭಗವಂತರು ಕೇಳಿದ್ರಂತ. ಆವಾಗ ಶಿವನಂತಾನೆ, ಎಂಥದ್ದಪ್ಪ ಇದು? ಲೋಕದಲ್ಲಿ ಉಚಿತವಾಗಿ ಮಳೆ ಕೊಟ್ಟೆ, ಉಚಿತವಾಗಿ ಬೆಳೆ ಕೊಟ್ಟೆ, ಗಾಳಿಯನ್ನು ಕೊಟ್ಟೆ, ಬೆಳಕನ್ನು ಕೊಟ್ಟೆ, ಲೋಕದಲ್ಲಿ ಸಂತೋಷವಾಗಿರಲಿ ಅಂತ ಹೇಳಿ ಮಣ್ಣಿನೊಳಗೆ ಅನ್ನವನ್ನು
ಅನ್ನವನ್ನು ನೀಡುವ ಶಕ್ತಿಯನ್ನು ಕೊಟ್ಟು ಕಳಿಸಿದರೆ ಅಂಥ ಅನ್ನವನ್ನು ಉಣ್ಣಂಥ ಜನ ಇಂಥ ಪಾಪ ಕಾರ್ಯವನ್ನು ಮಾಡಕತ್ತಾರಲ್ಲ ಪರಮಾತ್ಮ, ಇದಕ್ಕೆ ಏನು ಮಾಡಬೇಕು ಅಂತ ತಲೆ ಹೊತ್ತು ಕೂತಾಗೆ ಪಕ್ಕದಲ್ಲಿ ಜಗಜ್ಜನನಿ ಆದಂಥ ಪಾರ್ವತಿ ದೇವಿ ಕೂತಿದ್ಲು. ಯಾಕೆ ಭಗವಂತ, ಯಾಕೆ ಆ ಥರ ಚಿಂತೆ ಮಾಡ್ತಿ, ಏನಾಗಿದೆ ನಿನಗೆ ಅಂದ್ಕೊಳ್ಳಿ. ದೇವಿ ಏನು ಹೇಳಿ ನನ್ನ ಉದರದಿಂದ ಹುಟ್ಟಿದಂಥ ಈ ಲೋಕ ಇದು ಪರಮಾತ್ಮನ ಭಜನೆಯನ್ನು ಮಾಡಿ ಅನ್ನವನ್ನು ಉಂಡು ಸಾಧು ಸಂತರನ್ನು ಜೋಗಿ ಜಂಗಮರನ್ನು ಪಾದಪೂಜಾದಿಗಳನ್ನು ಮಾಡಿಕೊಂಡು ಆನಂದವಾಗಿ ರಾಶಿಯನ್ನು ಮಾಡುವಾಗ ಕಣದಲ್ಲಿ ನಿಂತುಕೊಂಡು ದೀನ ದಾಸರನ್ನೆಲ್ಲ ಕರೆದು ಬುಟ್ಟಿ ಜ್ವಾಳವನ್ನು ಹಾಕಿ ಹಣಿತುಂಬ ವಿಭೂತಿ ಹಚ್ಚಿ ಜೋಡೆತ್ತಿನ ಬಂಡಿ ಹುಡ್ಕೊಂಡು ಕೊಲಾದ ಜಾವದನ್ನು ಕಟ್ಟಿಕೊಂಡು ಹಾಗೆ ಹಾಕ್ಕೊಂಡು ಆನಂದವಾಗಿರ್ರಿಪ್ಪ ಅಂತ ನಾನು ಕಳಿಸಿದ್ರೆ ಇವರು ಪಾಪ ಕಾರ್ಯ ಮಾಡಕತ್ತಾರತ್ತ ನಾರದು ಹೇಳಕತ್ತಾನಲ್ಲ, ಹೆಂಗೆ ಮಾಡಲಿದ್ದೇವಿ? ಹೋಗಿ ಪಾರ್ವತಿ ಅಂತಾಳೆ. ಅದಕ್ಕೆ ತಾವೇನೋ ಪಡೆ ಮಾಡ್ತೀವಿ, ಏನಿಲ್ಲ, ನನಗಂತೂ ಇವ್ರನ್ನ ತಿದ್ದೋದು ನಿಗೋದಿಲ್ಲ. ಈ ವಾರ್ತೆಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ನೋವಾತು. ಏನು ಮಾಡಬೇಕು ಅನ್ನೋದು ನೀವೆಲ್ಲರೂ ನಿರ್ಣಯ ಮಾಡಿರಿ ಅಂತಂದಾಗ ಎಲ್ಲರೂ ಕೂಡ್ಕೊಂಡು ಹೇಳಿದ್ರಂತ, ಅಮ್ಮ ಲೋಕದಲ್ಲೇ ಒಂದು ಮಣಿತಾಣ, ಒಂದು ಊರ ಏನಾರ ಕೆಡಬೇಕಾದ್ರೂ ಹೆಣ್ಮಗಳಿಂದನೇ ಕೆಡಬೇಕು, ಅದು ಶುದ್ಧ ಆಗ್ಬೇಕಾದ್ರೂ ಯಾರಿಂದ? ಜೋರಾಗಿ ಹೇಳಿ, ನನಗೆ ತಿಳಿದಿಲ್ಲ ಏನು. ಒಂದು ಮನೆತನ ಕೆಡಬೇಕಾದ್ರೂ ಒಬ್ಬಕ್ಕೆ ಹೆಣ್ಮಗಳು ಬೇಕು, ಒಂದು ಮನೆತನ ಶುದ್ಧ ಆಗಬೇಕಾದ್ರೂ ಒಬ್ಬಕ್ಕೆ ಹೆಣ್ಮಗಳು ಬೇಕು. ಅದಕ್ಕೆ ಈ ಲೋಕದಲ್ಲಿ ಹೋಗಿ ಈ ಭೂಲೋಕ ತಿದ್ದುವಂಥ ಕೆಲಸ ಗಂಡು ಮಕ್ಕಳಿಂದ ನಿಗುವುದಿಲ್ಲ, ಅದಕ್ಕೊಬ್ಬರು ಹೆಣ್ಮಕ್ಕಳ ಅವತಾರೆ ಪುರುಷ ಆಗಿ ಹೋಗ್ಬೇಕು. ಅದಕ್ಕೆ ತಾಯಿ ಇದಕ್ಕೆ ನೀನೇ ಏನು ಮಾಡ್ಬೇಕು ಅನ್ನೋದು ಹೇಳಬೇಕು ಅಂಥೇಳಿ ಪಾರ್ವತಿಗಂದು. ಅವಾಗ ಪಾರ್ವತಿ ಅಂತಾಳೆ, ನೋಡು ಈ ಹಿಂದಿನ ಕಾಲದಲ್ಲೇ ಆ ಶತಮಾನದಲ್ಲಿ ನೀವು ಹಿಂಗೆ ಬಂದು ತೊಂದರೆ ಆಗಿತ್ತಂತೆ ಹೇಳಿದಾಗ ನಾನು ಅಕ್ಕ ಮಹಾದೇವಿ ಆಗಿ ಹೋದೆ. ಏನಾಗಿ ಬಂದಿದ್ಲಂತೆ? ಜೋರಾಗಿ ಬಡಬಡ್ದನೂ ಆಗತ್ತೆ. ನನಗೆ ನೀವು ನನಗೆ ಯಾವತ್ತೂ ಇದ್ದೇ ಇರ್ತೀರಲ್ಲ, ನಾ ಅವ್ರಿಗೆ ಹೇಳದ್ದು ನಿಮಗೆ ಹೇಳೋಣ. ನಾ ಊರಿಗೆ ಕರ್ಕೊಂಡು ಹೋಗ್ತೀನಿ ನಡ್ರಿ, ನಿಮ್ಮನ್ನ ದಿನ ಹೋಗೋಣ ಅಂತೀನಿ. ಹಿಂದಿನ ಕಾಲದಲ್ಲಿ ಒಂದು ಸಾರಿ ನಾನು ಅಕ್ಕ ಮಹಾದೇವಿಯಾಗಿ ಹೋಗಿದ್ದೆ. ಆದ ಗಂಡನ ಹತ್ತಿರ ನಾನು ಈ ಕಾಮಾದಿ ಬಲೆಗಳಲ್ಲಿ ಪ್ರಪಂಚದ ಮೋಹ ನನಗೆ ಬೇಡ ಅಂತ ಹೇಳಿ ಆದ ಗಂಡನಿಗೆ ಉಟ್ಟ ಸೀರೆಯನ್ನು ಕೂಡ ಕಳೆದುಕೊಟ್ಟು ಹೋಗುವಂಥ ಗಂಡ ಹೇಳಿದಾಗ ಉಟ್ಟ ಸೀರೆಯನ್ನೇ ಕಳೆದುಕೊಟ್ಟು ಕೇಶಾಂಬರವನ್ನೇ ನನ್ನ ಮೈಯಲ್ಲಿ ಮಾಡಿಕೊಂಡು ಮಹಾಮನೆ ಬಸವಣ್ಣನ ಜೊತೆಗೆ ಕೂಡಿ ಲೋಕದಲ್ಲಿ ಸಾಕಷ್ಟು ವಚನಗಳನ್ನು ಬರದೆ ಎಲ್ಲವನ್ನು ಮಾಡಿಕೊಂಡು ಬಂದರೂ ಕೂಡ ಲೋಕ ತಿದ್ದಕ್ಕಾಗಲಿಲ್ಲ ಶಿವಣೆ. ನಾನು ವಚನ ಬರದೆ ವಚನಗಳ ಗ್ರಂಥದಲ್ಲಿ ಅದು ಯಾರೋ ಹಾಡಿಕೊಂಡು 4 ರಾಗವನ್ನು ಹಾಕಿ ಹೇಳಿ ಹೊಟ್ಟೆ ತುಂಬಿಕೊಂಡ್ರು, ಆದರೆ ಜೀವನದಲ್ಲಿ ಉದ್ಧಾರ ಆಗಲಿಲ್ಲ. ಅದಕ್ಕೆ ನಾನು ಹೆಂಗೆ ಮಾಡಬೇಕು? ನಾನು ಹೋದ್ರೂ ಕೂಡ ಭೂಲೋಕವನ್ನು ಶುದ್ಧ ಮಾಡೋಕ್ಕಾಗಲಿಲ್ಲ ಅಂದ್ರೆ ನಾ ಏನು ಮಾಡಬೇಕು? ಅವಾಗ ಶಿವಣ್ಣಂತಾನೆ, ಅಮ್ಮ ಒಂದು ಸಾರಿ ನೀನು ಹೋಗಿ ಸನ್ಯಾಸಿಯಾಗಿ ಹೋದಾಗ ಈ ಭೂಲೋಕವನ್ನು ತಿದ್ದಕ್ಕಾಗಲಿಲ್ಲಲ್ಲ, ಹೋಗಲಿ ಬಿಡು, ಈ ಸಲ ಸನ್ಯಾಸಿಯಾಗಿ ಹೋಗೋದು ಬೇಡ. ಯಾವ ಮನೆಯಿಂದ ಜಗತ್ತನ್ನು ಕಟ್ಟಬೇಕಾಗೈತೋ, ಯಾವ ಮನೆಯೊಳಗೆ ನೀತಿ ನಿಯಮಗಳನ್ನು ತಿಳಿಸ್ಬೇಕಾಗೈತೋ, ಯಾವ ಮನೆಯಲ್ಲಿ ದಾಂಪತ್ಯದ ಗೃಹಸ್ಥ ಧರ್ಮವನ್ನು ಕಲಿಸ್ಬೇಕಾಗೈತೋ ಅಂಥದ್ದೊಂದು ಮನೆತನದ ಗೃಹಸ್ಥಾಶ್ರಮದ ಸ್ತ್ರೀಯಾಗಿ ಸಾಮಾನ್ಯ ಜನರೊಳಗೆ ಹುಟ್ಟಿ ಒಕ್ಕಲುತನದ ಧರ್ಮ ಕಾರ್ಯದಲ್ಲಿ ಇದ್ಕೊಂಡು ಮಣ್ಣಿನ ಬಣ್ಣವನ್ನು ನಾನು ತಗೊಂಡು ನನ್ನ ಬಣ್ಣವನ್ನು ಮಣ್ಣಿಗೆ ಕೊಟ್ಟು ಎರಡೂ ಕೈಗಳನ್ನು ಆಕಳ ಸಗಣಿಯೊಳಗಿಟ್ಟು ನೀನು ಪೀತಾಂಬರಧಾರಿಯಾಗಿರುವಂಥ ಜೀವನವನ್ನು ಮಾಡಬೇಕಾಗಿದೆ. ಅದಕ್ಕೆ ನೀನು ಒಂದು ಸಾಮಾನ್ಯವಾದ ಮನೆತನದಲ್ಲಿ ಮಲ್ಲಮಾಂಬೆ ಅನ್ನುವಂಥ ಹೆಸರಿನಿಂದ ಹೋಗಿವ, ಜಗತ್ತಿನ ಹೆಸರಿನಿಂದ ಕಲ್ಯಾಣ ಆಗ್ತದೆ ಹೋಗಂತೇಳಿ ಆಶೀರ್ವಾದ. ಆಗ ಬಂದೆ, ಅದೇನೋ ಒಂದು ಸುಮ್ಮನೆ ರಾಜರು ಅಂತ ಬರೆದಾರೆ, ಭಾಳ ಚಂದದ ಪುರಾಣದಲ್ಲೇ. ಒಂದು ಹೇಮರೆಡ್ಡಿ ಸೋಮರೆಡ್ಡಿ ಅಂತ 2 ಮನೆತನಗಳು. ಏನಪ್ಪ ಇನ್ನು ಅವ್ರು ಭಾಳ ದೊಡ್ಡವರು, ನಾವು ಹಾಗೇನಲ್ಲ, ಸಾಮಾನ್ಯವಾಗಿ ಮನೆತನ. ಯಾವ ಹೊಲದೊಳಗೆ 2 ಮೈ ಮಡಿಕೆ ಹೊಡೆದ 3 ಮೈ ಹರಿಗೆ ಚಂದಂಗೆ ಬಿತ್ತಿ ಬೆಳೆಸಾಲು ಹೊಡೆದು ಹೊಲದಾಗ ಹೆಂಗೆ ನಾಟ್ತದೋ ಹಂಗೆ ಯಾರ ಬಾಯೊಳಗೆ ಹಗಲೆಲ್ಲ ಪರಮಾತ್ಮನ ನಾಮಸ್ಮರಣೆಯನ್ನು ನುಡಿದಿರ್ತಾರಲ್ಲ ಅವ್ರ ಹೊಟ್ಟೆಯೊಳಗೆ ಪರಮಾತ್ಮ ಹುಡ್ತಾ ಇದ್ದಾನೆ. ಯಾವ ಗಳೆ ಹೊಡೆದ ಹೊಲದಾಗ ಹೆಂಗೆ ಕಸಾಯದ ಹೊಲದಾಗ ಕಮ್ಮನ್ನು ನಾಟಿ ಹುಡ್ತತೋ, ಹೆಂಗೆ ಯಾವ ಉತ್ತಮವಾದಂಥ ಎತ್ತ ಕಟ್ಟಿದವನ ಹೊಲದಾಗ ಹೆಂಗೆ ಹಸನ ಇರ್ತತೋ ಹಂಗೆ ಯಾರು ಹೊಟ್ಯಾಗ ಭಗವಂತನ ಅವತಾರ ಆಕತ್ತೆ ಅಂದರೆ ಅದು ಬಹಳ ಪರಮಾತ್ಮನ ನಾಮಸ್ಮರಣೆಯನ್ನು ಆ ಮಾತಿಗೊಮ್ಮೆ ಕೃತಿಗೊಮ್ಮೆ ಯಾರೋ ಜೀವನದೊಳಗೆ ಮಾಲ್ಕನ್ಸ್ ಪಕ್ಕ ಕೈತಾ ಇರೋದಾವಲ್ಲ, ಪಕ್ಕ ಮಾಲ್ಕನ್ಸ್ ಸಾವಕಾಶ ಇದನ್ನು ಸ್ಪೀಕರ್ ಕಡಿಮೆ ಮಾಡಿ ಅದನ್ನು ಇದ್ರ ಮೇಲೆ ಇದನ್ನಿಡು ಸೌಂಡ್ ಕಡಿಮೆ ಬರ್ಬೇಕಾದ್ರೆ ಏನು ಅಂಥದ್ದೊಂದು ಜೀವನದಲ್ಲಿ ಅಂಥ ಹೊಟ್ಟೆಯೊಳಗೆ ಹುಡ್ತಾರೆ. ಎಂಥವ್ರು ಹೊಟ್ಟೆಯಾಗ ಹುಡ್ತಾರೆ? ಯಾರು ಹೊಟ್ಟೆಯಾಗ ಭಗವಂತ ಹುಡ್ತಾನೆ, ಯಾರು ಹೊಟ್ಟೆಯಾಗ ಊರ್ಲಿ ಹಾಕುವ ಮಕ್ಕಳು ಹುಡ್ತಾರೆ, ಯಾರು ಹೊಟ್ಟೆಯಾಗ ಓಡಿ ಹೋಗುವ ಮಕ್ಕಳು ಹುಡ್ತಾರೆ ಅಂತ ಅನ್ಲಿಕ್ಕೆ ಪ್ರಮಾಣದ ಅದು ಹಂಗೆ ಹುಟ್ಟೋದಿಲ್ಲ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ, ಋಣವಿಲ್ಲದೆ
ಕಾಡುವಂಥ ಮಕ್ಕಳು, ಬೇಡುವಂಥ ಸೊಸೆಯಂದರು, ಆಡಿ ಹೋಡಿ ಮಾನವನ್ನು ಕೊಂಡಾಡಿ ಹೋಗುವಂಥ ಮನೆಗೆ ಬಂದ ಅವ್ರು ಬರಬೇಕಾಗಿತ್ತು. ನನ್ನ ಪಾಪ ಇರಬೇಕು, ನನ್ನ ಪಾಪ ಇರಬೇಕು. ನನ್ನ ಪಾಪ ಇಲ್ಲದ ಆ ಥರ ಕಸ ಇಲ್ಲದ ಹೊಲ ಸುಳಿ ಬಿದ್ದಿಲ್ಲದು. ಆ ಹೊಲದೊಳಗೆ ಕಸ ಆಗಿತ್ತು, ಅದನ್ನು ಯಾರೂ ನೋಡ್ಲಾರ್ದ ಸಿಕ್ಕಾಪಟ್ಟೆ ಅದನ್ನು ಬೀಳಿಗಡೆ ಬಿತ್ತಿದ್ರಪ್ಪ ಅಂತಾರೆ ಹೆಂಗೆ ಹೊಲ ಸುಳಿ ಬಿದ್ದು ಹೋಗತ್ತೋ ಹಂಗೆ ನಾನು ಮಾಡಿದ ಪಾಪ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ಹರಿಯೇ. ನಾ ಮಾಡಿದ ಕರ್ಮ ನನಗೆ ಪಾಪ ರೂಪವಾಗಿ ಹೆಂಗೆ. ಈ ಉದಾಹರಣೆ, ಸಣ್ಣದ ಉದಾಹರಣೆ. ಒಂದು ಚಲೋದನ್ನು ಹೋರಿಕರ ತರ್ಬೇಕು ಅನಿಸ್ತು. ಒಂದು ಹೋರಿಕರ ತರ್ಬೇಕಂತ 45,000 ರೂಪಾಯಿ ತೊಗೊಂಡು ಕೇಸಿ ಒಂದು ಸಂತಿ ಹೋದರು. ಸಂತಿ ಹೋಗಿ ಕೇಸಿ ಕಮ್ಮನ ಹೋರಿ, ನೆಟ್ಟನ ಒಳೆ ಕಿಲಾರಿ ಹೋರಿ, ಕಾಲಾಗ ಕಟದ ಬಗರಿ ಸುಳಿ ಸುತ್ತ ಭಾಳ ಚಲೋ ಆಕತಿ ಹೋರಿಯನ್ನು ತೊಗೊಂಡು ಬರ್ಬೇಕಂತ ಕೇಸಿ ಮನೆಗೆ ಭಾಳ ಪ್ರೀತಿಯಿಂದ ತೊಗೊಂಡು ಬಂದು ಮುಸ್ರಿ ಇಟ್ಟು ಹೊಳ್ಳೂರಾಗನ ಅದ ಕೋಡಿ ಹೊತ್ತು ತೊಡೆಗೆ ಹಾಕಿ ಹೆಂಗೆ ಬಡಿತಪ್ಪ ಅಂತಂದರೆ ಅವ್ರದ್ದೊಂದು 2 ಎಕರೆ ಹೊಲ ಮರೆದ್ರೆ ಅವಾಗ ಆರಾಮಾಗೋದು. ಯಾರು ತಂದಿದ್ರೆ ಹೋರಿ ಅದನ್ನು ನೀವು ಒಟ್ಟು ಹೇಳ್ತಿರಿಲ್ಲಪ್ಪ, ನನಗೆ ದನ ಹೋಗತ್ತಿಲ್ಲ. ಹೋರಿ ಯಾರು ತಂದವರು? ಹಾಂ, ಯಾರು ತಂದರು? ಅಲ್ಲ ಏನ್ರು ಏನು ಕಿವಿಯಾರು ಕೇಳ್ತಾವಿಲ್ಲ ನೀವು? ಹೋರಿ ಯಾರು ತಂದಾರ? ರೊಕ್ಕ ಯಾರು ಕೊಟ್ಟಾರ? ಯಾರು ಹಾಸ್ಕೊಂಡಾರ? ನಾವು ಹಾಸ್ಕೊಂಡ. ನಾ ಮಾಡಿದ ಪಾಪ ಹೋರಿ ರೂಪದಲ್ಲಿ ಕುಂತಿತ್ತು ನೋಡ ಅಲ್ಲಿ. ಅದು ಇನ್ನು ಹೋರಿ ಬಿಡು, ಹೋರಿ ಬೇಡ. ಸೈಕಲ್ ಮೋಟ್ರ್ ತರ್ತಾರೆ, ಒಂದು ಹೊಸ ಸೈಕಲ್ ಮೋಟ್ರ್. ಬ್ಯಾಂಕಿಗೆ ಹೋಗಿ ಲೋನ್ ಮಾಡಿ ಕೈಯಂದು ಕಾಲಂದೆಲ್ಲ ಒತ್ತಿಟ್ಟು ಆ ಸೈಕಲ್ ಮೋಟ್ರ್ ತೊಗೊಂಡು ಕ್ಯಾಶ್ ಹಿಂಗೆ ಕೂತ್ಕೊಂಡು ಹಿಂಗೆ ಸೆವ್ ಅಂತ ಬರ್ತಿದ್ರು. ಹಿಂದೆ ಆಕೆ ಕುಂತಿದ್ಲೆ, ಬಾಯಿ ಕೂತಿದ್ಲೆ. ಆಕೆ ಭಾಳ ಚಂದ. ಆಕೆ ಈ ದೇವ್ರ ಆಶೀರ್ವಾದ ಮಾಡ್ತಾರಲ್ಲ ಹಂಗೆ ಆ ಮುಂದೆ ಹೊಡೋ ಗಂಡಗೆ ಬೆಂಡ ಮೇಲೆ ಹಿಂಗೆ ಕೈ ಇಟ್ಟು ಕೂತಿರ್ತಾಳೆ. ಹೋಗಿ ಬಾ ಕಂದ. ಅವ್ರು ಹೆಂಗೆ ಕೂತಿರ್ತಾರೆ ನೋಡಿ ಮಸ್ತರ್, ಅವ್ರು ಹೆಂಗೆ ಕೂತಿರ್ತಾರೆ ನೋಡಿ. ಇದು 2 ಕಡೆ ಕಿಸಗಾಲು ಹಾಕೊಂಡು ಹಿಂಗೆ ಕೂತಿರ್ತದೆ. ಇದು ಅಂದ್ರೆ ಕಣ್ಣಾಗ ಕಸ ಬಂದ್ರೆ ಇವಾಗ ಬಿಡೋದು, ಹಾಳು ಬಂದರೂ ಇವಾಗ ಬಿಡೋದು. ಆಕೆ ಹಿಂಗೆ ಒಪ್ಪಾರಿ ಮೇಲೆ ಕೂತಿರ್ತಾಳೆ. ಅಂದ್ರೆ ಚಂದಂಗೆ ಹೊಡೆದ್ರೆ ಕೂತ್ರಾತು, ಇಲ್ದ್ರೆ ಇಳಿದ್ರಾತು. ಆಕೆ ಕೈ ಅದು ಮತ್ತೆ ಹಿಂಗೆ ಬೆನ್ನ ಮೇಲೆ ಕೈ ಇಟ್ಟಿರ್ತಾಳೆ. ಒಂದಿಬ್ಬರು ಸೈಕಲ್ ಮೋಟ್ರ್ ತೊಗೊಂಡು, ಹೊಸ ಸೈಕಲ್ ಮೋಟ್ರ್ ತೊಗೊಂಡಿದ್ರಂತೆ. ಅವ್ರು ಹೊಸ ಸೈಕಲ್ ಮೋಟ್ರ್ ತೊಗೊಂಡು ಹಿಂಗೆ ಹೊಂಟು ಕೂಡ್ಲೇನ ಅವು ಹೊಸ್ದಾಗಿ ಕಲು ಹುಡುಗರು, ಹೊಸ ಹೀರೋ ಹೊಂಡ ಗಾಡಿ. ಇವು ಹಳಿ ಅಂಗಿ, ಇವು ಸಡ್ಲಾಗಿದ್ದು. ಇವು ಏನಂತಾರೆ ಇವಕ್ಕೆ ಇವು ಸಡ್ಲಾಗಿದ್ದು. ಅವ್ರ ದಾರ ಹಳಿ ಅಂಗಿ ಅದು ಹಾಕೊಂಡು ಹಾಕೊಂಡು ಸಡ್ಲಾಗಿದ್ದು. ಗಾಳಿ ಬಡಿದ ಕೂಡಲೇ ಇವು ಬಿಚ್ಚಾಕತ್ತಿದ್ದು. ಬಿಚ್ಚಾಕತ್ತಿದ ಕೂಡಲೇ ಗುಂಡಿ ಬಿಚ್ಚೋದು ನಿಂದ್ರು ಅಂತೇಳಿ ಅವ್ನು ಹಿಂದೆ ಬಂದೈತೆ. ಇಬ್ಬರು ಕೂಡ ಗುಂಡಿ ಹಾಕೊಂಡು ಮತ್ತೆ ಹತ್ತವ್ರು, ಮತ್ತೊಂದು 10 ಮಾರೋ ಕೂಡಲೇ ಮತ್ತೆ ಬಿಸ್ತಿದ್ದು. ಅದಕ್ಕೆ ಹಿಂದೆ ಏನಂದ, ಒಂದಿಟ್ಟು ತರ್ವನ್ ಏನು ಮನಗಂಡ ಬಿಡುನು ನೋಡೋಣ ಹೆಂಗೆ ಹೋಗತ್ತೋ ಇದು. ಅದಕ್ಕೆ ಇವು ಹಗಲೆಲ್ಲ ಗುಂಡು ಬೀಸ್ತಾವೆ. ಈ ಅಂಗಿನ ಹಿಂಗೆ ತಿರಿ ಹಾಕೋಲ್ಲ ಇದನ್ನು. ಹೆಂಗೆ ಹಾಕ್ಕೊಳ್ಳೋದು ಮಾಸ್ತರ್ ಅದ್ರೆ? ಹೆಂಗೆ ಹಾಕ್ಕೊಳ್ಳೋದನ್ನೇ ಹೇಳೋದು ಮಾಸ್ತರ್. ಹೆಂಗೆ ಅದು ಏನದು ಹಿಂಗೆ ಕೂತ್ರಿ ಹೆಂಗೆ ಅದು? ಇದು ಈ ತವಲ ಮಾಸ್ತರ್ನ ಗತಿ ಹಂಗೆ ಅದನ್ನ ಹಿಂಗೆ ತಿರಿ ಹಾಕಿ ಗುಂಡಿ ಹಿಂದೆ ಹಾಕಿಬಿಡೋನು ಅದನ್ನು. ಅಂದ್ರೆ ಬೇಕಾದಂಗೆ ಗಾಳಿ ಬಡಿದ್ರೂ ಇದು ಬಿಚ್ಚೋದಿಲ್ಲ ಅಂಥೇಳಿ ಇಬ್ಬರು ಕೂಡಿ ಗುಂಡಿ ತಿರಿ ಹಾಕೊಂಡು ಬೆಟ್ರು. ಅದು ಬಿಟ್ರೆ ದಾರಿ ಹಿಡಿದು ಹೋಗುತ್ತೆ. ಅದು ಬಿಡದಟ್ಟು ಬಿಟ್ಟರೆ ಅದು ಹೋಗಿ ಏನತ್ತಲ್ಲ ಒಂದು ಗಟಾರದ ನೆಗೆ ಬಡಿತಾರೆ. ನೆಗೆ ಬಡಿದ ಕೂಡಲೇ ಕಾಲು ಹಾಕೊಂಡು ಮ್ಯಾಲೆ ಬಿದ್ದರು. ಬಿದ್ದ ಕೂಡಲೇ ಯಾರೋ ಅವ್ರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ರು. ಇಲ್ಲಿ ಯಾವ 2 ಸೈಕಲ್ ಮೋಟ್ರ್ ಮೇಲೆ ಬಿದ್ದಾವ್ರಿ ಅಂತೇಳಿ. ಅವು ಹೊತ್ತು ಮುಳುಗು ಎಳೆಯೋದು. ಅವು ಪೊಲೀಸರು ಅವು ಡ್ಯೂಟಿ ಮುಗಿಸಿ ಮನೆಗೆ ಹೋಗ್ಬೇಕಂತ ಹೇಳಿ ಅವು ಹೊಂಟಿದ್ದು ತಂಡ್ಯಾಗಿ ಇವು ಬಿದ್ದು ಅಂದ್ಕೊಳ್ಳಿ ಪೇಸಾಯೇ ನೋಡೋರು ಅಲ್ಲ. ಅವಿನ ತಂಡಿ ಹತ್ತತ್ವ ಅಂತೇಳಿ ಅವೊಂದಿಟ್ಟು ಹಾಕ್ಕೊಂಡು ಬಂದು ಅವು ಯಾರವ್ರೆ ಪೊಲೀಸರು ಹಾಕ್ಕೊಂಡು ಬರೋದಕ್ಕೆ ಇಲ್ಲಿ ಸಂಜಾಗಿತ್ತು. ಅಂತ ಕತ್ಲದಂಗಾಗಿತ್ತು. ತೆಗಿನಾಗ ಹಿಂಗೆ ಇಳಿದು ನೋಡಿದ್ರು. ಇವ್ರು ಹಂಗಾತ ಹಿಂಗೆ ಬಿದ್ದಿದ್ರು. ಹಿಂದೆ ಪೊಲೀಸ್ ಏನದ ಬಿದ್ದು ಬಡತಕ್ಕೆ ಈ ಗೋಣ ಒಪ್ಪರಿಯಾಗಿ ಹಿಂದೆ ಕೂತತಿ. ಯಾಕಂದ್ರೆ ಗುಂಡು ಹಿಂದದಾವು. ಈಗ ಗುಂಡಿಯಲ್ಲಿ ಕೋಡಿ ದೂರ ಕೂತೇನು ಬಾ ಇಲ್ಲಿ ಸನೇಕ. ಅಂದ್ರೆ ಅದು ಶರ್ಟ್ ಹಿಂಗಾಗಿತ್ತಲ್ಲ, ಅವ್ರಿಗೇನು ಅನಿಸ್ತಿ ಗದ್ದ ಮುಂದತಿ ಗುಂಡಿ ಹಿಂದದ ಒಂದಿಂದ ಗೋಣನ ಮುರಿದತಿ. ನಾ ಎದಿ ಮೇಲೆ ಕಾಲಿಡ್ತು ನೀ ಮುರಿಯಲಿ ಅದರಂತ. ಅವ್ರು ಬಿದ್ದಾಗ ಸತ್ತಿಲ್ಲ, ಅವ್ರು ಈಗ ಸತ್ರವರು. ಬಿದ್ದಾಗ ಏನು ಸತ್ತಿಲ್ಲ ಅವರು. ಅಲ್ರಿ ಹಿಡಿದು ಎದಿ ಮೇಲೆ ಕಾಲಿಟ್ಟು ಗೋಣು ಮುರಿದ್ರೆ ಹೆಂಗೆ ಉಳ್ತದ ಮನುಷ್ಯ? ಅದು ಹೆಂಗೆ ಉಳ್ತದ? ಅಂದ್ರೆ ಪಟ್ಟಿ ರೊಕ್ಕ ಕೊಟ್ಟವ್ರು ನಾವು, ತಗೊಂಡು ಬಂದವ್ರು ನಾವು,
ಹತ್ತಿದವ್ರು ನಾವು, ಅಲ್ಲಿ ಗೋಣ್ ಮುರ್ಕೊಂಡು ಬಿದ್ದವ್ರು ನಾವನ್ನು. ಅಂದ್ರೆ ನಾ ಮಾಡಿದ ಪಾಪ ಪಟಪಟಿಯಾಗಿ ಎಲ್ಲೋ ಹುಟ್ಟಿ ಬಂದು ಬಿಜಾಪುರ ಶೋರೂಮನ್ನು ನಿಂತಿತ್ತದು. ಬಾ 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 ಅಂತೇಳಿ ಕರುತ್ತಿತ್ತು ಕರುತ್ತಿತ್ತು. ಹೆಂಗೆ ನನ್ನ ಪಾಪ ನನ್ನ ಕರೆದ ಜೀವನದಲ್ಲಿ ಕಷ್ಟ ಕೊಡ್ತದೋ ಹಂಗೆ ಸುಖವೂ ಕೂಡ ಪುಣ್ಯವೇ ಬಂದು ಕೊಡ್ತದೆ. ನಾ ಮಾಡಿದ ಪುಣ್ಯ ಮಗನಾಗಿ ಹುಡ್ತದೆ. ಯಾವನಾದ್ರೂ ಒಬ್ಬ ಮಗ ಅದು ಹಾಗೆ ಬಂದು ದೊಡ್ಡದಾದ ಕೂಡಲೇ ಏಟಾಗಲಿ ತಂದೆ ತಾಯಿ ಮಾತು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಸಾಲಿಗೆ ಹೋಗಿ ಹೊಳ್ಳಿ ಬಂದು ಹೊತ್ತು ಒಂದು ಮತ್ತೆ ಹೊಲಕ್ಕೆ ಹೋಗಿ ಅವ್ರು ಉಣ್ಗುಡು ಒಂದು ಗಂಟೆ ಮೇವು ತಗೊಂಡು ಮನೆಗೆ ಬಂದು ಯಾಕೆ ಹತ್ತಿತ್ತು ಅಂದ್ರೆ ನೀ ತಿಳ್ಕೋಬೇಕು, ನೀ ಮಾಡಿದ ಪುಣ್ಯ ನಿನ್ನ ಹೊಟ್ಟೆ ಮಗ ಆಗಿ ಹೊಟ್ಟೆ ಬಂದದ ತಿಳ್ಕೋಬೇಕದು. ನಾವೊಂದು ಹೇಳಿದ್ರು ತಾವೊಂದು ಮಾಡಾಕೈತಪ್ಪ ಅಂತಂದ್ರೆ ನಾ ಮಾಡಿದ ಪಾಪದು ಆ ಪುಣ್ಯಕ್ಕೂ ಪಾಪಕ್ಕೂ ಆಧಾರ ಏನು ಅಂದ್ರೆ ಶಾಸ್ತ್ರ ಹೇಳ್ತದೆ. ಮಾಲ್ಕನ್ಸ್ ಒಲೆ ಹುಷಾರಿರ್ಬೇಕು ನನ್ಗೂಡ. ಮಾತು ಮಾತಿಗೆ ಶಂಕರ ಏನದು ಜೋರಾಗಿ ಸೌಮ್ಯರ ಏನು ನೋಡೋಣ ಅನ್ರಿ ಚಪ್ಪಾಳೆ ಹಾಕ್ರಿ ಅವ್ರು ಇಂಥ ಮಕ್ಕಳು ಇರ್ತದೆ, ಇಂಥ ಮುಟ್ಟು ಏನು ಮಾತಿಗೆ ನನ್ನ ಹಾಟಣ ಮಗನ ಮಾತಿಗೆ ಏಸ್ತನಿ ಹಾಳಾಗಿದ್ದೆವು, ನನಗೆ ಹುಟ್ಟಿದ್ದೇನೋ, ನಿಮ್ಮವು ನನಗೆ ಹಡ್ದಿದ್ಲೇನೋ. ಇದು ಮಾತಿಗೆ ನಮ್ಮದಿದು. ಮುಂಜಾನೆದ್ದು ಮನೆಗೆ ಹಿಂಗೆ ಮಾತಾಡಿದ್ರೆ ಲಕ್ಷ್ಮಿ ಇರ್ತಾಳೆ ಮಾತಾಡ್ರಿ. ಮುಂಜಾನೆದ್ದು ಗಂಡ ಹೆಂಡತಿ ಹಿಂಗೆ ನಿಂತು ಒದರಾಡಿದ್ರೆ ಮಕ್ಕಳು ಏನಂದ, ಓಣ್ಯಾಗ ಜನ ಏನಂದಾರೆ ಅಂಥವ್ರು ಮನೆಗೆ ಯಾರು ಐನಾರು ಹಿಟ್ಟಿಗಾರ ಬರ್ತಾರೆ, ನಮಗೆ ಗಂಟು ಬಿದ್ದಿಗಾರ ತಾವು ಮುಂದಕ್ಕೆ ಯಾರು ಬರ್ಬೇಕು ಹಿಂಗೆ ಮಾತಾಡೋರಿಗೆ? ಯಾರು ಬರೋರು? ಅವ ಹೇಳ್ತಾನೆ ಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವೋತ್ತಮನೇನ ಬಾರದೆ. ಏನದು ಯಾರು ಸರ್ವೋತ್ತಮ ಅಂತ ಯಾರಂತ? ಶ್ರೀ ಗುರುನಾಥನೇ ಸರ್ವೋತ್ತಮ. ಸ್ನಾನವ ಮಾಡುವಾಗ ನೆಮ್ಮದಿ ಆತನ ಧ್ಯಾನವ ಮಾಡುವಾಗ, ಸ್ನಾನವ ಮಾಡುವಾಗ ನೆಮ್ಮದಿ ಆತನ ಧ್ಯಾನವ ಮಾಡುವಾಗ, ಜಾನತ ನದಿ ಅನ್ನ ಉಂಡು ಗಂಗಾಮೃತವ ಪಾನ ಮಾಡುವ ಕಾಲದೀನೇನೋ ಮನವೇ. ಮಾತಿಗೆ ಶಂಕರ ಏನನ್ಬೇಕಂತೆ ಮಾತಿಗೆ ಶಬಾಷ್ ಯಾವಾಗ ಅನ್ಬೇಕು? ಅವ್ರು ಅಂದರು ನೀವೆಲ್ಲ ಹಂಗೆ ಅನ್ಕೋತ ಕುಂಡ್ರಂತೀರಿ, ನಮ್ಮ ಮುಂಜಾನೆ ಸಗಣಿ ಬೆಳೆಯವ್ರು ಯಾರು, ಬಾಂಡೆ ಬೆಳಗವ್ರು ಯಾರು, ಶಂಕರ ಅನ್ಕೋತ ಕೂತು ಅಂತಂದ್ರೆ ನಮ್ಮ ಮನೆ ಕೆಲಸ ಮಾಡವ್ರು ಯಾರು ಅಂತ ಕೇಳಿಗಿಳ್ಯಾರಂತ ತಿಳ್ಕೊಂಡು ಅವ್ರು ಏನಂತಾರಪ್ಪ ಅಂದರೆ, ಸ್ನಾನವ ಮಾಡುವಾಗ ಬಕೆಟ್ ತುಂಬಿಕೊಂಡು ನೀರು ತಗೊಂಡು ಹಿಂಗೆ ತಂಬಿಗೆ ತುಂಬ್ಕೊಂಡು ಮ್ಯಾಲೆ ಹಾಕ್ಕೊಂಡು ಹಿತ ಆಗಿ ಹಿಂಗೆ ತಲೆಮುಡಿಯನ್ನು ಕಟ್ಟುವಾಗ ಪರಮಾತ್ಮ ನನಗಾಗಿ ಒಂದು ಬಕೆಟ್ ನೀರನ್ನು ಕೈಲಾಸದಿಂದ ಭೂಮಿಗೆ ಇಳಿಸಿ ಆ ಭೂಮಿ ಒಳಗಿಂದ ನೀರನ್ನು ತಂದೆ ನನ್ನ ಗಂಡ ನನ್ನ ಮಗ ನನಗೆ ತಂದು ಸ್ನಾನಕ್ಕೆ ಅನುಕೂಲ ಮಾಡಿಕೊಟ್ಟಾರಲ್ಲ ಪರಮಾತ್ಮ, ನಿನ್ನ ಕರುಣೆ ಎಷ್ಟು ದೊಡ್ಡದೋ. ಸ್ನಾನವ ಮಾಡುವಾಗ ನೆಮ್ಮದಿ ಆತನೇ ಧ್ಯಾನವೇ ಮಾಡುವಾಗ. ಎಷ್ಟು ಏನೋ ಒಂದು ಪ್ಲೇಟ್ನೊಳಗೆ ಅನ್ನ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ಚಟ್ನಿ ಪುಟ್ನೆ ಹಾಕ್ಕೊಂಡು ಹೀಗೆ ತುತ್ತು ಮಾಡಿ ತಿನ್ನುವಾಗ ಆ ರುಚಿ ನನ್ನ ಬಾಯೊಳಗೆ ಹತ್ತು ಹೊತ್ತಿನಾಗೆ ಏನು ಅನ್ಬೇಕು ಪರಮಾತ್ಮ, ಈ ಮಣ್ಣಿನೊಳಗೆ ಅನ್ನವನ್ನು ಹುಟ್ಟಿಸಿ ಆ ಅನ್ನವನ್ನು ತಂದು ನನ್ನ ಮನೆಗೆ ಕೊಟ್ಟು ಗಂಡ ಹೆಂಡತಿ ಮಕ್ಕಳು ಮುಂದೆ ಕೂತ್ಕೊಂಡು ಜೋಗಿ ಜಂಗಮರಿಗೆ ನೀಡಿ ಉಣುವಂಥ ಭಾಗ್ಯವನ್ನು ಕೊಟ್ಟು ಎಷ್ಟು ಮಂದಿ ನಮ್ಮ ಹೊರಗಾರ ತಿರ್ಕೊಂಡು ತಿಂತಾ ಇಲ್ಲ, ಎಷ್ಟು ಮಂದಿ ನಮ್ಮ ಹೊರಗಾರ ದವಾಖಾನೆಗೆ ಮಾಡ್ಕೊಂಡಿಲ್ಲ, ಎಷ್ಟು ಮಂದಿಗೆ ಶುಗರ್ ಆಗಿ ಪಂಚಮಿ ಉಂಡಿ ಮಾಡಿದ್ದು ಇರಿಬಿ ತಿಂದಿಲ್ಲ. ಅಂಥವು ಎಲ್ಲವನ್ನೂ ನೋಡಿ ನಾನು ಪರಮಾತ್ಮ ನನಗೆ ಬಿಟ್ಟಿಯಲ್ಲೋ ನನಗೆ ನೀನು ಅಂತ ತಿಳ್ಕೊಂಡು ಪರಮಾತ್ಮನ ನಾಮವನ್ನು ನಡಿಬೇಕು. ಎಂತೆಂತಲ್ಲಿ ಹುಟ್ಟಿದ್ರು ನೋಡಿ. ಆ ತಾಯಿ ಒಂದು ಅಂಥ ಮನೆತನದೊಳಗೆ ಹುಟ್ಟಿ, ಹಾಗೆ ಎಲ್ಲರೂ ಹುಟ್ಟಿನಂತೆ ಹುಟ್ಟು, ಎಲ್ಲರೂ ಬೆಳೆಯುವಂತೆ ಎಲ್ಲರೂ ಬೆಳೆದು ಹೋಗಿ ಗಂಡನ ಮನೆಗೆ ಹೋಗುವಂತಾಗ ಬಾಲ್ಯ ವಿವಾಹ ಪದ್ಧತಿ ಇತ್ತು. ಸುಮಾರು 10 ವರ್ಷಕ್ಕೆ ಮಲ್ಲಮ್ಮಡನ್ನು ಗಂಡನ ಮನೆಗೆ ಕಳಿಸುವಂಥ ಕಾಲ.
ಏನಪ್ಪ ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಅವತಾರಿ ಪುರುಷಳಾದಂಥ ಮಲ್ಲಮ್ಮನ ರೂಪ, ಅವಳ ಗುಣ, ಆ ಸುತ್ತು 10 ಹಳ್ಳಿಗೆ ಹಬ್ಬಿಕೊಂಡು ಇಂಥವ್ರ ಮಗಳು ಏನು ಹುಡುಗಪ್ಪ, ಏನು ಬೆಳಿಗ್ಗೆ ಎದ್ದಕ್ಕೆ ತಣಿ ಮೇಲೆ ವಿಭೂತಿ ಏನು, ಆಕೆ ಜೋಗಿ ಜಂಗಮರು ಮಾಡುವ ಪೂಜೆ ಏನು, ಮಲ್ಲಯ್ಯನ ಗುಡಿಗೆ ಹೋಗಿ ಏರಿಸುವ ಪತ್ರಿ ಏನು, ಹುಟ್ಟಿದ್ರಂಥ ಮಗಳು ಹುಟ್ಟಬೇಕಪ್ಪ ಅಂತ 10 ಹಳ್ಳಿಗೆ ಹೋಗಿತ್ತು ಸುದ್ದಿ. ಅದು ಪಕ್ಕದ ಹಳ್ಳಿಯೊಳಗಿರುವಂಥ ಪುಣ್ಯಾತ್ಮರು ಯಾರೋ ಒಬ್ಬರು ನೋಡಿಕೊಂಡು ವಿಚಾರ ಬಂತು, ಎಲ್ಲ ತೆರನಾಗಿ ಮಾಡುವಂಥದ್ದಿಂದ ಸುಲಕ್ಷಣವಾದ ಕಣ್ಣ ನನಗೆ ಸಿಗೋದಿಲ್ಲ, ನನ್ನ ಮಗು ಒಂದು ಕಣ್ಣ ನೋಡಬೇಕು ಅಂಥೇಳಿ ಆ ಸೋಮರೆಡ್ಡಿ ಮತ್ತು ಹೇಮರೆಡ್ಡಿ ಅಂತ ಮಣಿತಂದವ್ರು ಬಿಗ್ತನ್ ಕೂಡಿದ್ರು. ಭಾಳ ಚಂದ ಬರ್ದಾರೆ ಪುಟ್ಟರಾಜಪ್ಪ ಒಂದು ಪದ ಬರ್ದಾರೆ, ಭಾಳ ಸುಂದರವಾದಂಥ ಪದ. ಗಂಡನ ಮನೆಗೆ ಕಳಿಸುವಂಥ ಸನ್ನಿವೇಶ. ಎಲ್ಲರೂ ನಾವು ಹೋಗುವಾಗ ಗಂಡನ ಮನೆಗೆ ಹೊಂಟಿರ್ತೀವಿ. ಆದರೆ ಗಂಡನ ಮನೆಗೆ ಹೋಗುವಂಥ ಸನ್ನಿವೇಶದೊಳಗೆ ನಾವೇನು ಹೇಳ್ತೀವಿ, ಪುಣ್ಯಾತ್ಮರಾದಂಥ ಗೌರಾಂಬೆ ಏನು ಹೇಳ್ತಿದ್ಲು ಅನ್ನೋದನ್ನು ಯೋಚನೆ ಮಾಡಿದ್ರೆ ನಾಚಿಕೆ ಬರ್ಬೇಕು ನಮಗದು. ಎಂಥ ಮಾತು ಹೇಳ್ತಾರೆ ಅವ್ರು ಹಿಂಗೆ ನಡೆದಿರ್ತದೆ ಸನ್ನಿವೇಶ. ಅದು ಹಿಂಗೆ ಕೊಡಿ ಹಿಂಗೆ ಹಾಕ್ಕೊಂಡಿರ್ತಾರೆ ಅವರು, ಹಿಂಗೆ ಹೆಗಲ ಮೇಲೆ ಹಿಂಗೆ ಟವಲ್ ಇರ್ತೈತಿ. ರೈತ ಮನುಷ್ಯರು ನನಗೊಳ್ಳೆ ಗಾಂವ್ ಅವರು ಹೊಂತೈತೆ ಅದು ನನಗೆ. ಅದನ್ನು ಹಿಂಗೆ ಹಾಕ್ಕೊಂಡು ಅವ್ರು ಕರೀಲಿಕ್ಕೆ ಈಚೆ ಕಡೆ ಬಂದು ನಿಂತಾರೆ, ಕಳಿಸ್ಲಿಕ್ಕೆ ಇವ್ರು ಈಚೆ ಕಡೆ ನಿಂತಾರೆ. ಸಣ್ಣ ಹುಡುಗಿ ತುಂಬ ಉಡಿಯಕ್ಕೆ ಇಟ್ಕೊಂಡೆ ಹಿಂಗೆ ಕೈಯೊಳಗೆ ಕಳಿಸ್ತಂಬಿಗೆ ಹಿಡ್ಕೊಂಡೆ ತಂದೆ ತಾಯಿ ಕಡೆ ನೋಡ್ತಾಳೆ, ಕರ್ಕೊಂಡು ಹೋಗೋ ಬೀಗರ ಕಡೆ ನೋಡ್ತಾಳೆ. ನೋಡ್ಕೊಂಡಂಥ ಸಮಯದಲ್ಲಿ ಸೋಮರೆಡ್ಡಿ ಒಂದು ಸುಂದರವಾದಂಥ ಮಾತು ಹೇಳ್ತಾನೆ. ಭಾಳ ನನಗೆ ಜೀವನದೊಳಗೆ ಇಷ್ಟು ಎಚ್ಚರ ತಂತದ್ದು. ಆಶೆ ಹೇಳಿದವಳು ನೀನು ಮಗಳಿಗೆ ಹೇಳು ಮಾತು, ಅಮ್ಮ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಂಥ ನನ್ನ ಮಗಳೇ ಲೋಕದಲ್ಲಿ ಇಂಥದ್ದೊಂದು ಬೇಕಂತ ಇವತ್ತಿನ ತನಕ ಬೇಡಿದವಳಲ್ಲ ತಾಯಿ ನೀನು. ಲೋಕದ ಉಳಿದ ಸ್ತ್ರೀಯರಂತೆ ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ಬಡತನ ಸಂಸಾರದೊಳಗೆ ಕಾಡಿದ ಮಗಳನ್ನೇನಲ್ಲ. ಆಶೆ ಹೇಳಿದವಳು ನೀನು, ಪಾಶ ಮುಕ್ತಳು ನೀನು. ನಿನಗೆ ಯಾವುದೇ ಆಶಾ ಎಂಬ ಪಾಶಗಳು ನೀನು ಕಟ್ಟಿ ಹಾಕುವುದಿಲ್ಲ. ಆಶೆ ಅಳಿದವಳು ನೀನು, ಪಾಶ ಮುಕ್ತಳು ನೀನು, ಯೋಗಿ ಆದವಳು ನೀನು. ನನ್ನ ತಾಯಿ ಗಂಡನ ಹುಡುಗಿ ಮನೆಗೆ ಹೋಗಿ ಉದ್ಧಾರ ಮಾಡುವ. ಅದು ಭಾಳ ಚಂದ ಗರತಿಯರು ಜಾನಪದ ಸಂಗೀತ ಇಲ್ಲೊಂದು ಸುಂದರವಾಗಿ ಮಾಸ್ತರೆ ಇವರು ಜಮಖಂಡೆ ಮಾಸ್ತರು ಇದ್ರಲ್ಲ ನಮ್ಮ ತಿರ್ಕೊಂಡ್ರು ನೋಡೋರು, ಭಾಳ ಚಂದ ಒಂದು ಪದ ಮಾಡಿದ್ರು ಅವರು. ಗಂಡನ ಮನೆಗೆ ಹೋಗೋ ಸನ್ನಿವೇಶ, ಆ ಸನ್ನಿವೇಶದೊಳಗೆ ಒಂದು ಅವ್ರು ಪದ ಮಾಡಿದ್ರು ಅವರು ಭಾಳ ಸುಂದರ ತ್ರಿಪದಿ ಜಾನಪದದೊಳಗೆ ಅವ್ರು ಹಾಡ್ತಿದ್ರು ಅದನ್ನು. ಅವ್ರು ಎಷ್ಟು ಚಂದ ಪದ ಮಾಡಿದ್ರಪ್ಪ ಅಂತಂದರೆ, ಅತ್ತಿ ಮನೆಗೆ ಹೋಗಾಕಿ 18 ಹೇಳೀನಿ, ಮತ್ತೊಂದು ಹೇಳುವುದು ಮರ್ತೀನಿ. ಏನಂತೆ? ಅತ್ತಿ ಮನೆಗೆ ಹೋಗಾಕಿ 18 ಹೇಳೀನಿ, ಮತ್ತೊಂದು ಹೇಳುವುದು ಮರ್ತೀನಿ, ನನ್ನ ಮಗಳ ಅತ್ತಿಗೆ ಎದರುತ್ತರ ಕೊಡಬ್ಯಾಡ. ಏನಂತ ಕಡಿದೇನದು ಏನದು ಹಂಗಂದ್ರೇನು? ನೀವು ಹೇಳ್ರಿ ತಂಗಿ, ನೀವು ಹೇಳಿ. ಆ ಹುಡುಗರನ್ನ ಬಿಡ್ರಿ, ಅವು ಇನ್ನೂ ಗಂಡ ಮನೆಗೆ ಹೋಗಿಲ್ಲವು. ಅತ್ತೆ ಮನೆಗೆ ಹೋಗಾಕಿ 18 ಹೇಳೀನಿ. ಸಣ್ಣ ಹುಡುಗಿದ್ದಾಗಿಂದ ಇಲ್ಲಿ ತನಕ ಹೆಂಗೆ ಬಟ್ಟೆ ಹಾಕೋಬೇಕು, ಹೆಂಗೆ ತಲೆ ಹಿಕ್ಕೋಬೇಕು, ಹೆಂಗೆ ಅಡುಗೆ ಮಾಡಬೇಕು, ಹೆಂಗೆ ಗಂಡ ನೋಡಿರ್ಬೇಕು ಅಂತ 100 ಮಾತನ್ನು ಹೇಳೀನಿ. 100 ಮಾತನ್ನು ನೀನು ಕೇಳಿ ನಾನು ಚೆನ್ನಾಗೇ ಬೆಳೆದಿ. ಆದರೆ ಈಗ ಗಂಡ ಕರೀಲಿಕ್ಕೆ ಬಂದಾನೆ, ಗಂಡನ ಕಾರ್ ಬಂದು ನಿಂತದ, ಕಾರಣ ಗಂಡನ ಮನೆಗೆ ಹೊರಟಿದೆ. ಕೊನೆ ಮಾತನ್ನು ಒಂದು ಹೇಳ್ತೇನೆ, ಇಲ್ಲಿ ತನಕ ಏನು ಹೇಳಿ ನಾವನ್ನೆಲ್ಲನೋ ಮರಿ ಅವುಗಳನ್ನು ಕಲಿಯುವ ಅವಶ್ಯಕತೆ ಇಲ್ಲ. ಆದರೆ ಕೊನೆದೊಂದು ನನ್ನ ಮಗಳಾಗಿ ನನ್ನದೊಂದು ಮಾತು ನಡೆಸಿಕೊಡುವ, ಅತ್ತೆಗೆ ಅದರ ಉತ್ತರವ ಕೊಡಬೇಡ. ಏನು ಹೇಳಿ ನೋಡೋಣ ಈ ಸಲ ಅದನ್ನೇ ಜೋರಾಗಿ ಹೇಳಿ. ಯಾಕೆ ಅಂಜಿಗೆ ಬರ್ತದಲ್ಲ? ಯಾಕಂದ್ರೆ ಸಿಕ್ಕಂಗೆ ಬೇದಿರಿ ನೋಡಿ ಎಲ್ಲರೂ ಈಗ. ಅತ್ತಿಗೆ ಎದರುತ್ತರ ಕೊಡಬೇಡ ಅಂದ್ರೆ ಅತ್ತಿ ಏನಾದರೂ ಒಂದು ಮಾತನ್ನು ಹೇಳಿದ್ರೆ ಆಕೆಗೆ ಎದುರುತ್ತರವನ್ನು ಕೊಟ್ಟಿ ಅಂತಂದ್ರೆ ಅಕ್ಕಿಗೆ ನಿನಗೆ ನೋಡು ವೈರ್ ಬರ್ತದೆ. ಆ ವೈರ್ ಬಂತು ಅಂದರೆ ನಿನ್ನ ಗಂಡನಿಗೆ ಭಾಳ ಜೀವಕ್ಕೆ ತ್ರಾಸಕತಿ, ಅಣ್ತಂಬರೊಳಗೆ ಸುಮಾರಕತಿ. ಕಡಿಗೆ ಬಂದ ಹಡದ ತಾಯಿ ಆದಂಥ ನನಗೆ ನಿನಗೆ ಜನ್ಮ ಕೊಟ್ಟಂಥ ನಿಮ್ಮ ಅಪ್ಪಗೆ ಸುಮಾರಕತ್ತಂಗೆ ನಿನ್ನ ಅದೇ ಎದುರುತ್ತರವನ್ನು ಕೊಡದೆ ಬದುಕಿದ ನಿನ್ನ ಬಾಳ ಬಂಗಾರಕತೆ ಹೋಗ ನಿನಗಂತ ಹೇಳಿದರು. ಜನಪದ ಕವಿ ಬರೆದಂಥ ಮಾತು. ಹಾಗೆ ಸೋಮರೆಡ್ಡಿ ಅವರು ಈ ಮಾತನ್ನು ಹೇಳ್ತಾರೆ, ಆಶೆ ನಿರಾಶೆಯವು ಜೀವರ ಉಸಿರು, ಆಶೆಯು ನಿನಗೆ ಬೇಕಿಲ್ಲ ಮಗಳೇ, ನೀನು ಮಲ್ಲಯ್ಯನನ್ನು ಕೂಡಿ ಸುಖಿ ಆಗು ಅಂತ ಹೇಳಿ ಕಳಿಸುವಂಥ ಮಾತು ಪಂಚಾಕ್ಷರಪ್ಪ ಅವರು ಪದ ಮಾಡಿದ್ರು. ಇದನ್ನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಮಕ್ಕಳನ್ನು ಗಂಡನ ಮನೆಗೆ ಕಳಿಸುವಾಗ, ಅಣ್ಣ ಹೋಗಿ ತಂಗಿಯನ್ನು ಕಳಿಸುವಾಗ, ತಂಗಿ ಬಂದು ಅಣ್ಣನಿಗೆ ಆಶೀರ್ವಾದ ಮಾಡುವಾಗ, ಈಗ ನಾಳೆ ಹೊತ್ತು ಏರಿದರೆ ನೂಲು ಹುಣ್ಣಿಮೆ ಏನಮ್ಮ ಅದು ಜೋರಾಗಿ ಹೇಳಿ. ಏನು ಕೇಳ್ತಾ ಇಲ್ಲ ನನಗೆ ತಂಗಿ, ನಿಮಗೆ ಕೇಳ್ತತೋ ಇಲ್ಲೋ? ಏನದು ಯಾವ ಹುಣ್ಣಿಮೆಯನ್ನು ಬರೋದು?
ಏನು ಮಾಡ್ತಾರಾಗ? ಏನು ಕಂಕಣ ಕಟ್ತಾರೆ. ಅಂದ್ರೆ ನೋಡು, ನಮ್ಮ ಸಂಸ್ಕೃತಿ ಹೇಗದ ನೋಡ್ರಿ. ಅದು ಸಂಸ್ಕೃತಿ ಹೇಗದ. ಎಲ್ಲಿ ಗಂಡನ ಮನೆಯೊಳಗೆ ತಂಗಿ, ಮನೆಯೊಳಗೆ ಅಣ್ಣ, ಬಹಳ ದಿವಸ ಆಗ್ಯದ, ಬಹಳ ದಿವಸ ಆದಂಥ ಗಂಡನ ಮನೆಯೊಳಗಿರುವಂಥ ತಂಗಿ ಕಡೆಗೆ ಹೋಗಿ, ಅವ್ವ ನನಗೊಂದು ರಕ್ಷಾಬಂಧನವನ್ನು ಕಟ್ಟು ಅಂತೇಳಿ ಕೈ ಮುಂದೆ ಮಾಡಿ ಆಕೆ ಕಡೆಯಿಂದ ಒಂದು ನೂಲಿನ ಎಳೆ ಕಟ್ಟಿಸಿಕೊಂಡು ಆಕೆಗೆ ನಮಸ್ಕಾರ ಮಾಡಿ ನನಗೆ ಆಶೀರ್ವಾದ ಮಾಡು ಅಂತ ಹೇಳಿ ಕೇಳುವಂಥ ಸಂಸ್ಕೃತಿಯಲ್ಲಿ ಹುಟ್ಟಿದಂಥವ್ರು ನಾವು ಇವತ್ತು ಏನಾಗಕತ್ತೀವಿ? ಕಲಿಯುಗದಲ್ಲಿ ಏನು ನಡೆದದ ಅಂತಂದರೆ ಎಲ್ಲ ಹೆಣ್ಮಕ್ಳು ತವ್ರ ಮನೆ ಮೇಲೆ ಕೇಸ್ ಹಾಕಿ ಸಟ್ರು ಅಂತಂಬರನ್ನ ಜೈಲಿಗೆ ತಗತ್ತೆ. ಇಲ್ಲಿ ಹಿರುವಳಿ ದಂಡಿ ಹಿಡಿದು ಎಷ್ಟು ಹಳ್ಳಿದವಲ್ಲ ಅಷ್ಟೂರು ಕೇಸ್ಗಳು ಎಲ್ಲಾರ ಇದ್ದು ಅಂತಂದ್ರೆ ಅಷ್ಟೂರು ಕೋರ್ಟ್ನಾಗದ. ಏನು ಹೆಣ್ಮಕ್ಕಳೆಲ್ಲ ಹೋಗಿ ತವ್ರ ಮನೆ ಮೇಲೆ ಅಣ್ಣ ತಮ್ಮರ ಮೇಲೆ ಕೇಸ್ ಹಾಕ್ಕೊಂಡೆ ಅದಕ್ಕೆಲ್ಲವೂ ಮಾಡ್ಕೊಂಡು ಕೂತ್ರೆ ಬದುಕಕ್ಕತ್ತೇನಮ್ಮ? ಬದುಕು ಬಂಗಾರವಕ್ಕಾಗಿತ್ತು ಅಂತಂದ್ರೆ ಹೆಣ್ಣಿನ ಜಲಮಕ ಅಣ್ಣ ತಮ್ಮಿರಬೇಕ. ಯಾಕೆ ಹೊಂತಿ ಮಾಡ್ಕೋತೇನೆ ನೇನೆ ಹೆಣ್ಣಿನ ಜಲುಮಕ ಅಣ್ಣ ತಮ್ಮಿರಬೇಕು, ಬೆನ್ನ ಕಟ್ಟುವರು ಉಡಿಯೊಳಗೆ, ಬೆನ್ನ ಕಟ್ಟುವರು ಸಭೆಯೊಳಗೆ, ಸಾವಿರ ಹೊಣ್ಣ ಕಟ್ಟುವರು ಉಡಿಯೊಳಗೆ. ಹೆಣ್ಣಿನ ಮತ್ತೆ ಏನು ಮೇಡವನ್ನಲ್ಲಿ ಸ್ವರ ಹಿಡ್ಕೋಬೇಕು ಅದನ್ನು ಪಟ್ನ ಅದನ್ನಲ್ಲಿ ಏನು ಅಂದರೆ ಒಂದು ಹೆಣ್ಣಿನ ಜನ್ಮಕ್ಕೆ ಏನು ಬೇಕು ಅಂತಂದ್ರೆ ಅಣ್ಣ ತಮ್ಮರ ಮೇಲೆ ಕೇಸ್ ಹಾಕಿ ಹೊಲ ಮಾಡ್ಕೊ ಅಂತ ಹೇಳಿಲ್ಲವ. ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರಿರಬೇಕು. ಏನೋ ಸಭಾದೊಳಗೆ ಹೆಚ್ಚು ಕಡಿಮೆ ಆಗಿ ಪಾಲುಗಾರಿಕೆ ವ್ಯವಹಾರ ಆಗಲಿ, ಊರೊಳಗೆ ಒಂದು ಏನಾದ್ರು ಸಣ್ಣ ಪುಟ್ಟ ಗಂಡು ಮಾಡಿದ ತಪ್ಪಿಗಾಗಿ ಬಂದರೆ ಬೀಗರಾದವ್ರು 4 ಮಂದಿ ಬಂದು ನಿಂತು ನಮ್ಮ ಮಳೆಯಾರು ಹಂಗೆ ಅಲ್ರಿಪ್ಪ ಬಿಟ್ಟು ಬಿಡ್ರಿ ಅಂತೇಳಿ ಕಟ್ಟಾಕ ಸಭಾದೊಳಗೆ ಕಟ್ಟಾಕ ಬೆಂಡು ಕಟ್ಟಾಕ ಅಣ್ಣ ತಮ್ಮರು ಬರಬೇಕು. ಮತ್ತು ಈ ಕೇಸ್ ಹಾಕಿದ್ರೆ ಅವ್ರು ಹೆಂಗೆ ಬರ್ತಾರೆ? ಕೇಸ್ ಹಾಕಿದ್ರೆ ಹೆಂಗೆ ಬರ್ತಾರೆ? ನೀವೇ ಹೇಳ್ರಿ ತಂಗಿ ನೋಡೋದು. ಎಷ್ಟು ಮಂದಿ ಕಣ್ಣೀರು ಕೈ ತೊಳ್ಯಾಕತ್ತಾರೆ. ಕೋಟಿ ಹಣ ಇವತ್ತು ಕೋರ್ಟ್ನಲ್ಲಿ ಬಿದ್ದು ಮಣಿತನಕ್ಕೆ ಬರಬೇಕಾದಂಥ ಹಣ ಕೋರ್ಟ್ನಾಗ ಕೊಳ್ಯಾಕತ್ತೈತಿ. ಯಾಕೆ ಸಂಕಟಕತ್ತೆ ನನಗೆ. ನಾನು 50 ವರ್ಷದಿಂದ ಆರ್ಥಿಕ ಸಂಸ್ಥೆಗಳು ಕೆಲಸ ಮಾಡ್ತೇನೆ. ಎಷ್ಟು ಆಶ್ಚರ್ಯದ ಅಂತಂದ್ರೆ ಎಷ್ಟು ಚಂದ ಮಜಾ ಕೇಸ್ ಹಾಕ್ತಾರೆ ಅಂದರೆ, ಯಾರೋ ಒಬ್ಬರು ಸತ್ತಿರ್ತಾರೆ, ಅವ್ರಿಗೊಂದು 8-10 ಲಕ್ಷ ರೂಪಾಯಿ LIC ಒಳಗೆ ಬರ್ತಿರ್ತೈತಿ. ಆ ಬರೋದು ಅವ್ನಿಗೆ ಹೆಂಡತಿ ಕಳಿಸ್ಬೇಕಂತಂದ್ರೆ ಉಳಿದವ್ರು ಒಂದು ಕೇಸ್ ಕೋರ್ಟಿಗೆ ಒಂದು ಕೇಸ್ ಅರ್ಜಿ ಸಲ್ಲಿಸ್ತಾರೆ. ಆದರೆ ನಮಗೂ ಪಾಲತಿ ಕೊಡಬೇಡ್ರಿ ಆಕಿಗೆ ಅಂತೇಳಿ. ಏನು ಗಂಡು ಸತ್ತು ಹೆಣ್ಮಗಳು 2 ಮಕ್ಕಳದಾವ, ಅವಕ್ಕೂ ಜೀವನದಲ್ಲಿ ಆಸರೆ ಇಲ್ಲ. ಏನಾರ ಮಾಡಿ ಆಕಿನ ಬಾಳೆ ಮೆಟ್ಟಿಗೆ ಹಚ್ಚಬೇಕಂತ ವಿಚಾರ ಬತ್ತು ಅಂತಂದ್ರೆ ಅದಕ್ಕೆ ಗೃಹಸ್ಥಾಶ್ರಮದ ಸಂಬಂಧ ಅಂತಾರಮ್ಮ. ಮತ್ತು ಕೋರ್ಟಿಗೆ ಹೋಗಿ ನೀವು ಗಂಡು ಮಕ್ಕಳನ್ನೆಲ್ಲರನ್ನು ಕೋರ್ಟಿಗೆ ಕಟ್ಕಟ್ಟಿಗೆ ನಿಲ್ಲಿಸಿದರೆ ಆ ಮಣಿತನದ ಸಂಬಂಧ ನಿಮ್ಮ ತವ್ರ ಮನೆಗೆ ಬಂದು ಉಡಿಯೊಳಗೆ ನಿಮಗೆ ಉಂಡಿ ಕಟ್ಟಿ ನಿಮಗೆ ಮಲ್ಲಿಗೆ ಮಾಲೆಯನ್ನು ಕೊಟ್ಟು ನಿನಗೆ ಹೋಗಿವ ಅಂತ ಆಶೀರ್ವಾದ ಮಾಡುವಂಥ ತಂದೆ ತಾಯಿಗಳಿಗೆ ಎಷ್ಟು ನೋವು ಆಕತ್ತೆ ಅನ್ನೋದು ವಿಚಾರ ಮಾಡಿರಿ. ಭಾಳ ಚಂದ ಜನಪದ ಕವಿ ಭಾಳ ಚೆನ್ನಾಗಿ ಒಂದು ಮಾತನ್ನು ಬರೀತಾರೆ. ಭಾಳ ಚಂದ ಸ್ವಲ್ಪ ಕಡೆ ಭಾಳ ಅಕ್ಷರ ಬೇಕು. ಅಷ್ಟೆಷ್ಟ ತೊಗೋತಿರ್ತಾನೆ, ಅಷ್ಟೆಷ್ಟ ನೋಡ್ಬೇಕು ತಮ್ಮ. ನೀವು ಎಲ್ಲ ಕಣ್ಣು ಮುಚ್ಚೋಂಗಿಲ್ಲ. ಎಂಥ ಚಂದ ಸುಂದರವಾದ ಒಂದು ಆಷಾಢ ಮಾಸ. ಬಡತನ ಸಂಸಾರ, ಮಳೆಯಾಗಿಲ್ಲ, ಕರ್ಕೊಂಡು ಬಂದರೆ ಸೀರೆ ಉಡಿಸ್ಬೇಕು. ಮತ್ತೇನು ಈಗ 450 ರೂಪಾಯಿ ಈಗ ಕೊಬ್ಬರಿ ರೇಟು. 5 ಹಾಕೋದು ಎಲ್ಲಿದು ಹಾಕೋದು? 5 ಹಾಕಿ 4 ನೋಡ್ಬೇಕದು. ಒಂದು ಜಂಪರ್ ಪೀಸ, ಉಂಡಿ ಡಬ್ಬಿ, ಒಂದು ಸೈಕಲ್ ಮೋಟ್ರ್ ಕೊಟ್ಟು ಹಚ್ಕೊಟ್ರೆ 20 ಉಂಡಿ ಕಳ್ಸಾಕ 300 ರೂಪಾಯಿ ಖರ್ಚು ಬರಕತ್ತೈತಿ. 300 ರೂಪಾಯಿ ಕೊಟ್ಟರೆ 20 ಉಂಡೆ ಬರ್ತಾವೆ ಬಿಜಾಪುರದಾಗ. ಅಂಥ ಕಾಲದೊಳಗೆ ಅದು ತವರು ಮನೆಗೆ ಹೋಗೋದು ಕಾಲ. ಪಂಚಮಿ ಆಷಾಢ ಬಂದಿದ್ರೊಳಗೆ ವಾರಿಗಾರ ಮಗ್ಗಲ್ದಾಗ ಎಲ್ಲರೂ ಕೂಡಿ ನಡ್ಯಾಕೆ ಬಂದವರು. ಅವನ ಹೆಂಡ್ತಿ ಅವ್ರು ಕರೆಯಾಕೆ ಬಂದರು. ಇದು ಪಾಪ ಬಡವ್ರ ಹುಡುಗಿ, ಅಣ್ಣ ತಮ್ಮರು ಬರಲಿಲ್ಲ. ನೆಗೆಣರು ಹೆಣ್ಣು ಮಕ್ಕಳು ಚುಚ್ಚಿ ಪುರಾಣದಾಗ ಭಾಳ ಚಂದ ಬರ್ದಾರೆ. ಮುಂದೆ ಅವ್ರ ಅಪ್ಪ ಅವ್ರು ಭಾಳ ಚಂದ ಹೇಳ್ತಾರೆ. ಅವರು ಅದ್ರ ಮೇಲೆ ಭಾಳ ಮಾಸ್ಟ್ರಿ ನಾಟಕ ಮಾಡ್ಯಾರ. ಅವ್ರು ಹೇಮರೆಡ್ಡಿ ಮಲ್ಲಮ್ಮ ನಾಟಕದಲ್ಲಿ ಶಿವನ ಪಾತ್ರ ಮಾಡಿ ಸಾಕ್ಷಾತ್ ಶಿವನ ಇವರೇ ತಿಳ್ಕೊಂಡು ಇವ್ರ ಪಾದಕ್ಕೆ ಜನ ನಮಸ್ಕಾರ ಮಾಡ್ಯಾರ. ಸುಂದರ ಹಾಡುಗಾರರು, ಕಲಾವಿದರು. ಆಷಾಢ ಮಾಸ ಬಂದೀತವ್ವ, ಅಣ್ಣ ಬರಲಿಲ್ಲ ಕರಿಲಾಕ, ಅಣ್ಣ ಬರಲಿಲ್ಲ ಕರಿಲಾಕ. ಆಷಾಢ ಮಾಸ ಬಂದೀತವ್ವ, ಅಣ್ಣ ಬರಲಿಲ್ಲ ಕರಿಲಾಕ. ಸುವಲಾಲಿ ಸುವಾಲಿ ಸುವಲಾಲಿ ಸುವಲಾಲಿ ಕಟ್ಟಿಗೆ ಹೋಗ್ಯಾಳೆ.
ಕಟ್ಟಿಗೆ ಹೋಗ್ಯಾಳೆ. ಕಟ್ಟಿಗೆ ಮಾಡ್ಕೊಂಡು ಹಿಗ್ಜಾಲಿ ಕಟ್ಟಿಗೆ ಬಡ್ಕೊಂಡು ತಲೆ ಮೇಲೆ ಕಟ್ಟಿಕೊಂಡು ಆ ಮುಳೋಡ್ ಕತ್ರಾಗಿದ್ದ ಊರಿಗೆ ಬರ್ಬೇಕು. ಓಣ್ಯಾನವ್ರೆಲ್ಲರೂ ನಿಮ್ಮ ಅಣ್ಣ ಬಂದಿದ್ದಾನೆ ಕರೆಯಕ್ಕೆ ಇವ್ರು ಬಲೆ ಹಿಡ್ತವ್ರಿಗೆ ಅದು ಅಂದ್ರೆ ಅವ್ರಿಗೆ ಒಳ್ಳೆ ಸಮಾಧಾನ ಆಕತ್ತದ. ಹಂಗೆ ಇನ್ನೊಬ್ಬರಿಗೆ ನೂಸಿ ಇನ್ನೊಬ್ಬರಿಗೆ ಚುಚ್ಚಿದ್ರೆ ಬಲೆ ಸಮಾಧಾನ ಅವರಿಗೆ. ನೀವೆಲ್ಲ ಹೊಸ ಸೀರೆ ಉಟ್ಕೋತೀರಿ ಅಲ್ಲಿ ತಂಗೆ ಬೇಕತ್ತು ಹುಡುಗಲ್ಲಿ ಇನ್ನೊಬ್ರು ಹೊಟ್ಟೆ ಊರಲ್ಲೇ ತುಟ್ಕೋತೀರಿ ಅವನ್ನ. ಅಯ್ಯೋ ನನಗೆ ಗೊತ್ತಿಲ್ಲಣ್ಣ, ಅದು ನನಗೆ ಗೊತ್ತಿಲ್ಲಣ್ಣ. ಆ ಹೆಣ್ಮಗಳು ಪಾಪ ಕಟ್ಟಿಗೆ ಹೊತ್ಕೊಂಡು ಬರ್ಬೇಕಂತ ಅಣ್ಣೂರಾಗೆ. ಯಾಕೆ ನಿಮ್ಮ ಅಣ್ಣ ಬರಲಿಲ್ಲ ಕರೆಯಕ್ಕೆ, ನಮ್ಮ ಹುಡುಗಿ ಹೋದ್ಲಲ್ಲ, ನಮ್ಮ ಮಗ ಬಂದು ಕರ್ಕೊಂಡು ಹೋದಲ್ಲ ಅಂಥೇಳಿ ಆಕೆಗೆ ಚುಚ್ಚಿ ನೋಡುತ್ತಿದ್ರು. ಆ ಅಣ್ಣ ಬರಲಿಲ್ಲ ಅಂದ ಕೂಡಲೇ ಆ ಹುಡುಗಿ ಈ ಕಾಡಿದ್ದ ಹಿಂದೆ ಪಟ್ಪಟ್ಟಿ ಮೇಲೆ ಬಂದೇನೋ ನಡ್ಕೋತ ಬಂದೇನೋ ಅಂತ ಆ ಕಾಡಿ ನೋಡ್ತಿದ್ಲು. ಇಂಥ ವಯಸ್ಸು ಹುಡುಗರು ಕೈ ಚೀಲ ತೊಗೊಂಡು ಬರ್ತಿದ್ದು. ನಮ್ಮ ಅಣ್ಣ ಬಂದೇನೋ ಅಂತ ಹಿಂಗೆ ಕೈ ಹಿಡಿದು ನೋಡ್ತಿದ್ಲು. ಅವ ಪಾಪ ಬೇರೆ ಆಕ್ಯಾಶಿ ಅವ ಹೋಗಿಬಿಡ್ತಿದ್ದ. ಅಣ್ಣ ಬರಲಿಲ್ಲ ಅಂತ ತಿಳ್ಕೊಂಡು ಕಟ್ಟಿಗೆ ಹೊರಿತಂದು ತಲೆ ಮೇಲೆ ಇಟ್ಕೊಂಡು ಹೋಗುವಾಗ ಹಾಡ್ತಾ ಇದ್ದಾಳೆ ಆಕೆ. ಆಷಾಢ ಮಾಸ ಬಂದೀತವ್ವ ಅಣ್ಣ ಬರಲಿಲ್ಲ ಕರಿಲಾಕೆ, ಅಣ್ಣ ಬರಲಿಲ್ಲ ಕರಿಲಾಕೆ, ಸುವಲಾಲಿ ಕೇಳೋಲ್ಲ ನನಗೆ, ಸುವಲಾಲಿ ಹೊತ್ತು ಮುಳುಗಿ ಕತ್ತಲಾಯಿತು. ಹೊತ್ತು ಮುಳುಗಿ ಅಣಬೇಕು ಶಬಾಯ್ ಶಬಾಯ್. ಹೊತ್ತು ಮುಳುಗಿ ಕತ್ತಲಾಯಿತು, ದೀಪ ಹಚ್ಚೋ ವೇಳೆ ಆಯಿತು. ಹೊತ್ತು ದೀಪ ಹಚ್ಚೋ ಅಣ್ಣ ಬರಲಿಲ್ಲ ಕರಿಲಾಕೆ. ಸುವಲಾಲಿ ಬಂದಾರ ಬರಲಿ ಬಾರದೆ ಇರಲಿ, ಬಂದಾರ ಬರಲಿ ಬಾರದೆ ಇರಲಿ, ತವರೇನ ಹೊಟ್ಟಿ ತನ್ನ ಇರಲಿ, ತವರೇನ ಹೊಟ್ಟಿ ತಣ್ಣನ ಹೊಟ್ಟಿ ತನ್ನ ಇರಲಿ. ಸುವಲಾಲಿ ಸುವಾಲಿ. ನಾವಾಗಿದ್ರು ಬರಲಿ ನಾವು ಕರಿನನ್ನ ಹಟ್ಯಾವ ಈ ಸಲ ಪಾಲಿಗೆ ಹಾಕ್ತಾರ. ಆಕೇನಂತಾಳೆ, ಬಂದಾರ ಬರಲಿ ಬಾರದೆ ಇರಲಿ, ತವರಿನ ಹೊಟ್ಟಿ ಬಂದಾರ ಬರಲಿ ಬಾರದೆ ಇರಲಿ, ತವರಿನ ಹೊಟ್ಟಿ ತನ್ನ ಇರಲಿ ತನ್ನ. ನಡ್ ಅಂಥ ತಾಯಿ ಬದುಕುವಂಥ ಬದುಕಿಗೆ ನಮ್ಮ ಬದುಕಿಗೆ ವ್ಯತ್ಯಾಸ ಎಷ್ಟೈತೆ ನೋಡ್ರಿ, ವ್ಯತ್ಯಾಸ ಎಷ್ಟೈತೆ ನೋಡ್ರಿ. ಅವ್ರು ಬರಲಿ ಬಿಡಲಿ, ಸೀರೆ ಕೊಡಲಿ ಬಿಡಲಿ, ಏನು ಜೀವನದೊಳಗೆ ಮಳೆ ಆಗಲಾರ್ದ ಕಟ್ಟು ಹಿಂದೆ ಮುಂದೆ ಆಗಿರ್ಬೇಕು. ಮನೆಯೊಳಗೆ ಅಪ್ಪಗೆ ಅವ್ಗೆ ಯಾರಿಗಾರ ಆರಾಮ ತಪ್ಪಿರ್ಬೇಕು, ಕೈಯಾನು 4 ದುಡ್ಡು ದವಾಖಾನೆ ಹೋಗಿರ್ಬೇಕು. ನನ್ನ ಕರೆಯಕ್ಕೆ ಬರೆದ್ರೆ ಏನಾಯ್ತು, ಹೆಂಗಾರ ಯಾಕೆ ಹೋಗ್ಲಕ್ಕೆ ನನ್ನ ತವ್ರ ಮನೆ ಹೊಟ್ಟೆ ತನಗಿರಲಿ, ನನ್ನ ಮಕ್ಕಳಿಗೆ ನಮ್ಮ ಅಣ್ಣಗೆ 10 ಮಕ್ಕಳಾಗಲಿ ಅಂತ ಬೇಡಿಕೊಳ್ಳುವಂಥ ತಾಯಿ ಮಕ್ಕಳು ಯಾವಾಗ ಹುಡ್ತಾರಪ್ಪ ಅಂತಂದರೆ ಪರಮಾತ್ಮನ ನಾಮಸ್ಮರಣೆ ನೋಡಿದಾಗಪ್ಪ. ಜಯಮಂಗಲಂ. ಭಾರಿ ಸುಂದರವಾದ ಹೆಣ್ಮಗಳು ಪಾಪ ಗಂಡನ ಮನೆಗೆ ಹೋದ. ಮುಂದಿನ ಕಥೆ ಹೆಚ್ಚು ಕಡಿಮೆ ನಾಟಕ ನೋಡಿ ಗೊತ್ತಿತ್ತು, ಅದನ್ನು ನಿಮಗೆ ಭಾಳ ಹೇಳೋದಿಲ್ಲ. ಯಾರ ಜೀವನದೊಳಗೆ ಕಷ್ಟ ಇಲ್ಲ ಹೇಳಿ, ಪ್ರಾಮಾಣಿಕವಾಗಿ ಹೇಳಿ, ಯಾರ ಜೀವನದೊಳಗೆ ಕಷ್ಟ ಇಲ್ಲ. ಏನಪ್ಪ ಲೋಕವನ್ನು ಆಳುವ ದೊರೆ ಶ್ರೀರಾಮನ ಹೆಂಡತಿಯಾದಂಥ ಸೀತೆ ಗಂಡನ ಮನೆಯೊಳಗೆ ಬಂದರೆ ಆ ಸೀತೆಗೆ ಏನರ ಬಂಗಾರ ತಾಟನೆ ಕೊಟ್ಟು ಊಟಕ್ಕೆ ಕೊಟ್ರೇನಪ್ಪ ತಮ್ಮ ತಂಗಿ ಗೊತ್ತಿಲ್ಲ. ರಾಮನ ಹೆಂಡತಿ ಹೆಸರು ಏನು? ಜೋರಾಗಿ ಹೇಳಿ ಏನು? ಗಂಡನ ಮನೆಗೆ ಬಂದು ಸೀತೆ ಗಂಡನ ಮನೆಯೊಳಗೆ ನಡೆಯುವಂಥ ಕಾಲದೊಳಗೆ ಲೋಕವನ್ನು ಆಳುವ ದೊರೆ ಪುರುಷೋತ್ತಮನಾದಂಥ ರಾಮನ ಹೆಂಡತಿ ಬಂದು ನಡೆಯುವಾಗ 3 ದಿನ ಮಾಡ್ಕೊಂಡು ಎದ್ದಿದ್ದಿಲ್ಲ. ಕೈಕೆ ವನವಾಸ ಕೊಟ್ಟು ಉಟ್ಟು ಸಿರಿ ಉಡಿಸ್ಕೊಂಡು ಕಳಿಸ್ಕೊಂಡು ಗುಡ್ಡಕ್ಕೆ ಕಳಿಸ್ಯಾರ. ಏನು ಸೀತೆಗೆ ಸುಖ ಆತ? ಏನು ಗಂಡನ ಮನೆಗೆ ಹೊಲವ್ರಿಗೆಲ್ಲರಿಗೂ ಸುಖಾನ ಆಗೈತೆ? ಏನು ಮಲ್ಲಮ್ಮಗಟ್ಟ ಕಷ್ಟ ಆಗೈತಿ? ನಿಮಗೆ ಆಗಿಲ್ಲೇನಮ್ಮ? ನಿಮಗೆ ಬೀಸಾಕ್ಕೆ ಹಚ್ಚಿಲ್ಲೇನಮ್ಮ? ನಿಮ್ಮನ್ನು ದನಕ್ಕೆ ಹಚ್ಚಿಲ್ಲೇನಮ್ಮ? ನಿಮ್ಮನ್ನು ಮೇವಿಗೆ ಹಚ್ಚಿಲ್ಲೇನಮ್ಮ? ನಿಮಗೆ ಒಬ್ಬರಿಗೆ ಕಷ್ಟ ಆಗೈತೆ ನೋಡಮ್ಮ. ನೀನು
ಯಾವುದು ಜೀವನದಲ್ಲಿ ಕಷ್ಟ, ಯಾವುದು ಜೀವನದಲ್ಲಿ ಸುಖ? ನನ್ನ ಆಕಳ ಮೈ ನಾ ತೊಳೆದ್ರೆ, ನನ್ನ ಎತ್ತಿನ ಹೆಂಡಿ ನಾ ಬೆಳೆದ್ರೆ, ನನ್ನ ಹೊಲದಾಗ ನಾ ಗಳೆ ಹೊಡೆದ್ರೆ ಇದಕ್ಕೆ ಕಷ್ಟ ಅಂತಂದ್ರೆ ಇದಕ್ಕೆ ನಾ ಏನು ಹೇಳಿ ವಾಯಿಂಡ? ನಾ ಏನು ಹೇಳಿ? ಕಷ್ಟ ಅಂತ ಎದೆಗಣಬೇಕು, ಸುಖ ಅಂತ ಎದೆಗಣಬೇಕು. ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೆ ಕಷ್ಟ ಅಲ್ಲದು. ನನ್ನ ಹೆಂಡತಿ ಸಗಣಿ ಬೆಳೆದೆ ಮೈ ಮೇಲೆ ಗ್ವಾತದ ನೀರು ಸುರಿಕೊಂಡು ಕೇಸೆ ಆಕೆ ಆ ತೆರನಾಗಿ ಬಂದರೆ ಆಕೆ ಜೊತೆಗೆ ಗ್ವಾತದ ಆ ಉಸಿರಿನ ಒಡೆಗೆ ಲಕ್ಷ್ಮೀ ಮನೆಗೆ ಬರ್ತಾಳೆ. ಲಕ್ಷ್ಮೀ ಮನೆಗೆ ಬರ್ತಾಳೆ. ಯಾರಾದ್ರೂ ಎಲ್ಲವನ್ನು ಬಿಟ್ಟು ಮುಖಕ್ಕೆ ಏನೇನೋ ನೂರೆಂಟೆಲ್ಲ ಹಚ್ಕೊಂಡು ಆ ಹೊಲಸು ಗಾಳ್ಯಾಗ ಬಸ್ನಾಗೆಲ್ಲ ತುಳಿದಾಡಿಸ್ಕೊಂಡು ಒದ್ದಾಡ್ಕೊಂಡು ಮನೆಗೆ ಬಂದರೆ ಅವು ಪೌಡ್ರ್ ಹಚ್ಕೊಂಡಿರ್ತಾರೆ, ಭಾಳ ಚಂದ ಕನ್ನಡಿ ಮುಂದೆ ಎತ್ಕೊಂಡು ಹಚ್ಕೊಂಡಿರ್ತಾರೆ. ಬಿಜಾಪುರಕ್ಕೆ ಹೋಗ್ತಾರೆ, ಅಲ್ಲೇಟ್ ಇಲ್ಲೇಟ್ ತುಳಿಸ್ಕೊಂಡು ಮನೆಗೆ ಬರ್ತಾರೆ. ಅವು ಬೆವರಿನ ಹಣಿ ಬಂದು ಹಿಂಗೆ ಆಗಿರ್ತಾವೆ, ಅವು ಎರಿ ಬಿಟ್ಬಿಟ್ಟಂಗೆ ಆಗಿರ್ತಾವೆ. ಏನು ಈಕೇನೋ ಏನು ಯಾವಾಗೇನೋ ಅಂತ ಗಂಡು ಹಿಂಗೆ ಯಾರು ನೀ ಅಂತದ ಏನ್ತಿದ್ರಿ ಈಗ? ಏನು ಯಾವುದು ಕಷ್ಟ, ಯಾವುದು ಸುಖ? ಏನು ಗಾಂಧಾರಿ ಧರ್ಮರಾಯನ ಪಟ್ಟದರ್ಶಿಯಾದಂಥ ದ್ರೌಪದಿ ಗಂಡನ ಮನೆಗೆ ಬಂದರೆ ಏನರ ಸುಖ ಇತ್ತೇನಮ್ಮ? ಸುಖ ಇತ್ತೇನಮ್ಮ? ನೋಡ್ರಿ, ಚಿಂತಿಸದಿರು ಸುಖ ದುಃಖದೆಡೆಯೋಳು ನೀನಿಂತೂ ತಿಳಿದ ಬಳಿಕೆಲೋ ಜೀವನೇ. ಈಗೊಂಡ್ರು ಭಾಳ ಚೆನ್ನಾಗಿ ಅಪ್ಪಣೆ ಮಾಡ್ತಾ ಇದ್ದಾರೆ. ರೋಗಾದಿಗಳ ಬಾಧೆಗಳು ತಾವಾಗಿಯೇ ಬಂದು ನೀನು ಎಳೆಸದಲ್ಲಿ ಉಣಿಸುವಂತೆ. ಯಾರ ಹಣವಪ್ಪ ಹೋಗಿ ನಾನು ಹೊಳ್ಳೆ ಬರೋವಾಗ ಬಂಡಿ ಬಿದ್ದು ಕಾಲು ಮುರಿಲತ್ತು ಬೇಡ್ಕೊಂಡಿರೇನು? ದೇವ್ರಿಗೆ ಹೋಗಿ ಯಾರು ಬೇಡ್ಕೊಂಡಿರೇನು? ಎಂದರೆ ನನ್ನ ಬಿತ್ತಕ್ಕೆ ಹೋದ ಕೂಡಲೇ ನನ್ನ ಕುರಿಗೆ ಈಸು ಮುರಿಲಿ ಅಂತ ಬೇಡ್ಕೊಂಡಿರೇನು? ಮುರಿದಿಲ್ಲೇನವು? ಮುರಿದಾವು. ಬಿದ್ದಿಲ್ಲೇನೋ? ಬಿದ್ದಾವ. ಯಾವ್ಯಾವ ಕಾಲಕ್ಕೆ ಏನಾಗಬೇಕು ಅದು ಆಗ್ತತಿ. ಅದಕ್ಕೆ ಪರಮಾತ್ಮ ಹೊಣೆಯಲ್ಲ, ನಾ ಮಾಡಿದ ಕರ್ಮಗಳೇ ನನಗೆ ಹೊಣೆಯಾಗಿ ಸುಖ ದುಃಖಗಳನ್ನು ಕೊಡ್ತಾವಂತ ಅನ್ಲಿಕ್ಕೆ ಭಾಳ ಸುಂದರವಾದ ಉದಾಹರಣೆ ಮಲ್ಲಮ್ಮನ ಉದಾಹರಣೆ. ಏನು ಜೀವನದಲ್ಲಿ ಬರುವ ಎಲ್ಲ ಕಷ್ಟ ಸುಖಗಳನ್ನೇ ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೌ ಜಯಾಜಯೌ ತಥಾ ಯುದ್ಧಾಯ ಯುಜ್ಯಸ್ವ ನ ಪಾಪಂ ಏವಂ ಅವಾಪ್ಸ್ಯಸಿ. ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ. ಯಾವ ಮನೆಯೊಳಗಿನ ಹೆಣ್ಮಗಳು ಮಾನವಾಗಲಿ ಅಪಮಾನವಾಗಲಿ, ಸುಖವಾಗಲಿ ದುಃಖವಾಗಲಿ, ಲಾಭವಾಗಲಿ ಹಾನಿಯಾಗಲಿ ಬಂದದ್ದೆಲ್ಲ ಪರಮಾತ್ಮನ ಪ್ರಸಾದ ಅಂತ ತಿಳ್ಕೊಂಡು ಯಾವಳು ಸತತ ಪರಿಶ್ರಮವನ್ನು ಮಾಡ್ತಾಳೆ ಅವರ ಮನೆಗೆ ಲಕ್ಷ್ಮಿ ತಾನಾಯ ಸುಮ್ಮನೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯ. ಲಕ್ಷ್ಮಿ ಬರ್ತಾಳೆ, ಲಕ್ಷ್ಮಿ ಬರ್ತಾಳೆ, ದುರ್ಗವ್ ಬರ್ತಾಳೆ ನೋಡಿ. ದುರ್ಗವ್ ಏನು ಹಿಂಗೆ ಹಾಡಿದ್ರೆ ಲಕ್ಷ್ಮಿ ಬರ್ತಾಳು. ಹಾಡಿದ್ರೆ ಮುಂಜಾನೆ ಸಗಣಿ ಮಾಡುವಂಗಿಲ್ಲ, 1 ಗಂಟೆ ಮೇವು ತರುವಂಗಿಲ್ಲ, 2 ಲೀಟ್ರ್ ಹಾಲು ಹಿಂಡುವಂಗಿಲ್ಲ, ಇದ್ದದ್ದು ಮಾಡ್ಕೊಂಡು ಚೆಂದಂಗೆ ಬಾಳೆ ಮಾಡ್ಕೊಂಡು 10 ರೂಪಾಯಿ ಉಳಿದು ನಾಳೆ ಒಂದು ಮುಟ್ಟಿಗೆ ಹಿಟ್ಟಿದ್ದು ನಾಳೆ ಏನೋ ಕಷ್ಟ ಕಾಲಕ್ಕೆ ಬಂದು ಇದ್ದಿತ್ತಂತೇಳಿ ಬುಟ್ಟ್ಯಾಗ ತುಂಬಿಟ್ಕೊಂಡು ಕೇಸಿ ಚೆಂದಂಗೆ ಜೀವನ ಮಾಡಿದರೆ ಆ ಲಕ್ಷ್ಮಿ ಮನೆಯೊಳಗೆ ಇರ್ತಾಳೆ. ಏನು ಕೂತ್ಕೊಂಡು ಹಿಂಗೆ ಹಾಡಿದ್ರೆ ಲಕ್ಷ್ಮಿ ಬರ್ತಾಳು, ಲಕ್ಷ್ಮಿ ಬರ್ತಾಳೆ. ಆ ತಾಯಿ ಮಲಮಾಂಬೆ ಇದ್ಕೊಂಡು ಜೀವನ ಎಲ್ಲ ಹೇಗಾಗಿತ್ತು? ಅದು ಸಂಪತ್ತು ಭರಿತವಾದ ಬದುಕಾಗಿತ್ತು. ಹೆಂಗೆ ಅನುಕೂಲಕತ್ತೆ ಹಂಗಂಗೆ ಸೊಕ್ಕು ಬರ್ತದೆ. ಆ ಸೊಕ್ಕು ಬಂದ ಕೇಸಿ ಅವರೆಲ್ಲರೂ ಕೂಡ್ಕೊಂಡು ಭಾಳಷ್ಟು ಆ ನಿಗ್ರಹ ಮಾಡುವಂಥ ಸಂದರ್ಭದೊಳಗೆ ಆ ಹೆಣ್ಮಗಳಂತಾಳೆ, ಪಾಪ ಮೂರ್ಖರು ಜೀವನದೊಳಗೆ ತಿಳಿಲಾರ್ದ ಮಾಡಕತ್ತಾರೆ. ಅವರ ತಿಳುವಳಿಕೆ ಇದ್ದವ್ರ ಜೊತೆಗೆ ನಾನೂ ಕೂಡ ಅದೇ ಥರನಾಗಿ ಮಾಡೀನಿ ಅಂದರೆ ಅವ್ರು ಎಂದು ಕಲ್ಯಾಣ ಆಗೋದು ಅಂತ ತಿಳ್ಕೊಂಡು ಆ ತಾಯಿ ಏನು ಮಾಡ್ತಿದ್ದು ಅಂತಂದರೆ ಕೈಲಾದಷ್ಟು ದಾನಾದಿಗಳನ್ನು, ಕೈಲಾದಷ್ಟು ಜಂಗಮ ಸೇವಾದಿಗಳನ್ನು, ಕೈಲಾದಷ್ಟು ಅತ್ತೆ ಮಾವಂದಿರುಗಳ ಶುಶ್ರೂಷೆಯನ್ನು ಆ ಮೂಕ ಪ್ರಾಣಿ ಅಂತಿರುವಂಥ ಗಂಡನನ್ನು ಕರೆದುಕೊಂಡು ಜೀವನದ ಹುಟ್ಟನ್ನು ಹಾಕ್ತಿದ್ದು. ನಿಮಗೊಂದು ಗಟ್ಟಿಗೆ ಒಂದು ಕೊನೆ ಮಾತನ್ನು ಹೇಳ್ತೇನೆ. ಬದುಕಿನೊಳಗೆ ಸನ್ಯಾಸಿಗಳಿಗೆ ತಪಸ್ಸು. ಸನ್ಯಾಸಿಗಳು ಏನು ಮಾಡ್ಬೇಕಮ್ಮ? ನೀವು ಹೇಳಿಲ್ಲ ನಾನು ಬಿಟ್ಟುಬಿಡ್ತೇನೆ ನೋಡೋಣ. ಸನ್ಯಾಸಿಗಳು ಏನು ಮಾಡ್ಬೇಕು? ತಪಸ್ಸು ಮಾಡಬೇಕು, ತಪಸ್ಸು ಮಾಡಬೇಕು. ಸನ್ಯಾಸಿಗಳು ತಪಸ್ಸು ಮಾಡಲಿಲ್ಲ ಅಂತಂದ್ರೆ ತಪದಿಂದ ಉಚಿತಾಗಿ ಗೊತ್ತಿಲ್ಲ ನಾಳೆ ಜನರೊಳಗೆ ಅವ್ರ ಅಪಮಾನಕ್ಕೊಳಗಾಗ್ತಾರೆ. ಎಂಥ ದೊಡ್ಡ ಮಠಣ ಇರಲಿ, ಎಂಥ ದೊಡ್ಡ ಸನ್ಯಾಸಿನ ಇರಲಿ, ಅವನು ಏನೇ ಓದಿ ಬಂದಿರಲಿ, ಅವನು ಎಂಥ ಪ್ರವಚನರ ಮಾಡಲಿ, ಅವನಲ್ಲಿ ನಾಮಸ್ಮರಣೆಯ ಬಲ, ಅವನಲ್ಲಿ ತಪ, ಅವನಲ್ಲಿ ಶೀಲ, ಅವನಲ್ಲಿ ಇರುವಂಥದ್ದು ಒಂದು ಉತ್ತಮವಾದ ಗುಣಗಳನ್ನು ನಾವು ಮಾಡಲಿಲ್ಲಪ್ಪ ಅಂತಂದರೆ ಆ ಸನ್ಯಾಸಿ ಜೀವನ ಹಾಳಾಗ್ತದೆ, ಹಾಳಾಗ್ತದೆ. ಆ ಸನ್ಯಾಸಿಯನ್ನು ಬಿಟ್ಟು ನಾವೆಲ್ಲರೂ ಗೃಹಸ್ಥರು. ನಮಗೇನಂತಾರಮ್ಮ? ನಮಗೇನಂತಾರೆ? ಗೃಹಸ್ಥರು. ಸನ್ಯಾಸಿ ತಪಸ್ಸು ಮಾಡಿದಾಗ ನಾವು ಚಕ್ರದಂಡಾದಿಗಳನ್ನು ಹಿಡ್ಕೊಂಡು ರುದ್ರಾಕ್ಷಿಗಳನ್ನು ಹಿಡ್ಕೊಂಡು ನದಿ ದಂಡೆಯಲ್ಲಿ ಕುಳಿತುಕೊಂಡು ತಪಸ್ಸು ಮಾಡಲಿಕ್ಕೆ ನಮಗೆ ಧರ್ಮಶಾಸ್ತ್ರ ಹೇಳಿಲ್ಲ. ನಮಗೆ ಧರ್ಮಶಾಸ್ತ್ರ ಏನು ಹೇಳಿತಪ್ಪ ಅಂತಂದರೆ ಉಣುವಾಗ, ಉಡುವಾಗ, ನೋಡುವಾಗ, ಕೊಡುವಾಗ, ಏಳುವಾಗ, ಬೀಳುವಾಗ ಪರಮಾತ್ಮನ ನಾಮವನ್ನು ನುಡಿತಾ ಇದ್ದುಕೊಂಡು ನಿನ್ನ ಕೆಲಸ ಕಾರ್ಯದಲ್ಲಿ ತೊಡಗೋ.
ಏನಾದರೂ ಪರಮಾತ್ಮನ ದಯೆಯಿಂದ ಒಂದು 10 ಕಾಳು ಅಕ್ಕಿ, ಒಂದು 10 ರೊಟ್ಟಿ ನನ್ನ ಬುತ್ತಿ ಒಳಗಿದ್ರೆ ಹಾದಿಲಿ ಹೋಗುವಂಥ ಒಬ್ಬ ಹುಡುಗ ನನ್ನ ಕರೆದೆ. ಹಿಂದೆ ನಾವೆಲ್ಲ ಗಳೆ ಹೊಡುವತ್ನಾಗೆ ಎಂಥ ಸುಂದರವಾದ ಪರಿಕಲ್ಪನೆ ಇತ್ತಪ್ಪ ಅಂತಂದರೆ, ನಮ್ಮ ಹೊಲದಾಗ ನಾವು ಗಳೆ ಹೊಡೆದು ಒಂದು ಏನೋ ಒಂದು ತಿರು 2 ತಿರುವಿ ಕ್ಯಾಶ್ ತಲೆಮೇರಿ ಕಟ್ಟಿ ಎತ್ಕೊಂಡು ನಿಂದಿರಿಸ್ಕೊಂಡು ಮೇಳಿಗೆ ಜಗ್ಗಿ ಹಗ್ಗ ಚಾಗಿ ಬಿಗದೆ ಆ ಬುತ್ತಿಗೆ ಇರಿ ಹತ್ತತ್ತೆ ತೊಗೊಳ್ಳೋ ಹೊತ್ನಾಗೆ ಆ ರೊಟ್ಟಿ ತೊಗೊಂಡು ಗಬ ಗಬ ತಿತ್ತಿದ್ದಿಲ್ಲ. ಎಡಕಿನ ಹೊಲದಾಗ ಬಲ್ಕಿನ ಹೊಲದಾಗ ಹಾದಿ ಕಡೆ ಯಾರದಾರೆ ನೋಡಿ, ಕಾಕಾರೆ ಮಾವರೇ ಊಟ ಮಾಡೋನು ಬರೀಪ ಅಂಥೇಳಿ ಕೈ ಮಾಡಿದ ಕೂಡಲೇ ಅವ್ರು ಆಚೆಗಡೆ ಅವ್ರು ತಮ್ಮ ಹೊಲ ನಿಂತ್ಕೊಂಡು ಭಾಳ ಮಂದಿ ಆಗರಿಪ್ಪ. ಏನಂತಿದ್ರು ಅವರು ಜೋರ? ನೀವು ಈಗ ಗೊತ್ತಿಲ್ಲ ಓತಮಾನ ಹೇಳೋದು ನಿಮಗೆ ಏನಂತಿದ್ರು ಅವರು ಅಂದರೆ, ನಾನು ತಿನ್ನುವ ಅನ್ನ, ನಾನು ಕಟ್ಟಿದ ಬುತ್ತಿ, ನಾನು ಅವ್ರನ್ನ ಕರೀಲಾರ್ದ ತಿಂದಿದ್ರೆ ಅವ್ರೇನು ನನಗೆ ಅಂತಿದ್ದಿಲ್ಲ. ಆದರೆ ನಾನು ಯಾವಾಗ ಊಟಕ್ಕೆ ಅವ್ರಿಗೆ ಹಿಂಗೆ ಕೈ ಮಾಡಿ ಕರೆದ್ನೋ ಅವ್ರು ಎಂಥ ಆಶೀರ್ವಾದ ಮಾಡಿದ್ರು ಅಂದರೆ, ನಿನ್ನಂಥ ಮಕ್ಕಳು ಕೈಯೊಳಗಿನ ಬುತ್ತಿ ಮಂದಿನ ಕರ್ಕೊಂಡು ಉಣ್ಣುವಂಥ ಮಕ್ಕಳು ನಮ್ಮೂರಾಗ ಭಾಳ ಮಂದಿ ಆಗಲಪ್ಪ ಅಂತ ಹೇಳಿ. ಭಾಳ ಮಂದಿ ಆಗ್ರಿ ಅಂದ್ರೆ ಏನು? ತೊಡಿ ಮಾರಿಕೊಂಡು ಇಟ್ಕೊಂಡಿದ್ದನ್ನು ಇವತ್ತು ನಮ್ಮ ಆಫೀಸಿನಾಗ ಊಟ ಮಾಡ್ತಿರ್ತಾರೆ. ಅದು 1 ಗಂಟೆ ಕರೆಕ್ಟಾಗಿ ಅದು ಊಟ ಟೈಮ್ ಆಕತಿ. ತಮ್ಮ ಟಿಫಿನ್ ಕ್ಯಾರಿಯರ್ ಇಟ್ಕೊಂಡು ಹಿಂಗೆ ತುಡುಗ್ರು ಹೋಗಿರ್ತಾರೆ, ಹಿಂಗೆ ಹೋಗ್ತಾರ, ಹಿಂಗೆ ಹೋಗಿ ಬಾತ್ರೂಮ್ನ ಸಂಜೆ ಕುಂತಾರೆ. ಇಲ್ಲಿ ಎಂಥ ಕೆಟ್ಟ ಸಂಸ್ಕೃತಿ ರೀ ಇದು. ಎಂಥವ್ರು ಹೊಟ್ಟೆಗೆ ಹುಟ್ಟಿ ಎಂಥ ಕೆಲಸ ಮಾಡೋದ್ರಿ ಇದನ್ನ. ತಂದೆ ತಾಯಿ ಎಂಥವ್ರು ನಮ್ಮ ತಂದೆ ತಾಯಿಗಳು ಬುಟ್ಟಿ ತೊಗೊಂಡು ಕ್ಯಾಶಿ ಹಣಿಗೆ ಇವತ್ತೇ ಹಚ್ಕೊಂಡೆ, ರಾಶಿ ಬುತ್ತಿ ಕಟ್ಕೊಂಡೆ, ಬಂಡ್ಯಾಗ ಕಟ್ಕೊಂಡು ಬಂದ್ಲು ಅಂದರೆ ಗೌಡ್ ಶಾಣಿ ಬಂದ್ಲು ಅಂತೇಳಿ ತಿಳ್ಕೊಂಡು ಎಲ್ಲರೂ ಕುತ್ಕೊಂಡು ರೊಟ್ಟಿ ಕೊಟ್ಟು ಒಂದಿಷ್ಟು ಪಲ್ಯ ಹಚ್ಕೊಂಡ್ರೆ, ಇವ ನಿನ್ನ ಹೊಟ್ಟೆ ತನ್ನಗಾಗಲಿ, ಇವ ನಿನ್ನ ರಾಶಿ ಈಡಾಗಲಿ ಅಂತ ಹೇಳಿ ಒಬ್ರಿಗೊಬ್ರು ನಕ್ಕೋತ ಬದುಕುವಂಥ ಕಾಲದೊಳಗೆ ಹುಟ್ಟೆ ಇಂಥ ತುಡುಗು ತಿನ್ನುವಂಥ ಕೆಟ್ಟ ಬುದ್ಧಿ ಆಕಾರ ಬಂದಿದ್ದಿತ್ತು ಅವ್ರ ದೇವ ಅಂತ. ನಾನು ನಮ್ಮ ಗೃಹಸ್ಥಾಶ್ರಮದ ಧರ್ಮ ಏನು? ನಮಗೆ ತಪಸ್ಸಲ್ಲ, ನಮಗೆ ಸನ್ಯಾಸಿಯಾಗಿ ತೀರ್ಥಯಾತ್ರೆಗಳ ಕ್ಷೇತ್ರ ದರ್ಶನಗಳು ನಮಗಲ್ಲ. ನಮಗೆ ಏನಾದರೂ ಇದ್ದರೆ ಮಾಡಿದಂಥದ್ದು ಒಂದು ರೊಟ್ಟಿಯೊಳಗೆ, ಮಾಡಿದಂಥದ್ದು ಒಂದು ಮುಟ್ಟಿಗೆ ಅನ್ನದೊಳಗೆ ಹಾದಿಲಿ ಹೋಗುವಂಥ ಜೋಗಿ ಜಂಗಮರನ್ನು ಹಸಿದವ್ರನ್ನ, ರೋಗಿಗಳನ್ನು, ವೃದ್ಧರನ್ನು ಕರೆದು ಒಂದು ತುತ್ತು ಮೇಲೊಂದು ಸ್ವಲ್ಪ ಕೆಣಿಮಸರು ಹಚ್ಚಿ ಒಂದು ಈಟು ಉಪ್ಪಿನಕಾಯಿ ಹಚ್ಚಿ ಕ್ಯಾಶಿ ಅವು ಕಟ್ಟಿ ಮೇಲೆ ಕೊತ್ಕೊಂಡು ನಾವು ಒಂದು ತಮಗೆ ನೀರು ಕೊಟ್ಟು ಉಣ್ಣಾಕ್ ಕೊಡ್ರಿವ. ಅವ ಏನಂತ ಉಂಡು ಹೋಗು ಮುಂದೆ, ಇವ ನಿನ್ನ ಹೊಟ್ಟೆ ತನಗಿರಲಿ, ನಿನ್ನ ಮಂಗಳಸೂತ್ರ ತನಗಿರಲಿ, ನಿನ್ನ ಮನೆಗೆ ಅವತ್ತು ಲಕ್ಷ್ಮಿ ಬರಲಿ ಅಂತ ಏನೋ ಕೊಟ್ಟದ್ದು ಒಂದು ರೊಟ್ಟಿ. ಆ ಪುಣ್ಯಾತ್ಮನ ಬಾಯಾಗಿಂದ ಬಂದ ಮಾತು. ಒಂದು ಊರಾಗೆ ಒಬ್ಬ ಬ್ರಾಹ್ಮಣಿಗೆ ಭಾಳ ದಿವ್ಸಕ್ಕೆ ಒಂದು ಹೆಣ್ಣು ಹುಟ್ಟಿತ್ತು. ಬ್ರಾಹ್ಮಣ ಮನುಷ್ಯ ಜ್ಯೋತಿಷ್ ಹೇಳ್ತಿದ್ದ, ಅವ ಬ್ರಾಹ್ಮಣ ಭಾಳ ದಿವ್ಸಕ್ಕೆ ಒಂದು ಹೆಣ್ಣು ಹುಟ್ಟಿತ್ತು. ಇಷ್ಟು ಸುಂದರ ಇತ್ತು ಹುಡುಗಿ, ಸಣ್ಣ ಕೂಸ. ಭಾಳ ದಿವ್ಸಕ್ಕೆ ಹೆಣ್ಣು ಹುಟ್ಟಿದ ಕೂಡಲೇ ಅವ ಎಲ್ಲರೂ ಆ ಊರಣ್ಣವರು ಯಾರ ಹಾಡೋದು ಕೂಡಲೇ ಸಾತ್ ಕೂಡಲೇ ಆ ಬ್ರಾಹ್ಮಣರ ಹತ್ತಿಯಲ್ಲಿ ಬರ್ತಿದ್ರು. ಯಪ್ಪ ಮತ್ತು ನಮ್ಮದು ಹಿಂಗೆ 5ವರೆಗೆ ನನ್ನ ಹೆಂಡತಿ ಏನು ನಡೆದಾಳೆ ಅಂತ ಅವ್ರು ಕೇಳ್ತಿದ್ರು. ಅವ್ನು ಹಿಂಗೆ ಪಂಚಾಂಗ ತೆಗೆದು ಹಿಂಗೆ ಮಾಡಿ, ಇಲ್ಲ ಇಂಥದ್ದೊಂದು ದೋಷ ಐತಿ, ನನಗೆ 5 ಸೇರು ಗೋಧಿ, 5 ಸೇರು ಅಕ್ಕಿ, 5 ಕಿಲೋ ಬೆಲ್ಲ ಅಂದ್ರೆ ತನಗೇನು ಬೇಕು ಅದನ್ನೆಲ್ಲ ನಾವು ಹೇಳ್ತಿದ್ದ. ನಾವು ಮಜಾ ಭಾಳ ನಡೆದಿತ್ತು. ಸಂತಿ ತರಬೇಕಂತೇಳಿ ಅನ್ನೋದಕ್ಕೆ ಇವು ಬಂದ ನೋಡಿ, ನಾನು ಏನು ತೆಡ್ದಾಳತ್ತೆ ಕೇಸ್ ಸುದ್ದ ಆತೋಣ. ಅವ್ನು ಇಷ್ಟು ಮಾಡ್ಕೋತ ಅವ್ನು ಹೋಗುವಂಥ ಬ್ರಾಹ್ಮಣ ಅವನ ಹೆಣ್ಣು ನಡೆದು ಕೂಡಲೇ ಅವಾಗ ಏನು ಅನಿಸ್ತೆ ಅಂದ್ರೆ, ಮತ್ತು ಮಂದಿ ಮಕ್ಕಳದ್ದು ನೋಡ್ತಾನೋ, ನನ್ನ ಮಗಳದಟ್ಟು ನೋಡಿ ಹೋಗ್ಬಿಡು ಅಂಥೇಳಿ ಹಿಂಗೆ ಪಂಚಾಂಗ ತೆಗೆದ ಕ್ಯಾಶೆ ಆ ಹುಟ್ಟಿದ ಟೈಮ್ಗೆ ಅದಕ್ಕೆ ಕುಂಡ್ಲಿ ಹಾಕಿದ, ಹಿಂಗೆ ತೆಗೆದ, ಎಲ್ಲ ಬರೋಬ್ಬರ ಸುಲಕ್ಷಣವಾಗ್ಯದ, ಸದ್ವಿದ್ಯಾ ಪಣಿಪಾತದಾಳೆ, ಸಲ್ಲಕ್ಷಣವಾಗಿ ಹುಡ್ತಾಳೆ. ಆದರೆ ಏನಪ್ಪ ಅಂದ್ರೆ 13ನೇ ವರ್ಷಕ್ಕೆ ಮದುವೆ ಆಕತಿ. ಮದುವೆಯಾಗಿ ಹೊಸ್ದಾಗಿ ಹೋಗ್ತಾಳೆ. ಇವತ್ತು ಸಂಜೆ ಮುಂದೆ ಹೊಸ್ದಾಗಿ ಹೋಗ್ತಾಳೆ. ರಾತ್ರಿಗೆ ಹಾವು ಕಡ್ದು ಗಂಡ ಸಾವ್ತಾನು, ಮುಂಜಾನೆ ವಿಧವೆಯಾಗಿ ಮನೆಗೆ ಬರ್ತಾಳೆ. ಏನೇನ್ರಿ ಗುರುಗಳು? ಅಲ್ಲ, ಅವನೇ ಜ್ಯೋತಿಷ್ ಮಾಡ, ನಮ್ಮ ಮಂದಿ ಹೇಳಿಲ್ಲೇ. ಅವನ ಮಗಳ ಅವನ ಪಂಚಾಂಗ ತೆಗೆದಾನೆ. ಅವನ ಮಗಳದ ಹಣಿವಾರಿ ಏನಂತ ಬತ್ತು ಅಂತಂದರೆ, ಈಕೆ ಚಲೋ ಆಕಾಳೆ, ಚಲೋ ಶಿಕ್ಷಣ, ಸುಂದರವಾದ ರೂಪ, ಒಳ್ಳೆಯ ಗಾಣವಿದ್ಯೆ, ಭಾಳ ಉತ್ತಮದಾಳೆ. ಆದರೆ ಗಂಡನ ಮನೆಗೆ ಹೋದೆ, ಇವತ್ತು ಹೊತ್ತು ಮನೆಗೆ ಹೋಗ್ತಾಳೆ, ಮುಂಜಾನೆ ಎದ್ದೆ ವಿಧವೆಯಾಗಿ ಮನೆಗೆ ಬರ್ತಾಳೆ. ಹೆಂಗೆ ಅನಿಸಿರ್ಬೋದು ಅವ್ನಿಗೆ ಹೆಂಗೆ ಅನಿಸಿರ್ಬೋದು? ಭಾಳ ದಿವ್ಸಕ್ಕೆ ಹುಟ್ಟಿದ ಮಗಳು. ಇಷ್ಟು ನೋವು ಆತು. ಯಾರ ಮುಂದಾರ ಹೇಳಕ್ಕೆ ಬರ್ತೈತಿ? ಇದನ್ನು ಮಂದಿ ಮುಂದೆ ಹೇಳಕ್ಕೆ ಬರ್ತೈತಿ? ಮಂದಿ ಮುಂದೆ ಹೇಳಕ್ಕೆ ಬರೋದಿಲ್ಲ. ಹೇಳ್ದೆ ಬಿಟ್ಟರೆ ಒಳಗಿನ ಸಂಕಟ ನಿಂದರು ಹಂಗಿಲ್ಲ.
ಏನು ಮಾಡಲಿ ದೇವ ಪರಮಾತ್ಮ, ಇನ್ನೂ ಕೊಡದೇ ಇದ್ರೆ ಚಲೋ ಇತ್ತು. ನಾಳೆ ಅಕಸ್ಮಾತ್ 14ನೇ ವರ್ಷ ಗಂಡನ ಮನೆಗೆ ಹೋಗಿ ವಿಧವಾಗಿ ಬಂದು ಮನೆ ಕೂತ್ಲಪ್ಪ ಅಂತಂದರೆ ನನ್ನ ಗತಿ ಏನು ಅಂತ ಹೇಳಿ ಕಣ್ಣೀರು ಕೋಡ್ಯಾಗ ಹರಿತಿ ಸಾಕಟ್ಟು ಸಂಕಟಾತು. ಆದರೂ ಕಡೆಗೆ ಒಂದು ನಿಶ್ಚಯ ಮಾಡಿದ. ನೋಡು ಏನಂತ ಜ್ಯೋತಿಷ್ಯ ಅಂದ್ರೆ, ಗಂಡನ ಮನೆಗೆ ಹೋದ್ರೆ ಗಂಡ ಸತ್ತ ವಿಧವೆಯಾಗಿ ಬರ್ತಾಳೆ. ಈಕೆಗೆ ಗಂಡನ ಮಾಡಿ ನಾ ಕೊಡದೇ ಇದ್ರ ಅವನ ತಲೆಯಾಗ ಯಾರ ತಲೆಯಾಗಿದು? ಯಾರ ತಲೆಯಾಗಿದು? ಆ ಬ್ರಾಹ್ಮಣ ತಲೆ ನಾ ಆಕೆ ಲಗ್ನನ ಮಾಡೋದು ಬೇಡಪ್ಪ, ಮನ್ಯಾಗ ನಾ ಗಂಡು ಮಗ ಅಂತ ತಿಳ್ಕೊಂಡು ಕೇಸಿ ಓದಿಸ್ಕೊಂಡು ಹಿಂಗೆ ಹೋಗ್ಕೊಂಡು ಇದೇ ಜ್ಯೋತಿಷ್ಯ ವೇದ ಓದಿಸ್ಬಿಡ್ತಾನೆ. ಸಂಗೀತ ಓದ್ತಾಳೆ, ಆರಾಮಾಗಿ ಕಾರ್ಯಕ್ರಮ ಮಾಡ್ಕೋತಿರ್ತಾಳೆ. ಆಕೆ ಗಂಡನ ಮಾಡಿ ಕೊಡೋದು ಬೇಡ ಹೋಗಂಥೇಳಿ ಮನಸ್ಸು ಗಟ್ಟಿ ಮಾಡ್ಕೊಂಡು ಕೇಸಿ ಕೂತ 13 ವರ್ಷ ಮುಗೀತು. ಒಂದು ದಿವಸ ಹುಡುಗಿ ಹೊಳೆ ನೀರಿಗೆ ಹೋಗಿತ್ತು. ಹೊಳೆ ನೀರಿಗೆ ಹೋಗಿ ಕೇಸಿ ಅವರ ಅಪ್ಪನ ಪೂಜಾಕಂಥೇಳಿ ಬಂಗಾರ ವರ್ಣದ ಬಿಂದಿಗೆ ಬಗಲಾಗ ಇಟ್ಕೊಂಡು ಕೇಸಿ ಹೊತ್ತು ಮುಳುಗುವಂಥ ಸನ್ನಿವೇಶ, ಸೂರ್ಯ ಮುಳುಗುವಂಥ ಸನ್ನಿವೇಶ, ಎಡಕ ಬಲಕ ಹೂವಿನ ತೋಟಗಳು, ಹಾದ ನಡು ಹುಡುಗಿ ಬರ್ತಿತ್ತು. ಈ ಕಡೆಯಿಂದ ಇದರಿಗೆ ಒಬ್ಬ ಯುವರಾಜ್, ಪಕ್ಕದ ಊರೊಳಗೆ ಒಬ್ಬ ರಾಜ, ಅವ ಕಣ್ಣ ನೋಡಕ್ಕೆ ಹೋಗಿದ್ದೆ. ಆ ಕಡೆ ಈ ಕಡೆ ಆತ ಬಾಗೇವಾಡಿ ಕಡೆ, ಆತ ಮಣಗುಳಿ ಆ ಕಡೆ, ಆಗ ಎರ್ನಾಳ ಆ ಕಡೆ ಹೋಗಿದ್ದವು. ಆ ಕಡೆ ಹೋಗಿ ಅವ ಬ್ಯಾಸೊತ್ತು ಎಲ್ಲೂ ಕಣ್ಣೆ ಅದು ಎಂದೂ ಅವಕ್ಕೂ ಹಣಿ ಬರಬೇಕಾದ್ರೆ ಕಮ್ಮನ ಕಣ್ಣೆ ಸಿಗ್ಬೇಕಂತಂದ್ರೆ ಇಲ್ಲಪ್ಪ ಅಂತಂದ್ರೆ ಸುತ್ತಮುತ್ತ ಹಳ್ಳಿ ತಿರುಗಿ, ಹೌದಾ ಭಾಷೆದು ನೋಡೋದು ಇದಕ್ಕೆ ಬೆಲೆ ಪದ ಅವನು ಕಮ್ಮನ ಭಜನೆ ಆಡ್ತಾನೆ, ಬರ್ಸೋದಿಲ್ಲ ನಾವು. ಇದಕ್ಕೆ ಹೆಂಗೆ ತೊಗೊಂಡು ಟನ್ ಅಂತೇಳಿ, ಯಾಕಂದ್ರೆ ಅವ ಅಡ್ಡಾಡಿ ಬಂದಾನ ಸಿಕ್ಕಿಲ್ಲ, ಆ ಸಂಘಟಕ್ಕೆ ಬಾರಿಸ್ತಾನವ. ಅದಕ್ಕೆ ಸಾಕಾಗಿ ಅದು ಹಿಂಗೆ ಅಕಾಡಿದ್ದ ಸೈಕಲ್ ಮೋಟ್ರ್ ತೊಗೊಂಡು ಬತ್ತು. ಈ ಹುಡುಗಾಟ ಬತ್ತು ಮೋಟ್ರ್ ಸೈಕಲ್ ಮೇಲೆ ಕೂತು ನೋಡಿದ, ಆಹಾ ಇಲ್ಲೇ ನಮ್ಮೂರು ಮಗ್ಗಲ್ದಾಗಣ ಈ ಹುಡುಗಿ ಐತಿ. ನಾ ಸುಳ್ಳು ಅಡ್ಡಾಡಕ್ಕೆ ಹೋದ್ನಲ್ಲೋ ಯಪ್ಪ, ಈಗ ಯಾರಿದ್ದಾಳೆ ನೋಡು ನಡಿ ಅಂಥೇಳಿ ಆಕೆ ಹಿಂದಿಂದ ಸೈಕಲ್ ಮೋಟ್ರ್ ಮೆಲ್ಲಕ್ಕೆ ಹಿಡ್ಕೊಂಡ್ಬಂದ. ಆ ಹುಡುಗಿ ಎಲ್ಲಿ ಬತ್ತು? ಬ್ರಾಹ್ಮಣರ ಮನೆಗೆ ಬಂದ ಕೂಡಲೇ ಅವ ಆಚಾರ್ಯ ಕಟ್ಟಿ ಮೇಲೆ ಕೂತಿದ್ದ. ಅವ ಹೋಗಿ ರಾಜ್ಕುಮಾರ್ ಹೋಗಿ ಹಿಂಗೆ ನಮಸ್ಕಾರ ಮಾಡಿದ. ಯಾಕ್ರಿ ತಮ್ಮಾರ, ಯಾರ್ರಿ ತಾವು? ನಾವು ಇಲ್ಲೇ ಪಕ್ಕದ ಊರಿನ ರಾಜರಿಪ್ಪ, ಮತ್ತು ನಾವು ಹಿಂಗೆ ಕನ್ಯಾ ನೋಡಕ್ಕೆ ಹೋಗಿದ್ದೀವಿ. ನಮಗೆ ಎಲ್ಲೂ ಕನ್ಯಾ ಮನಸ್ಸಿಗೆ ಬಂದಿಲ್ಲ, ಅದ್ರ ಸಲುವಾಗಿ ನಿಮ್ಮ ಮಗಳು ಮನಸ್ಸಿಗೆ ಬಂದಳು. ಅದಕ್ಕೆ ಈಕೆಯನ್ನು ಮಾಡಿಕೊಂಡು ನಾನು ನನ್ನ ರಾಣಿಯಾಗಿ ಮಾಡ್ಕೋತಾನೆ. ದಯಮಾಡಿ ನೋಡ್ರಿ, ಗೌರವದಿಂದ ಹೆಣ್ಣು ಕೊಟ್ರಿ, ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಕಣ, ಮತ್ತು ಹಂಗೆ ಹಿಂಗೆ ಅಂದ್ರಿ ಅಂದ್ರೆ ಆಕಿನ ಹೊತ್ಕೊಂಡು ಹೋಗ್ಕಣ. ಯಾಕಂದ್ರೆ ರಾಜರು ಏನೋ ತಮ್ಮ ಏನು ಗದ್ಲು ಅಲ್ಲಿ, ಏನು ನಿಮ್ದೇನು ಗದ್ಲ? ನೀವು ಕಣ್ಣೆ ಸಿಗದವ್ರ? ನೀವು ಸುಮ್ಮನೆ ಕೊಟ್ಟರೆ ಮದುವೆ ಮಾಡಿ ಕರ್ಕೊಂಡು ಹೋಗ್ಕೊಂಡು, ಕೊಡಲಿಲ್ಲ ಅಂದ್ರೆ ಆಕೆನ ಹೊತ್ಕೊಂಡು ಹೋಗ್ಕೊಂಡು ಯಾವ್ದು ಹಾಕೋತೀರಿ ನೀವು ಅಂದ. ಅದು ಬ್ರಾಹ್ಮಣ ಅಂಜಿಕೇಶ್ ನಡಿಕೋತ ಹುಡುಗಿ ತಂಗಿ ಹಿಂಗೆ ಹತ್ತತ್ತು ಹೆಂಗೆ ಮಾಡೋದು ಅಂದ್ಕೊಳ್ಳಿ. ಯಾಕಂತ ನೋಡ್ರಿ, ಅವರು ರಾಜರು ಸುಮ್ಮನೆ ಅಡಚಣೆ ಮಾಡ್ಕೊಳ್ಳೋದು ಬೇಡ. ನನ್ನನ್ನು ಯಾರಿಗಾದರೂ ಕೊಡಬೇಕ? ನಾ ಪ್ರಾಪ್ತ ವಯಸ್ಸಿಗೆ ಬಂದಿನ, ನಾನು ಯಾರಿಗಾರು ಕೊಡಬೇಕ? ಕೊಟ್ಟುಬಿಡು. ರಾಜ್ಕುಮಾರ್ನ ಕೇಳಕ್ಕೆ ಬಂದಾನ, ಯಾಕೋ ಅಲ್ಲೈತಿ ಕೊಟ್ಬಿಡಿಯಪ್ಪ ಅಂದ್ಲು. ಅಂತಾನೆ ದೇವರ ಕಾಪಾಡಲಿ, ಅವನ ಪರಮಾತ್ಮ ಶಿವರಾಯನ ನಿನ್ನನ್ನು ಹೊಡ್ಯಾಕೆ ಕಾಪಾಡಲಿವ, ಹೋಗಿ ಬಾಡ ನನ್ನ ಮಗಳ ಅಂಥೇಳಿ ಕೈಸಿ ಕನ್ಯಾ ಕೊಟ್ಟ. ಕರ್ಕೊಂಡು ಹೋಗೋ ಮುಂದೆ ಕಿವಿಯಾಗಿ ಹೇಳಿದ, ಅಮ್ಮ ಜ್ಯೋತಿಷ್ ಶಾಸ್ತ್ರ ಪಂಡಿತ್ ನಾನು, ಬ್ಯಾಡಂದ್ರು ಆ ಹುಡುಗ ಕೇಳೋದಿಲ್ಲ. ನಿನ್ನಂತೂ ತಾಳಿ ಕಟ್ಟಿ ಕರ್ಕೊಂಡು ಹೊಂಟ. ಆದರೆ ಹಿಂಗದ ಹೊತ್ತ ಏರುದ್ರೊಳಗಾಗಿ ಹಾವು ಕಡೆ ಸಾವ್ತಾರಮ್ಮ, ಮುಂಜಾನೆ ಎದ್ಕೇಶ್ ವಿಧವೆಯಾಗಿ ಮನೆಗೆ ಬರ್ತಿ, ಇಲ್ಲಿ ತಕ ಹೊಟ್ಟಾಗಿ ಇಟ್ಕೊಂಡದ್ದು ನಿನ್ನ ಮುಂದೆ ಹೇಳ್ತಾನೆ ನೋಡಂತ. ಅವು ಹುಡುಗಂತಾಳೆ, ಯಪ್ಪ ಅವ್ರ ಮನೆಗೆ ಹೋಗ್ತಿದ್ದಲ್ಲ ಹಾವು ಕಡೋದು ನೋಡುನು, ಅಲ್ಲಿ ಬಂದು ಕಡಿಲ್ಲ ನನ್ನ ಗಂಡನ, ಕಡ್ದಾಗ ನೋಡ್ಕೋತಾರೆ ಹೋಗು, ನೀ ಹೆದರಬೇಡ ಸುಮ್ಮಿರು ಅಂಥೇಳಿ ಗಂಡನ ಕೂಡ ಹೋಗಿಬಿಟ್ಟು ಗಂಡನ ಮನೆಯೊಳಗೆ ಹೋಗಿ ಮಲ್ಕೊಂಡು ಸೊಸಿ ಬಂದಾಳಂತ ಎಲ್ಲರೂ ಹೀಗೆ ಸತ್ತಿದ್ರು. ಹೋಳಿಗೆ, ಕರ್ಚಿಕಾಯಿ, ಮಣಿ ತುಂಬ ಆಹಾರ ಎಲ್ಲ ಕರ್ಕೊಂಡು ರಾತ್ರಿ 12 ಗಂಟೆಗೆ 11 ಗಂಟೆಗೆ ಬೆಡ್ರೂಮಿಗೆ ಗಂಡಿಗೆ ತಿನ್ನಿಸ್ಲಿಕ್ಕೆ ಅಂತೇಳಿ ಏನೇನೋ ಉತ್ತಮ ಆಹಾರಗಳನ್ನು ತಗೊಂಡೆ ಆ ಗಂಡನಂತೇಳಿ ಹೋಗಿ ಅದನ್ನಿಟ್ಟು ಅವನಿಗೆ ಹೇಳಿದ್ಲು, ನೋಡ್ರಿ ನನ್ನದೊಂದು ಸಣ್ಣ ವ್ರತ ಅದ, ಹೊತ್ತು ಮನೆಗೆ 5ಕ್ಕೆ ಬಂದ್ರಿ, ಬೆದರಿಸಿ ನನ್ನ ಮದುವೆ ಮಾಡ್ಕೊಂಡಿರಿ. ನಮ್ಮಪ್ಪ ಬ್ರಾಹ್ಮಣ ಅಂಜಿ ನನಗೆ ಕೊಟ್ಟೈತಿ, ಮತ್ತು ನಾನು ಸತ್ಯನಾರಾಯಣ ಕಥೆ ವ್ರತ ಹಿಡ್ದೇನೆ, ಇದು ಹುಣ್ಣಿಮೆ ಆಗೋ ತನಕ ನಾನು ಗಂಡನ ಮನೆಗೆ ಹೋಗಬಾರ್ದಂತ ಯೋಚನೆ ಇತ್ತು. ಖರೆ ನೀವು ಕೇಳೋದಿಲ್ಲ ಅಂತ ನಿಮ್ಮ ಮನೆಗೆ ಬಂದನಿ. ದಯಮಾಡಿ 1 ವಾರದವರೆಗೆ ಹುಣ್ಣಿಮೆ ಆಗೋ ತನಕ ನೀವು ನನ್ನನ್ನು ಮುಟ್ಟೋ ಹಾಗಿಲ್ಲ, ನೀವು ಅಲ್ಲೇ ಮಲ್ಕೋರಿ, ನಾ ಇಲ್ಲೇ ಮಲ್ಕೋತೀನಿ ಅಂಥೇಳಿ ಹುಡುಗಿ ಗಂಡಿಗೆ ಹೋಗಿ ನಮಸ್ಕಾರ ಮಾಡಿ. ಆ ಹುಡುಗ ಹೌದು ನಾನು ದುಡುಕಿಕೆಯನ್ನು ಮಾಡಿಕೊಂಡು ಬಂದೀನಿ, ಈಗ ಹೇಳೋದ್ರಲ್ಲಿ ಸತ್ಯಾಂಶದ, ನಾ ಹಂಗೆ ಮಾಡಬಾರ್ದು ಅಂಥೇಳಿ ಸುಮ್ಮನೆ ಆ ಹುಡುಗ ಮಣ್ಕೊತ್ತು. ಆ ಹುಡುಗಿನೂ ಇಲ್ಲಿ ಮಣ್ಕೊಂಡ್ಲು. ಈ ಕಡೆ ಏನಾಗಿತ್ತು ಅಂದರೆ ರಾತ್ರಿ 12 ಗಂಟೆ ಸುಮಾರು ಸಣ್ಣಂಗೆ ಹಣಿ ಹತ್ತಿತ್ತು. ಯಾವುದೋ ಒಬ್ಬಕ್ಕೆ ಕೊರಿವಿ ಹೆಣ್ಮಗಳು
ಕೊರಿವೆ ಹೆಣ್ಣು ಗೊತ್ತಕತ್ತಿಲ್ಲ ಕೊರಿವೆ ಹೆಣ್ಮಗಳಂದು ಈ ಸಿಂಧಿ ಅಡಿಗೆ ಕಸಬರಿಗೆ ಅದು ಮಾರಿಕೊಳಕ್ಕೆ ಬರ್ತಾರಲ್ಲ ಓಣ್ಯಾಗೆ ಆ ಹೆಣ್ಮಗಳು ಬಸರಾಗಿದ್ಲು. ಅದು ನಿಮ್ಮೂರಿಗೆ ಬಂದು ಕ್ಯಾಶ್ ಒಂದಿಷ್ಟೇನೋ ಕಸಬರಿಗೆ ಸಿಂಧಿ ಅಡಿಗೆ ಮಾರಿಕೊಂಡು ಹೊಟ್ಟೆ ತುಂಬ್ಕೋತ ಬಂದಿತ್ತು. ಅದಕ್ಕೆ ಮುಂಜಾನೆ ಅದ್ರ ಕೂಡಲೇ ಬ್ಯಾಣಿ ಶುರುವಾಗಿತ್ತು, ಹೆರಿಗೆ ಬ್ಯಾಣಿ ಶುರುವಾಗಿತ್ತು. ಆ ಸಂಗಟಕ್ಕಾಗಿ ಒಂದು ಗುಡಿಯಾಗಿ ಕೂತಿತ್ತು. ಹೊತ್ತು ಮುಣುಗು ತನಕನೂ ಹಾಡಿಲಿಲ್ಲ. ರಾತ್ರಿ 12 ಗಂಟೆ ಆಯ್ತು, ಹಾಡದ್ಬೇಕು. ಯಾಕೆ ಕೂಸು ಕೊರೋರು ಹೆಣ್ಮಗಳು ನಿನ್ನೆಯಿಂದ ಊಟಿಲ್ಲ, ಚಂಚನಕ ಊರಾಗ ಅಡ್ಡಾಡೈತಿ, ಹಸದು ಹೊಟ್ಟಿ, ಅದರ ಎರಡೂ ಕೂಸು ಹಿಂಗೆ ಹೊರಗೆ ಬಿದ್ದು ಕೂಡಲೇ ಅದಕ್ಕೆ ಇಷ್ಟು ಸಂಗತದ ಹಾಡಿದ ಹೊಟ್ಟಿ ಹಡದ ಹೊಟ್ಟಿಗೆ ಡಬಲ್ ಊಟ ಬೇಕಂತ ಶಾಸ್ತ್ರ. ಆ ಹಡದ ಹೆಣ್ಮಗಳು ಹೊಟ್ಟೆ ಲವಲವಲವ ಸಂಗತಾಗ ಹತ್ತಿದ ಕೂಡಲೇ ಏನು ಮಾಡ್ಬೇಕಿನ್ನು? ಇಂಥ ಬಡವಿ ಹೊಟ್ಟೆಗೆ ಇಂಥ ಸುಂದರವಾದ 2 ಕೂಸು ಹುಟ್ಟಿದು, ಇವುಗಳನ್ನು ಬಿಟ್ಟು ಹೋದ್ರೆ ಸಾವ್ತತಿ. ಇವ್ರ ಕಟ್ಕೊಂಡು ಕೂತ್ನಿ ಅಂತಂದ್ರೆ ನಾ ಸಾವ್ತನು. ಹೊಟ್ಟೆ ಸಂಗತಾಗ ಹತ್ತೈತಿ. ರಾತ್ರಿ ಸರ್ವತ್ತ ಯಾರು ನೀಡ್ತಾರೆ ನನಗೆ ಅಂತೇಳಿ ಅಕಾಡಿ ನೋಡಿತು. ನೋಡಿ ಗಟ್ಟಿ ಧೈರ್ಯ ಮಾಡಿದ್ಲು, ಏನಾರು ಮಾಡೋನು, ದೊಡ್ಡ ಊರೈತಿ, ಯಾವ್ದಾರ ಒಂದು ಮನ್ಯಾಗ ದೀಪ ಹತ್ತಿತ್ತಂದ್ರೆ ಇವ ಹಡ್ದನೆ ಒಂದು ತುತ್ತು ರೊಟ್ಟಿ ಹಾಕಿ ನನಗೆ ಪುಣ್ಯ ಕಟ್ಟಿಕೋ ಅಂತ ಬೇಡನು, ನನಗೆ ಹಾಕಿ ಕೊಟ್ಟರೆ ಪುಣ್ಯ ಹತ್ತತ್ತಂತ ತಿಳ್ಕೊಂಡೆ. 2 ಕೂಸು ಬಗಲಾಗ ಹಾಕ್ಕೊಂಡು ಜೋಳಿಗೆ ಕಟ್ಕೊಂಡು ಹಿಂಗೆ ಹಾಕ್ಕೊಂಡು ಕ್ಯಾಶಿ ನಡ್ಕೋತ ಹೋತು. ಎಲ್ಲ ಮಂದಿ ತನಾಗ ತಂಡಿತೈತಿ, ಕತ್ತಾಗಿತ್ತು. ಅವ್ರು ಹಾಕಿ ಮಾಡ್ಕೊಂಡಿದ್ರು. ಇದು ಒಂದೇ ಮನೆಯೊಳಗೆ ದೀಪ ಇತ್ತು. ಯಾಕೆ? ಹೊಸ್ದಾಗಿ ಬಂದಿದ್ದು. ರಾತ್ರಿ 12-1 ಗಂಟೆ ಸಮಯ. ಆ ದೀಪ ಇಟ್ಟುಕೊಂಡು ಗಂಡನ ಕೂಡ ಕಾಟಿನ ಮೇಲೆ ಗಂಡ, ತೆಳಗೆ ಹುಡುಗಿ ಮಣ್ಕೊಂಡಿತ್ತು. ತೆಳಗೆ ನಿಂತ ಕೊರಿವಿ ಇವ 2 ಕೂಸು ಹಡದ ಕ್ಯಾಶ ಹೊಟ್ಟಾಗ ಸಂಗತಕತಿ, ಕಣ್ಣಿಗೆ ಚಕ್ರ ಬರಾಕತ್ತೈತಿ. ಇವ ಒಂದು ತುತ್ತು ಅನ್ನ ನೀಡಿದ್ರೆ ಪುಣ್ಯ ಕಟ್ಟುವ ಯವ ಅಂತ ಕೂಗಿತ್ತು. ಕಿವಿಗೆ ಶಬ್ದ ಬಿತ್ತು. ಯಾರಿಗೆ ಅದು? ಆ ಹೆಣ್ಮಗಳಿಗೆ. ವಿಚಾರ ಮಾಡಿದ್ವಿ, ಗಂಡಿಗೆ ತಿನ್ನಿಸ್ಬೇಕಂತ ಹಾಲು ತಂದೀನಿ, ಗಂಡಿಗೆ ತಿನ್ನಿಸ್ಬೇಕಂತ ಹಣ್ಣು ತಂದೀನಿ, ಕರ್ಚಿಕಾಯಿ ತಂದೀನಿ. ಗಂಡಂತೂ ಮನಸ್ಸಿಗೆ ಬೇಜಾರು ಮಾಡಿ ಮಾಡ್ಕೊಂಡಾನ. ನಾನೂ ತಿನ್ನುವಂಗಿಲ್ಲ, ಅವನೂ ತಿನ್ನುವಂಗಿಲ್ಲ. ಯಾವುದೋ ಒಂದು ಹೆಣ್ಮಗಳು ಪಾಪ ಹಸದನಂತ ಕೂಗಕತ್ತೈತಿ, ಆಕ್ಯಾರೋ ತಿನ್ನಲಿ ಅಂಥೇಳಿ ಹಿಂಗೆ ಮೆಲ್ಲಕ ಹಿಂಗೆ ತೊಗೊಂಡು ಹೋಗಿ ಆಕೆ ಉಡಿ ಒಳಗೆ ಮ್ಯಾಲೆ ನಿಂತೀವ ಉಡಿ ಒಡ್ಡಂತ ಅಂದ್ಕೊಳ್ಳಿ ಹಿಂಗೆ ಪಟ್ಟತ್ತ ಹಾಕಿದ್ಲು. 10 ಕರ್ಚಿಕಾಯಿ, ಹಣ್ಣ, ಅವಕ್ಕೆಲ್ಲ ಸಾಮಾನು ಬಂದು ಉಡಿಯಾಗ ಬಿದ್ದು ಸಂಗಟಕ್ಕೆ ಎದ್ದು ಗಬಾ ತಿತ್ತು. ಹಡದ ಹೊಟ್ಟಿ ಯಾವಾಗ 10 ಕರ್ಚಿಕಾಯಿ ಹೋತು, ತನ್ನ ಗಣಿಸಿ ಕಣ್ಣು ತೆಗೆದು ತನ್ನ ಕೂಸು ನೋಡಿದ್ಲು. ಸಂತೋಷ ಆತು. ಮ್ಯಾಲ ಮಾರಿ ಮಾಡಿದ್ಲು. 2 ಕಣ್ತುಂಬ ನೋಡ್ಕೊಂಡು ಆ ಹುಡುಗಿ, ಹೊಸದಾಗಿ ಬಂದು ಹುಡುಗಿ ನಿಂತಿತ್ತು. ಕೆಳಗೆ ನಿಂತ್ಕೊಂಡು ಅಂತಾಳೆ, ಇವ ನಾನು ಹಡದ ಸಾಯುವಾಗ ನನ್ನ ಕೂಸ ನಾನು ಕೂಡ ಸಾಯುವಾಗೆ ತುತ್ತ ಅನ್ನ ಕಟ್ಟಿ ಪುಣ್ಯ ಕಟ್ಟಿಕೊಂಡೆಲ್ಲ. ನೀ 10 ಮಕ್ಕಳನ್ನ ಹಡದು ಸುಖವಾಗಿರೋ ನನ್ನ ತಾಯಿಗೆ. ಏನಾಯ್ತು? ಏನು ಸಿದ್ಧಾರೂಢಪ್ಪನಕ್ಕೆ ಆಶೀರ್ವಾದ ಮಾಡಿದಕ್ಕೆ? ಯಾರಕ್ಕೆ? ಕೊರ್ರಾಕಿ ಮಾಡಿದಂಥ ಆಶೀರ್ವಾದ ಯಾವಾಗ ಹುಡುಗಿ ಕಿವಿಗೆ ಬಿತ್ತೋ ಒಳಗೆ ಹಾದ್ಲು. ಗಂಡು ಮಣ್ಕೊಂಡಿದ್ದ, ಮೆಲ್ಕ ಬಡದ್ಲಿಂಗೆ. ಯಾಕೆ ಅಂತಂದ, ಹೇಳು ನನ್ನ ತಪಸ್ಸು ಮುಗೀತ. ಮತ್ತು 7 ದಿವಸ ಆಯ್ತಂದಲ್ಲ, ಮುಗೀತು ಹೇಳು. 10 ಮಕ್ಕಳನ್ನ ಹಡದು ಸುಖವಾಗಿರಂತೇಳಿ ಕೊರವೆ ಆಶೀರ್ವಾದ ಮಾಡ್ಯಾಳೆ. 10 ಮಕ್ಕಳನ್ನ ಹಡದು ನನಗೆ ಎತ್ತು ಕೊಡ್ತೀನಿ. ಯಾವ ಹಾವು ಒಂದು ಏನು ಕೊಡ್ತದೆ ನೋಡು ನೀನಂತ ಅಂದಾಗೆ ಗೂಟಕ್ಕೆ ಸುತ್ತಿದ ಹಾವ ಅಲ್ಲೇ ಸಂಧ್ಯಾಗ ಅದು ಹೊಳ್ಳಿ ಹೋಗ್ತದೆ ನೋಡು. ಯಾವುದು? ಅನ್ನದಾನ. ಗೃಹಸ್ಥರಿಗೆ ಮಾಡಿದ ಅನ್ನದಾನ. ಗೃಹಸ್ಥರಿಗೆ ತಪಸ್ಸಿಲ್ಲ, ಗೃಹಸ್ಥರಿಗೆ ತೀರ್ಥಕ್ಷೇತ್ರಗಳಿಲ್ಲ, ಗೃಹಸ್ಥರಿಗೆ ಮಡಿ ಮೈಲಿಗೆಗಳಿಲ್ಲ, ಗೃಹಸ್ಥರ ಸ್ನಾನ ಬೆವರಿನ ಸ್ನಾನ, ಗೃಹಸ್ಥರದ ಏನಾದರೂ ಗಂಧಗಳಿದ್ದರೆ ಎತ್ತಿನ ಸಗಣಿ ಮೂತ್ರಗಳು, ಗೃಹಸ್ಥರ ದೇವತೆಗಳು ಏನಾದರೂ ಇದ್ರೆ ಕೂರಿಗೆ ಕುಂಟಿಗಳು, ಗೃಹಸ್ಥರ ಆಭರಣ ಏನಾದರೂ ಇದ್ರೆ ಹಗ್ಗ ಕಣ್ಣಿಗಳು. ಇವು ಗೃಹಸ್ಥರ ಆಭರಣಗಳಿವು. ಇವುಗಳನ್ನು ಇಟ್ಟುಕೊಂಡು ಯಾವನೇ ಹೆಂಡತಿ ಬುತ್ತಿ ಕಟ್ಟೋಕ್ಕಿಂತ ಮುನ್ನೆ ಹಾಜಿರ ಹೋಗುವಂಥ ಒಬ್ಬನ ಅನಾಥ ಮಗನನ್ನು ಕರೆದು ಒಂದು ರೊಟ್ಟಿ ಕೊಟ್ಟು ತಿಂತಾಳೆ. ಆಕೆ ಗಂಡ 100 ವರ್ಷ ಬದುಕಿ ಶಾಶ್ವತವಾಗಿ ಅವ್ರ ಮನೆಯೊಳಗೆ ಕಲಿಯಿರಿಸಿಕೊಂಡು ಇದನ್ನು ಮಾಡಿದಾಕೆ ಮಲ್ಲಮ್ಮ ಗಂಡನ ಮನೆ ಇದ್ದುಕೊಂಡು ಅನ್ನದಾನ ಆದ ಮಾಡಿಕೊಂಡು ಅವ್ರು ಬರ್ದಾರೆ ನೋಡೋದು. ಏನೋ ಮಂಗಲಾಚರಣೆ ಪದ್ಯದೊಳಗೆ ನೋಡಿದೆ. ಹಳಸಿದಂಬಲಿ ಏನು ಹಿಡಿದ್ಲಂತ? ಏನದು? ಹಳಸದಂಬಲಿ ನೈವೇದ್ಯವನ್ನು ಕೊಟ್ಟು ಮಲ್ಲಯ್ಯನನ್ನು ಒಲಿಸಿಕೊಂಡು ಮನೆ ಮಂದಿಗೆಲ್ಲ ಮಲ್ಲಯ್ಯನ ದರ್ಶನವನ್ನು ಮಾಡಿಸಿ ಲೋಕ ಕಲ್ಯಾಣ ಕೀರ್ತಿಯನ್ನು ಇದ್ದುಕೊಂಡು ಹೇಮರೆಡ್ಡಿ ಬೆಟ್ಟದೊಳಗೆ ಸುಮಾರು 1.5 ವರ್ಷ ಇದ್ದೆ ನಾನಲ್ಲಿ. ಅಮ್ಮನ ಬೆಟ್ಟದೊಳಗೆ ಆಗಿನ ನಾನು ಸಂಚಾರ ಮಾಡುವ ಕಾಲ 1.5 ವರ್ಷ ನಾನು ಆ ಗುಡಿಸಲದೊಳಗಿದ್ದೆ.
ಅಲ್ಲಿ ಅನುಷ್ಠಾನವನ್ನು ಮಾಡ್ತಿದ್ವಿ. ಆ ಕಾಲದಲ್ಲಿ ಒಂದು ಸುಂದರವಾದ ಏನು ಗುಡಿಪಡಿ ಏನು ಇದ್ದಿದ್ದಿಲ್ಲ. ಅಲ್ಲಿ ಬರೀ ಚಿರತೆಗಳು ಬರ್ತಿತ್ತು, ಹೆಬ್ಬಾವುಗಳು ಬರ್ತಿತ್ತು. ಸುತ್ತಲೂ ಕೂಡ ಇದ್ರ ಜನಾಂಗ, ಸೆರೆ ಮಾರು ಜನಾಂಗ. ಅಲ್ಲಿ ಯಾರೂ ಒಳ್ಳೆಯ ಜನಾಂಗ ಇಲ್ಲ. ಅವರೆಲ್ಲ ಏನು ಮಾಡಿ ಇಪ್ಪಿ ಹೂವು ಅಂತ ಒಂದು ಇಪ್ಪಿ ಕಂಟಂತ ಬೆಳೆದತ್ತೆ ಅಲ್ಲಿ. ಆ ಇಪ್ಪಿ ಹೂವನ್ನು ತಂದು ಸೆರೆ ಮಾಡಿಕೊಂಡು ಹೊಟ್ಟೆ ತುಂಬಿಕೊಳ್ಳುವಂಥದ್ದು ಆ ಜಾಗ ಇತ್ತು. ಅಂಥ ಕಾಲದೊಳಗೆ ಒಬ್ಬರ ತಾಯಿ ನನಗೆ 1.5 ವರ್ಷದವರೆಗೆ ಅನ್ನ ತುಪ್ಪ ಉಣಿಸಿ ಅನುಷ್ಠಾನಕ್ಕೆ ಅನು ಮಾಡಿಕೊಟ್ಟಿದ್ಲು. ಅಂಥ ತಾಯಿಯ ಕ್ಷೇತ್ರ, ಅಂಥ ತಾಯಿಯ ಮಹಿಮೆ ಇವತ್ತು ಭಾಳ ಚೆಂದಾಗ್ಯದ. ಅಲ್ಲೆಲ್ಲ ಕಂಪೌಂಡ್ ಕಟ್ಟ್ಯಾರ, ಅವಕ್ಕೆಲ್ಲ ವ್ಯವಸ್ಥೆ ಮಾಡ್ಯಾರ, ಗುಡಿ ಕಟ್ಟ್ಯಾರ. ಅದಕ್ಕೆಲ್ಲ ನಿಮ್ಮ ದಾನಾದಿಗಳಿಂದ ಅನುಕೂಲ ಆಗಿದೆ. ಪರಮಾತ್ಮ ಮುಂದಿನ ದಿನಮಾನದಲ್ಲಿ ಈ ಗ್ರಾಮದಲ್ಲಿ ಮಲ್ಲಮ್ಮನ ಗುಡಿ ಆಗೈತೇನ್ರಿ? ಇಲ್ಲಿ ಆಗೈತೇನ್ರಿ? ಮಾಡಕತ್ತಾರಲ್ಲ, ಜೋರಾಗಿ ಚಪ್ಪಾಳೆ, ಜೋರಾಗಿ. ಮಲ್ಲಮ್ಮನ ಗುಡಿಯನ್ನು ಸುಂದರವಾಗಿ ಕಟ್ಟಬೇಕು. ಮಲ್ಲಮ್ಮಗೆ ಯಾವುದೇ ಜಾತಿ ಇಲ್ಲ. ಭಾಳ ಮಂದಿ ತಲೆಯಾಗ ಅದೇನೋ ರೆಡ್ಡಿಯಾರಾಕಿ, ಆ ರೆಡ್ಡಿ ಮಂದಿ ರೆಡ್ಡಿಯ ಕುಲದೊಳಗೆ ಹುಟ್ಟಿದಾಕಿ ಅಂಥೇಳಿ ಜನ ಎಲ್ಲ ಮಾತಾಡ್ತಾರೆ. ಅದೇನೂ ಇಲ್ಲ. ಆಕೆ ದೇವರನ್ನು ಬೇಡ್ಕೊಂಡಿದ್ರೆ ಯಾರ ರಟ್ಟಿ ಮುರಿದು ನುಡುತ್ತಾರ ಅವ್ರಿಗೆ ಮನೆಗೆ ಬಂಗಾರ ಬರಲತ್ತು ಬೇಡ್ಕೊಂಡಾಳ ಹೊರತು ಬರೀ ರೆಡ್ಡಿಯಾರಿಗೆ ಬರಲತ್ತು ಬೇಡ್ಕೊಂಡಿಲ್ಲ. ಅದನ್ನು ಯಾರ ರಟ್ಟಿ ಮುರಿದು ದುಡುತ್ತಾರೆ, ಯಾರ ಮಣ್ಣಿನ ಮಕ್ಕಳಾಗಿ ದುಡುತ್ತಾರೆ, ಅವರೆಲ್ಲರಿಗೂ ಮನೆ ಜೀವನ ಹೊಣ್ಣಾಗಲಂತೆ ಬೇಡ್ಕೊಂಡಂಥ ಆ ತಾಯಿಯ ಮಂದಿರ ಮುಳವಾಡ ಗ್ರಾಮದಲ್ಲಿ ನಡೆದತ್ತೆ ಅನ್ನೋಂಥ ಸುದ್ದಿ ಕೇಳಿ ಭಾಳ ಸಂತೋಷ ಆಯಿತು. ದಯಮಾಡಿ ಏನೂ ಇಲ್ಲ, ಗಂಡು ಮಕ್ಕಳು ಅದಕ್ಕೆ ನೀವೇನು ಮನೆಯಂದೆಲ್ಲ ದ್ರವ್ಯಪವ್ಯ ತೆಗೆದು ಎತ್ಕೊಟ್ಟು ತೊಂದರೆ ಮಾಡ್ಕೋಬೇಡ್ರಿ. ದಿನ ಚುಟ್ಟ ಸೇದೋದು ಅಡಿಕೆ ಚೀಟ್ ತಿನ್ನೋದು ಬಿಟ್ಟು ಒಂದು 6 ತಿಂಗಳದ್ದು ಕೊಟ್ಟು ಬಿಡ್ರಿ. ಅವಯಪ್ಪ ಗುಡಿ ಮುಂದಿನ ದಿವಸನ ಮುಗಿದೋಗಿ ಬಿಡ್ಸುತ್ತೆ. ಅದಕ್ಕೆ ಎಷ್ಟು ಖರ್ಚುಗಳು, ಏನು ಕತೆಗಳು, ಏನು ಮನ್ಯಾಗ ಮೊಬೈಲ್ಗಳು, ಏನು ಮನೆಯೊಳಗೆ 3-4 ಮೊಬೈಲ, 3-4 ಪಟ್ಪಟ್ಟಿ ಆದ ಬಾಳೆ ಎಲ್ಲ ಮೊಬೈಲ್ ಕರೆನ್ಸಿಗಾವಲ್ಲ. ಅಂಥದ್ರೊಳಗೆ ಅನವಶ್ಯಕವಾಗಿ ದುಂದು ವೆಚ್ಚಗಳನ್ನು ಬಿಟ್ಟು ನೀವು ಕೂಡ ಅಷ್ಟೇ ತೆಗಿ. ನೀವು ಅಷ್ಟು ಸೀರೆ ತೊಗೊಂಡಿರಲ್ಲ, ಏನು ನೀವು ಉಡಕ್ಕೆ ತೊಗೊಂಡಿರೋ, ಏನು ಟಿಜುರಿ ಉಡ್ಸಕ್ಕೆ ತೊಗೊಂಡಿರೋ ಅವನ್ನ, ಏನು ಸೀರೆ ತೊಗೊಂಡಿರೋ ಚೇ ನಿಮ್ಮ ಅಷ್ಟು ಸೀರೆ ತೆಗೆದು ಮೋದಿಯವ್ರಿಗೆ ಕೊಟ್ಬಿಟ್ರೆ ದೇಶ ಸಾಲ ಹೋಗ್ತದೆ ನೋಡ್ತಂಗೆ. ಏನು ಸೀರೆವು ಹೋದ್ರೇನೋ ತಂದ್ರೇನೋ ಎಂಥ ಕೆಟ್ಟ ಕಾಲದಾಗ ಬದುಕ್ತೀವಿ ಅಂದರೆ ಒಬ್ಬರು 10 ರೂಪಾಯಿ ಮನ್ಯಾಗ ಇಟ್ಕೊಂಡು ಕಷ್ಟ ಕಾಲಕ್ಕೆ ಆಕತ್ತೆ ಬಾಳೆ ಮಾಡ್ರೆ ನಾವು ಒಬ್ಬರಿಲ್ಲ. ಎಲ್ಲರೂ ಬರ್ರಿ, ಇಲ್ಲಿ ಅಂಥ ಸೀರೆ ಬಂದೈತೆ ಅದನ್ನ ತೋರಿ, ಸಾಲ ಆಗಿತ್ತು ನನ್ನ ಮನ್ಯಾನ ಬಂಗಾರ ತೊಗೊಂಡು ಬಂದು ಒತ್ತಿ ಇಡ್ರಿ, ಅಕಸ್ಮಾತ್ ಮೊದಲು ಒಟ್ಟಿ ಇದ್ರೆ ಇಂಥಲ್ಲಿ ಬಂದು ಮಾರ್ರಿ. ಏನು ಅಡ್ವರ್ಟೈಸ್ ಅದಾವ್ರಿ ಈರಪ್ಪ ಅವರು? ಒಬ್ಬರ ಜೀವನದೊಳಗೆ ಒಂದು 10,000 ರೂಪಾಯಿ ತೆಗೆದು ಇಟ್ಕೊಂಡು ಚೆಂದಾಗಿ ಮಕ್ಕಳ ಮರಿಗೆ ಬೇಕಪ್ಪ ಕಷ್ಟ ಕಾಲದಾಗ ಬೇಕಂತೇಳಿ ಬೆಲ್ಲದವ್ರು ಯಾವ್ದಾರ ಒಂದು ಅಡ್ವರ್ಟೈಸ್ ಬಂದತನ ನೋಡಿ. ಟಿ ವಿ ಒಳಗೆ ಏನು ಅಡ್ವರ್ಟೈಸ್ ಬರ್ತಾವೆ? ಸೀರೆ ತೋರಿ, ಪಟ್ಪಟ್ ತೋರಿ, ಸಾಲ ಬೇಕಾದ್ರೆ ಇಲ್ಲಿಗೆ ಬರ್ರಿ, ಹೊಲ ಮನೆಗೆ ಬರೆದು ಕೊಡ್ರಿ, ಆ ಬಂಗಾರ ಇತ್ತಪ್ಪ ಅಂದ್ರೆ ಮಾರ್ರಿ, ಅಂದ್ರೆ ನಾಳೆ ಹೆಣ್ಣು ಗಂಡು ಮಕ್ಕಳು ಕೊಳ್ಳ ಪಟ್ಟಿ ಕಟ್ಕೊಂಡು ಅಡ್ಡಾಡ್ರಿ. ಏನು ಕಾಲ ಇದು? ಇಂಥ ಕೆಟ್ಟ ಕಾಲದೊಳಗೆ ಶಾಣ್ಯರಾಗಲಿಲ್ಲಪ್ಪ ಅಂದರೆ ಬದುಕೊಡುವುದಿಲ್ಲವ. ಮೂಟಿಗೆ ಹಿಟ್ಟ ನಾಳೆಗೆ ಬೇಕು. ಗಂಡ ಅಕಸ್ಮಾತ್ ಕೈ ತಪ್ಪಿದ್ರೆ ಏನೋ ಉದ್ಯೋಗದಾಗ ಇರ್ತಾವೆ, ಏನೋ ಅತ್ತೈತವು ವ್ಯವಹಾರದಾಗ ಹೋಗ್ತಾವೆ, ನೌಕರಿಗೆ ಹೋಗ್ತಾವೆ, ಸೈಕಲ್ ಮುಟ್ರ ಮೇಲೆ ಹೋಗ್ತಾವೆ, ಹಗಲಿ ರಾತ್ರಿ ಹೋಗ್ತಾವೆ, ಇಂಡಸ್ಟ್ರಿಯಾಗ ಹೋಗ್ತಾವೆ. ಏನೋ ಆಗಿ ಅಕಸ್ಮಾತ್ ಮನೆತನದೊಳಗೆ ಗಂಡು ಮಗ ಪೆಟ್ಟ ಹತ್ತಿ ನನ್ನ ಮಕ್ಕಳನ್ನು ಸಾಕುವಷ್ಟು ಮುಟ್ಟಿಗೆ ಹಿಟ್ಟು ನನ್ನ ಉಡಿಯಾಗತ್ತೆ ಅನ್ನುವಂಥ ಹೆಣ್ಮಗಳಿಂದ ಬಾಳೆ ಆಕತ್ತೇವ. ಇದ್ದದ್ದನ್ನೆಲ್ಲ ಹಾಳು ಮಾಡಿಕೊಂಡು ಸುಲ್ಕೊಂಡು ನಿಂತ್ರಿ. ಏನಾದಿತ್ತು ಬಾಳೆ? ಏನಾದಿತ್ತು? ದಿನ ಒಂದು ಮುಟ್ಟಿಗೆ ಹಿಟ್ಟ ಕೊಮಣಿಗೆ ಸಾರಿಸುವಾಗ ಅದನ್ನ ಹತ್ತಟ್ಟು ತೆಗೆದು ಮುಸುರು ನೀರಾಗ ಹಾಕಿ ಓಣಿಗೆ ಚೆಲ್ಲಿ ನೋಡ್ರಿ. ಅದೇ ಮುಟ್ಟಿಗೆ ಹಿಟ್ಟು ತೆಗೆದು ಒಂದು ಕುಡಿಕಾಗಿ ಇಟ್ಟೆ ಅದನ್ನು ತಗೊಂಡು ಒಂದು 15-20 ದಿವಸದ ಮೇಲೆ ಅದು ಒಂದು 3 ಸೇರು ಹಿಟ್ಟಾಗಿರ್ತತಿ. 2 ದಿವಸದ ಹೊಟ್ಟೆ ನೆಡುತ್ತತಿ. ಯಾರ ಮನೆಯೊಳಗೆ ಅದು ಈಡಕೋತ ಹೋಗತಿ ಆಕೆ ಗಂಡು ಸಾವುಕಾರ ಕಾಣ್. ಯಾರು ಬಿದ್ದಲ್ಲಿ ಬಿತ್ತು, ಹೊದಲ್ಲಿ ಹೋತು, ಹರದಲ್ಲಿ ಮರಿತಿ, ಅದು ಹೊಲ್ದಂದ ಮನೆಯಾಗ ಹಿಂಗೆ ಬಿಟ್ಟು ಬಂದ್ರಿ. ಎಂಥ ಶ್ರೀಮಂತ ಗಂಡಕ್ಕೆ ಕೊಟ್ಟರೆ ಚಲೋ ಆಕತ್ತೇನೋ ಆತಂಗೆ, ಚಲೋ ಆಕತ್ತೆ ನೋಡ್ರಿ. ಶ್ರೀಮಂತಿಗೆ ಅನ್ನೋದು ಒಂದು ಚೀಲ ಜ್ವಾಳ ಒಂದೇ ತೆನೆಯೊಳಗೆ ಆಗೋದಿಲ್ಲ. ತೆನೆ ಕೂಡಿದ್ರೆ ಅದು ಕಾಳು ಕೂಡಿದ್ರೆ ಚೀಲ ತುಂಬಿತ ಅಲ್ಲದೆ 1 ರೂಪಾಯಿ ಕೂಡಿದ್ರೆ ಲಕ್ಷ ಆದೀತು. ಏನು ಲಕ್ಷದ ನೋಟ್ ಒಂದೇ ಐತಿ ಏನು ಜಗದೊಳಗೆ? ದುಬಾರಿ ಜೀವನವನ್ನು ಕಡಿಮೆ ಮಾಡಬೇಕು. ಕಾಳು ಭಾಳ ಸೂಕ್ಷ್ಮತಿ, ಮಳೆಗಾಲಗಳು ಭಾಳ ಕಡಿಮೆ ಆಗ್ಯಾವ, ಖರ್ಚುಗಳು ಹೆಚ್ಚಾಗ್ಯಾವ, ಸಾಲಿ ಖರ್ಚುಗಳು ಅತಿ ಆಗ್ಯಾವ, ದವಾಖಾನೆ ಖರ್ಚಂತೂ ನೋಡುವಂಗಿಲ್ಲ. ಇಂಥದ್ರೊಳಗೆ ಶಾಣೆ ಹೆಣ್ಮಕ್ಕಳಿಂದ ಮಾತ್ರ ಮಣಿತಾನ ಉಳಿಯೋಕ್ಕೆ ಸಾಧ್ಯ ಐತಿವ. ಇಂಥ ಮಲ್ಲಮ್ಮನ ಪುರಾಣ ಯಾಕೆ ಕೇಳ್ಬೇಕಂದ್ರೆ ಸಂಸಾರ ಮಾಡೋಕ್ಕೆ ಕೇಳಬೇಕು. ಹೆಂಗೆ ಸಂಸಾರ ಮಾಡ್ಬೇಕು ಅನ್ನೋದನ್ನು ಕಲ್ಕೋಬೇಕಾದ್ರೆ ಮಲ್ಲಮ್ಮನ ಪುರಾಣ ಕೇಳಬೇಕು. ಅಂಥದ್ದೊಂದು ಉತ್ತಮ ಪುರಾಣವನ್ನು ಹೇಳಾಕತ್ತಾರೆ. ವಯಸ್ಸಾದ ಮನುಷ್ಯ ನಾನು, ನನಗೆ ವಿಶೇಷ ಸಂಕಟ ಎಲ್ಲೈತಪ್ಪ ಅಂತಂದರೆ ಪ್ರತಿ ಮನೆಯು ಬಡತನದೊಳಗಿರಬಾರ್ದು.
ಪ್ರತಿ ಮನೆಯೊಳಗೆ ಸಾಲದೊಳಗೆ ಆದ ಬಾಳೆ ಎಲ್ಲ ಬಡ್ಡಿ ಕಟ್ಟಕ್ಕೆ ಆಗಬಾರ್ದು. ನಿಮ್ಮ ಗಂಡ್ರ ಮೆಷಿ ಮೇಲೆ ಕೈ ಇಟ್ಕೊಂಡು ಅಡ್ಡಾಡಬೇಕಾಗಿತ್ತು ಅಂದರೆ ನೀವು ಭಾಳ ಅಂದ್ರೆ ಭಾಳ ಜೋಪಾನ್ಲೆ ಜೀವನ ಮಾಡಿದ್ರೆ ಮಾತ್ರ ಸಾಧ್ಯ ಐತಿವ. ಇಲ್ಲತ್ತಂದ್ರೆ ಗಂಡು ಮಕ್ಕಳಿಗೆ ಭಾಳ ಕಷ್ಟ ಆಗ್ತದೆ, ಬಡತನ ಬರ್ತೈತಿ. 10 ವರ್ಷದಾಗ ಹೊಲಮಣಿ ಮಾರ್ಕೋತಾರೆ, ಮಾರಿಕೊಂಡು ಮುಂದೆ ಮಕ್ಕಳಿಗೆ ಭಾಳ ಕಷ್ಟ ಆಕತ್ರಿವ. ಅದಕ್ಕೆ ನಿಮಗೆಲ್ಲರಿಗೂ ಕೈ ಮುಗಿದು ಕೇಳ್ತೇನೆ, ಮಿತವ್ಯಯ ಜೀವನವನ್ನು ಮಾಡಿ, ಮಿತವ್ಯಯ ಜೀವನ ಮಾಡ್ಕೊಂಡು ಇದ್ದದ್ರೊಳಗೆ ಜೀವನ ಮಾಡ್ಕೊಂಡು ಸ್ವಲ್ಪ ಮಳೆಗಾಲ ಕಡಿಮೆ ಆಗ್ಯಾವ, ತ್ರಾಸಾಗ್ಯಾವ. ಇದೊಂದು ವರ್ಷ ಅನವಶ್ಯಕವಾದ ಯಾವುದೇ ಸಂತಿ ಪ್ಯಾಟಿ ಖರ್ಚು ಸಿನಿಮಾ ಸಟ್ಟು ಇಂಥವು ಯಾವುದೂ ಮಾಡದ ಜೀವನವನ್ನು ಒಟ್ಟಾಗಿ ಕೂತ್ಕೊಂಡು ಮಾಡಿ ನಾವು ಇದನ್ನು ಗೆದ್ದು ಬಿಡೋಣ ಅಂತ ಹೇಳಿ ಮಾತನ್ನು ಹೇಳ್ತಾ ಸಂತೋಷ ಆಯ್ತು, ಧನ್ಯವಾದಪ್ಪ. ಏನವ ಊರಿಗೆ ಹೋಗಲೆ, ನಾನೇನು ಬೆವುತಾಳವ, ನಾನು ಹೋಗ್ಬೇಕು. ಸಂತೋಷ ಆಯಿತು. ಇದೇ ತೆರನಾಗಿ ಪುರಾಣಪಗಳು ಕಲಾವಿದರು, ಬಹುಭಾಷಾ ಪಂಡಿತರು, ಅವರನ್ನು ಬಹಳ ನಿಮ್ಮ ಹೊಟ್ಟೆಯ ಮಗನಂತೆ ಜೋಪಾನ ಮಾಡ್ಕೊಂಡಿದ್ದೀರಿ. ಆಶ್ರಮಕ್ಕೆ ಹೋಗಿದ್ದೆ, ಭಾಳ ವ್ಯವಸ್ಥಿತವಾಗಿ ನಮ್ಮ ಗುರುಗಳೆಲ್ಲ ಕಲ್ಯಾಣಕೃತವಾಗೆಲ್ಲ ಮಾಡಿದ್ರು. ಮತ್ತೊಮ್ಮೆ ಎಲ್ಲ ಗ್ರಾಮದ ಹಿರಿಯರಿಗೆ, ಸಮಸ್ತ ದೇವತೆಗಳಿಗೆ, ತಾಯಂದಿರಿಗೆ ಈ ಪುರಾಣ ಮುಕ್ತಾಯದವರೆಗೆ ಹೀಗೆ ಅನ್ನದಾಸೋ. ಯಾರು ಇವತ್ತು ಪ್ರಸಾದ ಮಾಡಿಸ್ತವ್ರು? ಯಾರಿಂದ? ಯಾರು ಪ್ರಸಾದ ಮಾಡಿಸ್ತವ್ರು? ಯಾರು ಪ್ರಸಾದ ಮಾಡಿಸ್ತವ್ರು? ಯಾರು ಅವ್ರ ಹೆಸರು ಏನು? ಪ್ರಸಾದ ಮಾಡಿಸ್ತವ್ರು ಯಾರು? ಅವ್ರ ಹೆಸರು ಯಾರು? ಯಾರವರು? ಹಾಂ, ಯಾರು? ಹಾಂ, ಪುಣ್ಯಾತ್ಮರು. ನಮ್ಮ ಬಸಲಿಂಗಪ್ಪಣ್ಣ ಇವತ್ತು ನಮ್ಮ ಮಲ್ಲಮ್ಮನ ಪುರಾಣಕ್ಕೆ ಬಂದಂಥವ್ರ ಬಾಯಿಗೆ ಸಿಹಿ ಹಾಕ್ಬೇಕಂತೇಳಿ, ಪುಣ್ಯ ಕಟ್ಕೋಬೇಕಂತ ಹೇಳಿ ನಮ್ಮೆಲ್ಲರಿಗೂ ಅನ್ನ ಕೊಟ್ಟಾನವ. ಜೋರಾಗಿ ಚಪ್ಪಾಳೆ ಮೂಲಕ ಯಾರು ಅನ್ನವನ್ನು ನೀಡ್ತಾರೆ, ಅವ್ರ ಮನೆಯೊಳಗೆ ಹಣ್ಣು ರಾಶಿ ಆಗ್ತದೆ. ಅವ್ರ ಮನೆಯೊಳಗೆ ಸುಂದರವಾದ ಸೊಸೆಯಂದ್ರೆ ಬಂದು ಮುದ್ದಾದ ಮಕ್ಕಳು ಹುಟ್ಟು ಅವ್ರ ಮನೆ ಕಲ್ಯಾಣ ಆಗಲಿ ಅಂತೇಳಿ ಹಾರೈಸುತ್ತೆ. ಪ್ರತಿನಿತ್ಯದಲ್ಲೂ ಪ್ರಸಾದವನ್ನು ನೀಡಿದಂಥ ಪುಣ್ಯಾತ್ಮರಿಗೆ ಕಲ್ಯಾಣ ಆಗಲಿ ಅಂತ ಹಾರೈಸುತ್ತೆ. ಎಲ್ಲರಿಗೆ ನಮಸ್ಕಾರಗಳು. ಈಗ ತಾನೇ ಪೂಜ್ಯರು 1 ಗಂಟೆ 30 ನಿಮಿಷದವರೆಗೆ